ಭಾರಿ ಗಿರಾಕಿ, ಕಮಿಷನ್ ಜಾಸ್ತಿ ಕೊಡಬೇಕು. ನೀನ್ ಯಾವಾಗ ಕಮ್ಮಿ ತಗೊಂಡಿದ್ಯಾ? ಏನ್ ಮಾಡ್ತೀಯಾ, ಧಾರಣವಾಸಿ ಬರ್ತಾ ಬರ್ತಾ ಜಾಸ್ತಿ ಆಗ್ತಾ ಇದೆ. ಈ 77 ಅವನೇ ರಿಬಲ್ ರೊಮ್ಯಾಂಟಿಕ್ ಹೀರೋ ನೋಡು. ಹಾಯ್ ಮೋಹನ್. ಹಲೋ. ಹಾಯ್ ಹಾಯ್. ಹಾಯ್ ಮೋಹನ್. ಹಲೋ. ಹಾಯ್ ಮೋಹನ್. ಎಂಜಾಯ್ ಯೋರ್ ಸೆಲ್ಫ್. ಥ್ಯಾಂಕ್ ಯು. ಏಯ್ ಮಿಸ್ಟರ್, ಡೈಲಿ ನೋಡ್ತೀನಿ ನಿನ್ನ. ನೀನ್ ಯಾರು ಅಂತ ಗೊತ್ತಿಲ್ಲ, ಸ್ವಲ್ಪ ಡೀಟೇಲ್ ಹೇಳ್ತೀಯಾ? ಡೈಲಿ ನನ್ನೇ ನೋಡ್ತಾ ಇರ್ತೀಯಾ? ಹೋಗಿ ಬೇರೆ ಏನಾದ್ರೂ ಕೆಲಸ ಇದ್ರೆ ನೋಡು. ಏಯ್ ಏಯ್ ಮಗು, ನಾನು ಯಾರು, ನನ್ನ ಟೇಸ್ಟ್ ಏನು ಅಂತ ಗೊತ್ತಿಲ್ಲ. ಸ್ವಲ್ಪ ಕುಡಿದು ನೋಡಿ ಗೊತ್ತಾಗುತ್ತೆ. ಜಸ್ಟ್ ಎ ಮಿನಿಟ್. ನೋಡಕ್ ಒಳ್ಳೆ ಕರಡಿ ಮರಿ ಇದ್ದಂಗಿದ್ಯಾ? ಕುಡಿಯೋ ಇದನ್ನ, ಕುಡಿಯಮ್ಮ. ಓ, ಎಂಜಲ್ ಬ್ರ್ಯಾಂಡಿ ಕುಡಿಯೋದು ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ಯಾ? ಇದೆಲ್ಲ ಸರಿ ಹೋಗ್ಲಿಲ್ಲ ನಿಮ್ಗೆ. ಒಂದು ರುಸ್ತುಂ ಹಕ್ಕಿ ಹಿಡಿದಿಟ್ಟಿದೀನಿ, ಅದನ್ನ ನೋಡಿದ ತಕ್ಷಣ ತಾವು. ಅಪ್ಪಾಜಿ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಮೊಗಿನಿಂದ ನೋಡ್ತಾ ಇದ್ದೀನಿ, ನಿಮ್ದು ಚಿಂದಂತ ಬುದ್ಧಿ. ಆದ್ರೆ ಸರಿ ರಾತ್ರಿಲಿ ನೀವ್ ಹಿಂಗೆ ಮುನಿಯಪ್ಪ, ಹಗಲತ್ತು ಕಷ್ಟಪಟ್ಟು ದುಡಿಮೆ ಆದ್ಮೇಲೆ ರಾತ್ರಿ ಹೊತ್ತಿಂತ ಸುಖ ಎಲ್ಲ ಸ್ವಲ್ಪ ಬೇಕಾಗತ್ತೆ. ಕುಡಿಯೋದು, ಕಂಡ್ ಹೆಣ್ಣುಗಳ ಜೊತೆ ಆಡೋದ್ರಿಂದ ಆರೋಗ್ಯ ಕೆಡ್ತದಲ್ಲಪ್ಪಾಜಿ. ನೋಡು, ಬೇಕಾದನ್ನ ಪಡೆಯೋದಕ್ಕೆ ಅನುಕೂಲ, ಅನುಭವಿಸಕ್ ವಯಸ್ಸಿರುವಾಗ ಇದನ್ನೆಲ್ಲ ಬಿಟ್ಬಿಟ್ಟು ಮುದುಕ ಆದ್ಮೇಲೆ ಇದೆಲ್ಲ ಸಿಕ್ಕಿದ್ರೆ ತಾನೆ ಏನ್ ಪ್ರಯೋಜನ? ಪ್ರಾಯದಲ್ಲೇ ಎಲ್ಲಾ ಸುಖಾನು ಅನುಭವಿಸ್ಬೇಕು ನಿಜ, ಆದ್ರೆ ಅದಕ್ಕೂ ಒಂದ್ ಎಲ್ಲ ಐತಲ್ಲಪ್ಪಾಜಿ. ಹಾ, ನೀನ್ ಹೇಳೋ ಎಲ್ಲೇನಾ ನಾನು ಮೀರಿಲ್ಲ, ಮೀರೋದು ಇಲ್ಲ. ಹುರುಳಿಕಾಯಿ 1 ತಿಂಗಳಿಗೆ ಬರುತ್ತೆ, ಪಡವಲ್ಕಾಯಿ 15 ದಿವಸಕ್ಕೆ ಬಳ್ಳಿ ಬಿಡುತ್ತೆ. ಹಾಕ್ಬಿಡುವ ನಮ್ ಹಿತ್ಲಾಗ ಮತ್ತ ಅವ್ರ ಇವ್ರ ಇರ್ತಾರೆ, ನಮ್ಗೆ ಯಾಕೆ ಬುದ್ಧಿ? ಹೋಗ ಏನ್ ಶ್ರೀಕಂಠ ಬಾರಯ್ಯ ಕೃಷ್ಣಸ್ವಾಮಿ. ಹೇಗಿದೆ ಬಿಸ್ನೆಸ್? ನನ್ ಬಿಸ್ನೆಸ್ ಚೆನ್ನಾಗೇ ಇದೆ, ನೀನೇ ನಿನ್ ಬಿಸ್ನೆಸ್ ನಲ್ಲಿ ಉದಾಸೀನ ಮಾಡ್ತಿರೋ. ಅಲ್ಲಯ್ಯ, ಈ ವಯಸ್ಸಿನ ನಾನೇ ಎಲ್ಲ ಮಾಡ್ತಿದ್ರೆ ನನ್ ಮಕ್ಕಳು ಯಾವಾಗ ತಿಳ್ಕೊಳ್ಳೋದು? ನಾನಿದ್ದಾಗ್ಲೇ ಅವ್ರಿಗೂ ಲಾಭ ನಷ್ಟದ ಅನುಭವ ಬರ್ಲಿ ಬಿಡು. ನಿನ್ನ ದೊಡ್ಡ ಮಗ ರಮೇಶನ್ಗೆ ಲಾಭ ಬೇಕಾಗೇ ಇಲ್ಲ ಅನ್ಸುತ್ತೆ. ಕಾಫಿ ತಗೊಳ್ಳಿ. ಏನಮ್ಮ ಸೋಕೆನಾ? ಎಷ್ಟು ಮಟ್ಟಿಗಿದ್ದೀರಿ ಗೌರಿ? ನಿನ್ನ ಮಗ ರಮೇಶನ್ ಬಗ್ಗೆ ಕೃಷ್ಣಸ್ವಾಮಿ ಏನ್ ಹೇಳ್ತಿದ್ದಾನೆ ಗೊತ್ತಾ? ಗೊತ್ತಿರೋ ವಿಷಯ ತಾನೇ.
ನೋಡಿಮ್ಮ, ನಿಮ್ಮ ರಮೇಶ ನಾವು ಕಳ್ಸಿದ ಗೂಡ್ಸ್ಗಳಿಗೆ 6 ತಿಂಗಳಿಂದ ಹಣನೇ ಕಳ್ಸಿಲ್ಲ. ಏನೋ ಶ್ರೀಕಂಠಗೋಸ್ಕರ 5 ಲಕ್ಷ ರೂಪಾಯಿ ಆಗೋವರೆಗೂ ನಾನು ಸುಮ್ಮನೆ ಇರ್ಬೇಕಾಯ್ತು. ಈಗ ನಾನು ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು. ನಾಳೆ ನನಗೆ ಒಂದು 3 ಲಕ್ಷ ರೂಪಾಯಿ ನೀವು ಅಡ್ಜಸ್ಟ್ ಮಾಡಲೇಬೇಕು. ಗುಡ್ ಮಾರ್ನಿಂಗ್ ಅಂಕಲ್. ಯಾವಾಗ ಬಂದ್ರಿ? ರಮೇಶ್, ಕೃಷ್ಣಸ್ವಾಮಿಗೆ ಅಮೌಂಟ್ ಅಂತ ಯಾಕೆ ಕಳಿಸಿಲ್ಲ ನೀನು? ಅದು ಅಪ್ಪ, ಇತ್ತೀಚೆಗೆ ಕಲೆಕ್ಷನ್ ತುಂಬಾ ಡೌನ್ ಆಗಿದೆ. ಮುಂದಿನ ತಿಂಗಳು ಎಲ್ಲ ಹಣ ಕಳಿಸಿ ಕೊಟ್ಬಿಟ್ರೆ ಆಯ್ತು. ಐ ಆಮ್ ಸಾರಿ, ನನಗೆ ಅರ್ಜೆಂಟಾಗಿ ಹಣ ಬೇಕೇ ಬೇಕು. ಇವತ್ತು ಸಾಯಂಕಾಲ ಊರಿಗೆ ಹೋಗ್ತಾ ಇದ್ದೀನಿ. ಏನು ಅಂದ್ರೆ ಮೋಹನ್ಗೆ ಫೋನ್ ಮಾಡಿ ಬೆಂಗಳೂರು ಆಫೀಸಿಂದ ಹಣ ಕಳ್ಸೋಕಾಗುತ್ತಾ ಅಂತ ಕೇಳಿ ನೋಡಿ. ಹಾ, ಕರೆಕ್ಟ್ ಅಪ್ಪ. ಮೋಹನ್ಗೆ ಸ್ವಲ್ಪ ಹಣ ಅರೇಂಜ್ ಮಾಡಕ್ ಹೇಳಿ. ಇನ್ನೊಂದು ವಾರದೊಳಗೆ 3 ಲಕ್ಷ ರೂಪಾಯಿ ಬೆಂಗಳೂರು ಆಫೀಸ್ಗೆ ಟ್ರಾನ್ಸ್ಫರ್ ಮಾಡ್ತೇನೆ. ಓಕೆ? ಕೇಳ್ತೇನೆ. ಹಾಗಾದ್ರೆ ನಾನು ಬರ್ತೇನಪ್ಪ. ಬರ್ತೇನೆ ಅಂಕಲ್. ಸಿ ಯು. ಬಾಯ್. ಶ್ರೀಕಂಠು, ಬ್ಯಾಂಗ್ಳೂರ್ ಬಿಸ್ನೆಸ್ ನ ಮೋಹನ್ ಹೇಗೆ ನೋಡ್ಕೋತೇನಪ್ಪ? ಅವನ ಬಗ್ಗೆ ನನಗೆ ಯೋಚನೆ ಇಲ್ಲಪ್ಪ. ಪ್ರತಿ ವರ್ಷ ಲಾಭದ ಮೇಲೆ ಲಾಭ ಗಳಿಸ್ತಾ ಇದ್ದಾನೆ. ಮೋಹನ್ ತಪ್ಪು ಮಾಡಿದ್ರು ಧೈರ್ಯವಾಗಿ ಮಾಡ್ತಾನೆ. ಅವನಿಗೆ ತಿತ್ಕೊಳಕ್ಕೂ ಬರುತ್ತೆ. ಇವನಿದ್ದಾನಲ್ಲ, ಏನರಿದವನ್ ಹಾಗೆ ಎಲ್ಲೋ ಹೋಗಿ ಏನೋ ಮಾಡ್ಕೊಂಡು ಆಪತ್ನಲ್ಲಿ ಸಿಕ್ಕಾಕೊಂಡ್ಬಿಡ. ಅಮ್ಮ ಇಬ್ಬರು ಮಕ್ಕಳ ಬಗ್ಗೆನೂ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಆಲ್ ರೈಟ್, ನಾ ಬರ್ತೇನಪ್ಪ. ಆಮೇಲೆ ಮೋಹನ್ಗೆ ಜ್ಞಾಪಕವಾಗಿ ಫೋನ್ ಮಾಡಕ್ಕೆ ಹೇಳು. ನೋಡ್ರಿ, ಟೇಬಲ್ ಮೇಲೆ 7 ಲಕ್ಷ ರೂಪಾಯಿ ಚೆಕ್ ಬರ್ದಿಟ್ಟಿದ್ದೀನಿ. ಸಿ ದಟ್ ಇಟ್ ರೀಚಸ್ ಟುಡೇ ಇಟ್ ಸೆಲ್ಫ್. ಡೋಂಟ್ ಮಿಸ್, ಅದರ್ವೈಸ್ ಯು ವಿಲ್ ಬಿ ಲೂಸಿಂಗ್ 50,000. ಓಕೆ? ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಟೇಕ್ ಡೌನ್. Address to Zenith and Company, number 9, Reka Road, Bombay 17. Dear sir, we are glad to inform you that we are sending the material. Hello, Mohaniya. Namaste napa. ಏನು ವಿಷಯನಪ್ಪ? ನಿನ್ನ ಹತ್ರ ಹಣ ಏನಾದ್ರು ಇದೆಯಾ? ಹಾ, ನಾ ರೆಡಿ ಮಾಡ್ತೀನಿ. ಸ್ವಾಮಿ 3 ಲಕ್ಷ ರೂಪಾಯಿ ಕೊಡ್ಬೇಕಾಗಿತ್ತು. ಯಾವಾಗ ಕೊಡ್ಬೇಕು? ಆ ಹಣ ರೆಡಿ ಮಾಡ್ಕೊಂಡಿರೋ, ನಾನು ಮತ್ತೆ ಫೋನ್ ಮಾಡ್ತೀನಿ. ಆಯ್ತಪ್ಪ. ಅಮ್ಮ ಚೆನ್ನಾಗಿದ್ದಾರೆ ತಾನೆ? ಚೆನ್ನಾಗಿದ್ದಾಳೆ. ನಾ ಕೇಳಿದೆ ಅಂತ ಹೇಳಿ. ಓಕೆ? Come on. It will be reaching you on 17th. Looking for your further orders, Mohan and Company. ನೋಡು, ಇದನ್ನ ಮ್ಯಾನೇಜರ್ ಕೈಲಿ ಕೊಟ್ಟು ಇವತ್ತು ಡಿಸ್ಪ್ಯಾಚ್ ಮಾಡಕ್ಕೆ ಹೇಳು. ನೋಡಿ, ನಾಳೆಯಿಂದ ಹೊಸ ಪಾಠ ಹೇಳ್ಕೊಡ್ತೀನಿ. ನೀವ್ ಯಾರು ಕ್ಲಾಸ್ ಲೇಟ್ ಆಗಿ ಬರ್ಕೊಡ್ದು? ಓಕೆ? ಓಕೆ ಮೇಡಮ್. ಕಮಲಾ, ನೀನು ಫೀಸ್ ಕಟ್ಟಿಲ್ಲ ಅಂತ ಕಾಣುತ್ತೆ. ನಿಮ್ ತಂಗಿ ಕೈಯಲ್ಲಿ ಇವತ್ತು ಕೊಟ್ಟಿದ್ದೀನಿ ಮೇಡಮ್. ಹೌದಾ? ಹೋಗ್ಬಿಟ್ಟು ಬನ್ನಿ. ದುರ್ಗಾ, ಫೀಸ್ ದುಡ್ಡನ್ನ ಖರ್ಚಿಗೆ ಬೇಕಾದಷ್ಟು ಇಟ್ಕೊಂಡು ಮಿಕ್ಕದನ್ನ ಬ್ಯಾಂಕ್ ಕಟ್ಬಿಡು. ಯಾಕೆ ನಿಟ್ಟುಸ್ರು? ದುಬೈ ಮಾಮ ಯಾಗಾಗ ಸಿಗ್ತಾರೆ. ಬೆಂಗಳೂರಿನಲ್ಲೇ ಇದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು. My service, your life. My wife, you are my wife. Twinkle, twinkle, little stars. You have got 3 stars. Tomorrow 5 stars. You are always rebel star. Hello, who is speaking? Hello, who is speaking? Hello, who is speaking? Down speaking or up speaking? ಯಾರು ಮಾತಾಡ್ತಾರೆ? My speaking. Chena. ಸ್ವಲ್ಪ ಮೋಹನ್ ಕರಿಯಪ್ಪ. He is very busy. You let 1 hour speak. ಯಾರೇ ಮಾತಾಡ್ತಿರೋದು? ಇಲ್ಲ ಊರ್ಲಿ ಅಂತ ಹೇಳ ಫೋನ್ಗೆ. ನಾನು ಶ್ರೀಕಂಠಯ್ಯ. ಶ್ರೀಕಂಠಯ್ಯ, ನೀನ್ ಏನ್ ಮಾಡ್ತೀಯ ಅಂದ್ರೆ ಮೋಹನ್ ಕರಿಯಯ್ಯ. ಇಡಿಯಟ್. ಶ್ರೀಕಂಠಯ್ಯ, ಇವನು ಯಾವ ಕಂಠಯ್ಯನೋ? ಹಲೋ, ಯಾರು ಮಾತಾಡೋದು? ಯಾರು ಅದು ಮೊದಲು ಮಾತಾಡಿದ್ದು? ಅವನು ಮುಟ್ಟಾಳಪ್ಪ. ಮುಟ್ಟಾಡ್ರ ಜೊತೆಲಿ ಇಟ್ಕೋಬಾರ್ದು ಗೊತ್ತಿಲ್ಲ ನಿನಗೆ? ಆಯ್ತಪ್ಪ. ಹಣ ರೆಡಿ ಆಗಿದ್ಯಾ? ರೆಡಿ ಮಾಡಿದ್ದೀನಪ್ಪ. ಹಾ ಸರಿ, ಈಗಲೇ ಕೃಷ್ಣಸ್ವಾಮಿ ತಗೊಂಡೋಗ್ ಕೊಡು, ತುಂಬಾ ಅರ್ಜೆಂಟ್ ಅಂತೆ. ಅಪ್ಪ, ಅಮ್ಮನಿಗೆ ನಾನು ಕೇಳಿದೆ ಅಂತ ಹೇಳಿ. ಒಳ್ಳೇದಪ್ಪ, ನಾ ಹೇಳ್ತೀನಿ. ಚಿನ್ನ, ಇವನ್ನೆಲ್ಲ ಕರ್ಕೊಂಡೋಗು. ಲಾಸ್ ಆಗತ್ತಲ್ಲ ಬಾಸ್. ಚಿನ್ಮುನಿಗಳ್ರ ಎಲ್ಲ ಗುಂಡಾಗುಳಿ ಬಾಗಲ್ ತನಕ ಎಲ್ಲ ಒಟ್ಟಿಗೋಗಿ ಗೇಟಿಂದ ಆಚೆ ಎಲ್ಲ ಸಬರೇಟ್ ಹೊರಟೋಗಿ ಬಹಳ ಪಂಚಾಯತಿ ಆಗ್ಬಿಡುತ್ತೆ. ಅಪ್ಪಾಜಿ, ನಾನು ಹೀಗೆ ಹೇಳ್ತೀನಿ ಅಂತ ಕೋಪ ಮಾಡ್ಕೋಬೇಡಿ. ನೀವಿರೋ ತರದಲ್ಲಿ
ಅದು ಇಷ್ಟೊತ್ತಿನ ರಾತ್ರಿಲಿ ಇಷ್ಟೊಂದು ಹಣ ತಗೊಂಡು ಹೋಗ್ತಿದ್ದೀರಲ್ಲಪ್ಪ. ಮುನಿಯಪ್ಪ, ಫೋನಲ್ಲಿ ಅಪ್ಪನ ಧ್ವನಿ ಕೇಳ್ತಿದ್ದಂಗೆ ಅರ್ಧ ಇಳಿದೋಯ್ತು. ಕೈಗೆ ಹಣ ಬರ್ತಿದ್ದಂಗೆ ಉಳಿದಿದ್ದ ಅರ್ಧನೂ ಹೊಟ್ಟೈತು. ಐ ಆಮ್ ಆಲ್ ರೈಟ್, ಡೋಂಟ್ ವರಿ. ಗುಡ್ ನೈಟ್. ಮಿಸ್ಟರ್ ಮೋಹನ್, ಒಂದು ಹುಡುಗಿ ಆಕೆ ರಾತ್ರಿ ಅಷ್ಟು ಬೇಗ ಕರ್ಕೊಂಡು ನಿಮ್ಮನ್ನ ಅಡ್ಮಿಟ್ ಮಾಡದೆ ಹೋಗಿದ್ರೆ ನಿಮ್ ಪರಿಸ್ಥಿತಿ ತುಂಬಾ ಅಪಾಯವಾಗಿತ್ತು. ಹುಡುಗಿ ನನ್ನ ಅಡ್ಮಿಟ್ ಮಾಡಿದ್ಲ? ಎಸ್. ಡಾಕ್ಟರ್, ನಂದೊಂದು ಬ್ರೀಫ್ ಕೇಸ್. ಬ್ರೀಫ್? ಇದು ಇಲ್ಲಿದೆ. ಕಮಿನ್ ಸಿಸ್ಟರ್. ಇದು ನಿನ್ ಕೈಲಿ ಹೇಗೆ ಬಂತು? ಇಷ್ಟೊಂದು ಹಣ ತಗೊಂಡು ರಾತ್ರಿ ಹೊತ್ತಿನಲ್ಲಿ ಮೈ ಮೇಲೆ ಎಚ್ಚರಿಕೆ ಕಡಿಮೆ ಇದ್ದಾಗ ಹೊರಗೆ ಹೋಗಬಹುದೇ? ನೀವಿದ್ದ ಪರಿಸ್ಥಿತಿಯಲ್ಲಿ ಇದನ್ನ ನಾನೇ ತಗೊಂಡು ಹೋಗಿ ಮತ್ತೆ ತರಬೇಕಾಯ್ತು. ನೋಡ್ಕೊಳ್ಳಿ. ಇಟ್ಸ್ ಆಲ್ ರೈಟ್. ಥ್ಯಾಂಕ್ ಯು. ನಾನು ಬರ್ತೇನೆ. ಎಕ್ಸ್ಕ್ಯೂಸ್ ಮೀ, ನಿಮ್ಮ ಹೆಸರು? ಅದು ನಿಮಗೆ ಅವಶ್ಯಕವಿಲ್ಲ. ಅದಕ್ಕೆಲ್ಲ ನೀವು ಮಾಡಿದ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ. ಮತ್ತೆ ನಿಮ್ಮನ್ನು ಭೇಟಿ ಮಾಡೋ ಸಂದರ್ಭ, ಭೇಟಿ, ಅಭಿಪ್ರಾಯ, ಆಲೋಚನೆ ಇಂಥ ಮಾತಿನ ಬಲೆಗೆ ಸಿಕ್ಕೊಳ್ಳಲ್ಲ. ಬರ್ತೀನಿ. ಓ ಸೀತಾಪ್ಪ,
ನೀನ್ ಅವತ್ ಕಳ್ಸಿದ್ದಿಲ್ಲ ಹುಡುಗಿನ ಹೆಂಗ್ ಸರಿ ಅವಳು ಹತ್ರ ಬಾ ಅಂತ ಕರೆದ್ರೆ ಬೆತ್ತ ತಗೋತಾಳಲ್ಲ ಅವಳು. ಅವಳು ಮೊದ್ಲು ಮೇಡಮ್ ಕೆಲಸ ಮಾಡ್ತಿದ್ಲು. 13ನೇ ನಂಬರ್ ಮಗ್ಗಿ ಹೇಳು ಅಂತಾಳೆ. 13ನೇ ಮಗ್ಗಿ ಕಲ್ಕೊಳ್ತೆ ನಿನ್ ತಪ್ಪು. ಯಾಕೆ ಬೆಂಚಿನ ಮೇಲೆ ನಿಲ್ಸಿದ್ಲಾ? ಇಲ್ಲ, ಮಂಚದ ಮೇಲೆ ನಿಲ್ಸಿದ್ಲು. ಸರಿ, ಮತ್ತೆ ಅವಳ ನಂಗೆ ಗೊತ್ತಿಲ್ಲ. ಮೊದಲು ನಾನು ದುಡ್ಡು ಕೊಡು ಇಲ್ಲಿ. ದುಡ್ಡು ಅವಳ ಹತ್ರ ಕೊಟ್ಬಿಟ್ಟು ಸುಮ್ಮನೆ ಬಂದು ನಮ್ಮ ಹತ್ರ ಕೇಳಿದ್ರೆ? ನಿನ್ನ ಹತ್ರ ಅಲ್ವಾ ಕೊಟ್ಟಿದ್ದು, ನೀನ್ ತಗೊಂಡು ಅವಳು ಕೇಳು ಅಂತೀಯ. ಕೊಡೋಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಏನ್ ಮಾಡ್ತೀರಾ? ಅದೇ ಕಾಯದ ಕುರಿತು ಅಂಕಲ್, ಚಿದಂಬರ ಅಂಕಲ್. ಏಯ್, ಒಳ್ಳೆ ಮಾತಲ್ಲ ದುಡ್ಡು ಕೊಡ್ತೀಯಾ ಇಲ್ವಾ? ಇಲ್ದಿದ್ರೆ ಮುಟ್ಟಿದ್ರೆ ನಾನು ತಲೆ. ಅಂಕಲ್, ಈ ಗಾಯ ಏಣಿ ಮೇಲಿಂದ ಬಿದ್ದಾಗ್ತಾನೆ ಆಗಿದ್ದು? ಏನ್ ನೀನೇ ಪಕ್ಕದಲ್ಲಿದ್ದ ಏನೇ ಹೇಳ್ದೊಳ ಮಾತಾಡ್ತಾ ಇದೀಯಲ್ಲ. ನಾನು ಹೇಳ್ತಿದ್ದಕ್ಕೆ ನೀವು ಬಿದ್ದಿದ್ದು. ಅದ್ ಸರಿ ಅಂಕಲ್, 10 ವರ್ಷದಿಂದ ನೀವು ದುಬೈಲ್ ತಾನೇ ಇದ್ದಿದ್ದು? ಏನ ಮುಖ ನೋಡ್ದಾಕ ಹೇಳ್ತಾ ಇದೀಯಾ? ಫೀಸ್ ಗೀಸ್ ಮಾತಾ ಕೇಳ್ಬೇಡ. ಅದೇ ಕಪ್ಪೆ ಧ್ವನಿ ಸಪ್ಪೆ ಮುಖದ ಅಂಕಲ್. ಅಂಕಲ್? ಹೌದು ಅಂಕಲ್, ನಾನು ಪ್ರೇಮ. ಯಾವ ಪ್ರೇಮ? ಮಾರ್ಕೆಟ್ ಪ್ರೇಮನ, ಮಲ್ಲೇಶ್ವರ ಪ್ರೇಮನ, ಅಲ್ಸೂರು ಪ್ರೇಮ? ನಾನ್ ನಿಮ್ಮ ಮಾವನ್ ಮಗಳು ಪ್ರೇಮ. ನೀನು ಚಿಕ್ಕ ವಯಸ್ಸಿನಲ್ಲಿ ಇಲಿ ಬಂದುದ್ದ ಜಡೆ ಹಾಕೊಳ್ತಿದ್ದೆ, ನಾನು ತಲೆ ಮೇಲೆ ಮೋಚಕ್ತಾ ಇದ್ದೆ, ಅದೇ ಪ್ರೇಮನ? ಅದೇ ಪ್ರೇಮನೆ ಅಂಕಲ್. ಅಪ್ಪ ಅಮ್ಮ ಇಬ್ರು ತಿರ್ಕೊಂಡ್ರು. ನಿಮ್ಮನ್ನ ನೋಡ್ಕೊಂಡು ಈ ಊರಿಗೆ ಬಂದು 6 ತಿಂಗಳಿಂದ ಅಲಿತಾ ಇದ್ದೀನಿ. ಅಯ್ಯೋ ಪಾಪ. ಅದ್ ಸರಿ, ಈ ಕರಾಟೆ ಎಲ್ ಕಲ್ತೆ? ಈಗ ನಾನು 30 ಜನಕ್ಕೆ ಪಾಠ ಹೇಳ್ಕೊಡೋ ಮೇಡಮ್. ಅದಕ್ಕೆ ಸಿದ್ಧ ಬಿದ್ದು ಓಡ್ದ. ಅಂಕಲ್ ಬನ್ನಿ, ಈಗ್ಲೇ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡ್ರೆ ಹೋಗಿ. ವಸಂತಕ, ಇವತ್ತು ತುಂಬಾ ಲೇಟ್ ಆಯ್ತು. ನೀವು ಸಿಕ್ತಿರೋರಿಗೂ ಅಂತ ಓಡಾಡ್ ಬಂದೆ. ನೋಡಿದ್ಯಾ ಹೇಗಿದೆ ನಮ್ ಸ್ನೇಹ? ಇವತ್ತು ನಾನು ಲೇಟು. ಬಾ. महाकाली महालक्ष्मी महासरस्वतीभ्योर्मः कर्पूर मंगल नीराजनं दर्शयामि नीराजनान्तरे आचमनं समर्पयामि राजाधिराजाय साहिने नमो भजम्मे कवनाय कुर्महे कवे कामान् कामकामाय मह्यं कामेश्वरो वै कवनाय कुबेराय वै कवनाय ದೇವಸ್ಥಾನದಲ್ಲಿ ಬೆಳೆದು ಬಂದಿರೋ ನಮ್ಮಿಬ್ಬರು ಫ್ರೆಂಡ್ಶಿಪ್ ನಮ್ಮ ಮನೆಗೆ ಚೆನ್ನಾಗಿ ಗೊತ್ತು. ಅವನ ಮನೆ ಕರ್ಕೊಂಡು ಬಾರಿ ಅಂತ ಹೇಳ್ತಾನೆ ಇದ್ದಾರೆ. ಯಾವಾಗ ಬರ್ತೀರಿ ಅಂತ ಅವ್ರ ದರ್ಶನ ಭಾಗ್ಯ ಸಿಗ್ಬೇಕಲ್ಲ. ದೀಪಾ, ಅಮ್ಮನ ದೇವಸ್ಥಾನಕ್ಕೆ ಕರ್ಕೊಂಡ್ ಬಾ. ಇಲ್ಲಕ್ಕ, ಅಮ್ಮನ ದೇಹಸ್ಥಿತಿ ಚೆನ್ನಾಗಿಲ್ಲ. ಹೆಚ್ಚಾಗಿ ಓಡಾಡೋಕೆ ಆಗೋಲ್ಲ. ನೋಡ್ಕೊ. ಅಕ್ಕ, ಅಲ್ಲಿ ಎದುರು ಕೂತ್ಕೊಂಡು ನಮ್ಮನ್ನೇ ನೋಡ್ತಾ ಇದ್ದಾರಲ್ಲ, ಅವ್ರು ಯಾರು ಗೊತ್ತಾ? ಹೆಣ್ಮಕ್ಳನ್ನ ಎಲ್ರೂ ನೋಡ್ತಾರೆ, ಹಾಗಂತ ನಾವು ಎಲ್ರೂ ಗಮನಿಸೋಕಾಗತ್ತಾ? ಹೆಣ್ಣಿಗೆ ತನ್ನ ಕಣ್ಣಿ ಶತ್ರು, ಅದನ್ನ ಆಗ್ತಾ ಇತ್ತ ಅಲೆಯೋಗ್ ಬಿಡಬಾರ್ದು. ಬಾ.
ಆಗ ಆಗ ಬಂದ್ಬಿಟ್ಲು. ಆಗ ನೀನು ಮಾಮ ಇಲ್ಲೇ ಹೇಗೆ ಬರ್ತೀನಿ ಬರ್ತೀನಿ ಅಂದ್ಲು. ಮತ್ ನಮ್ಮ ನಿಲ್ಲಿ ಹೊರಟದ್ಲು. ಆರ್ತಿ ಎತ್ಬಿಡ್ವೆ ಅದಕ್ಕೆ. ಓಹೋ, ಇವಳೇನ ಈ ಮನೆಗೆ ದೊಡ್ಡ ಮನುಷ್ಯಳು? ಇವಳಿಗೂ ಕರಾಟೆ ಬರುತ್ತೋ? ಓ, ಇವಳು ಬ್ಲಾಕ್ ಬೆಲ್ಟು, ಕುಂಫು ಗೊತ್ತು. ಕುಂಫು? ಇವರ ಮಧ್ಯದಲ್ಲಿ ನಾನು ಸಂಸಾರ ಮಾಡಿದ ಹಾಗೆ ಸರಿ. ಅಂಕಲ್, ಏನ್ ನಿಮ್ಮಲ್ಲಿ ಬರೀ ಇಟ್ಗೆನಾ? ತಟ್ಟೆ ಗಿಟ್ಟೆ ಏನಿಲ್ವಾ? ಇಲ್ಲ ನಿಮ್ಮ ಅಪ್ಪ ಏನಾದ್ರು ಗಾರೆ ಕೆಲಸ ಮಾಡ್ತಿದ್ನೋ ಈಚೆಗೆ? ಹೋಗ್ರಿ, ತಟ್ಟೆ ಗಿಟ್ಟೆ ಎಲ್ಲ ಇದೆ. ಇದು ನಮ್ ಕರಾಟೆ ಸಂಪ್ರದಾಯ. ಇಟ್ಗೆ ಹೋಗಿ. ಇಟ್ಗೆನಾ? ಇವಳ ಹತ್ರ ಈಗಲೇ ಡೈವರ್ಸ್ ಸೈನ್ ತಗೊಂಡ್ಬಿಡ್ಬೇಕು. ನೋಡಿದ್ರೆ ಅಂಕಲ್, ಇಟ್ಗೆ ಚೆನ್ನಾಗ್ ಹೊಡೆದ್ರೆ ಸಂಸಾರ ಸುಖವಾಗಿರುತ್ತೆ ಅಂತ ಲೆಕ್ಕ. ಇಲ್ಲೆಲ್ಲ ಬರೀ ಒಡೆಯೋದೇನ ಲೆಕ್ಕ? ಆಯ್ತು, ಒಳಗಡೆ ಕಾಲು ಹೇಳ ಬೇಡ. ಕಾಲು ಮೊಗಲಿತ್ತು, ಒಳಗೆ ಬನ್ನಿ. ಬರೀ ಕಾಲೇನಾ? ಕಾಲು, ಕೈ, ಕಣ್ಣು ಎಲ್ಲ ಒಟ್ಟಿಗೆ ಸೇರಿಸಿ ಇಟ್ಬಿಡ್ತೇನೆ. ಅಂಕಲ್, ನಿಮ್ಮ ಹೆಸರು ಚಿದಂಬರ ಅಂತ ಅಲ್ವೇ? ಚೀನ್ಯ ಅಂತ ಯಾಕೆ ಬದಲಾಯಿಸ್ಕೊಂಡ್ರಿ? ಅದು ನಾನ್ ಮಾಡೋ ಕಸುಬಿನಲ್ಲಿ ಹಳೆ ಹೆಸರು ಬೆಲೆ ಇಲ್ವಲ್ಲ ಅಂತ ಲೇಟೆಸ್ಟ್ ಆಗಿ ಚೀನ್ಯ ಅಂತ ಬದಲಾಯಿಸ್ಕೊಂಡೆ. ನೀವು ಮಾಡೋ ಕಸುಬು ಪಿಂಪಲ ಕಡೆ ಪಿಲ್ಲಾಪಿ. ಗುಲಾಬಿ ತಿರ್ಗಾ ಯಾಕದು? ನಮ್ಮನ್ನೇನು ಅಷ್ಟು ಕನಿಷ್ಠ ಅನ್ಕೊಂಡ್ಬಿಟ್ರಾ? ಅದು ನಾನು 1000-2000 ತರೋ ಆಫೀಸರ್ ಕೆಲಸ ಮಾಡ್ತಾ ಇಲ್ವಲ್ಲ, ಅದಕ್ಕೆ ಹೇಳಿದೆ. ಅದಿರ್ಲಿ, ನಿಮ್ ಉದ್ಯೋಗ ಏನು? ಅದೇ ಹೇಳ್ಬಿಟ್ಲಲ್ಲ. ಏನ್ ಹೇಳಿದ್ಲು? ಅದೇ ಏನೋ ಹೇಳಕ್ ಬಂದು ಮುಂದೆ. ಅವಳು ಹೇಳೋದೇನು ಬೇಕಾಗಿಲ್ಲ. ನಿಮ್ ಉದ್ಯೋಗ ಏನು ಅಂತ ನೀವೇ ಹೇಳಿ. ನಾನ್ ಏಜೆಂಟು. ಏಜೆಂಟು? ಅದೇ ಉಮಾ, ರಮಾ, ಗೌರಿ, ಮಂಗಳ ಇದೇನ್ರಿ ಇದು? ಬರೀ ಹುಡುಗಿರ ಹೆಸರು ಹೇಳ್ತಿದ್ದೀರಾ? ಇವೆಲ್ಲ ಭತ್ತದ ಹೆಸರುಗಳು. ಗೌರಿ, ಮಂಗಳ ಕೇಳಿತೀನಿ. ಈ ಉಮಾ, ರಮಾ ಇವೆಲ್ಲ ಇತ್ತೀಚಿನ ಹೊಸ ತಳಿಗಳು. ಓಹೋ, ಇಷ್ಟೆಲ್ಲ ಬೇಕಾದವ್ರಿಗೆ ಬೇಕಾದ ಸರಕುಗಳನ್ನೆಲ್ಲ ರಫ್ತು ಮಾಡ್ತಾ ಇರ್ತೀನಿ. ಅದೇನ್ರಿ ಅದು ಸರಕು? ಅದೇ ಸೀರೆ, ಲಂಗ, ದಾವಣಿ, ಕುಪ್ಸ, ಇತ್ಯಾದಿ ಇತ್ಯಾದಿ ಇತ್ಯಾದಿ. ಸೀರೆ, ದಾವಣಿ, ಭತ್ತ. ಛೇ 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 ಛೇ, ಕನ್ಫ್ಯೂಸ್. ಏನ್ ಕನ್ಫ್ಯೂಸ್? ಸಿಕ್ಕಿದ್ದಲ್ಲ, ಸಿಕ್ದವ್ರಿಗೆ ಕಳಿಸ್ತಾನೆ ಇರ್ತೀನಿ. ನಾನು ಕಮಿಷನ್ ಏಜೆಂಟ್ ತಾನೇ. ಓ, ಕಮಿಷನ್ ಏಜೆಂಟಾ? ರೂಪಾಯಿಗೆ 10 ಪೈಸಾ. ಪ್ರೇಮ, ನಾನು ಈ ಶೇಪ್ ತಿಂತಾ ಇರಿ, ಹಾಲ್ ತರ್ತೀನಿ. ಇದೇನ್ ಬೆರಳ ಇಲ್ಲ ಕಟ್ಟಿಂಗ್ ಮಿಷನ್? ನಿಮ್ಮನ್ನ ತಿರ್ಗಾ ನೋಡೋದಕ್ಕೆ ಬಹಳ ಪ್ರಯತ್ನ ಪಟ್ಟೆ. ನಿಮ್ಮನ್ನ ನೋಡಿದ್ರೆ ತುಂಬಾ ಒಳ್ಳೆಯವ್ರ ಹಾಗೆ ಕಾಣ್ತೀರಿ. ನನಗೂ ನಿಮ್ ಕಂಡ್ರೆ ತುಂಬಾ ಪ್ರೀತಿ. ನೀವೆಲ್ಲ ಹೋಗ್ಬೇಕು? ಬನ್ನಿ, ನಾನೇ ಡ್ರಾಪ್ ಮಾಡ್ಕೊಡ್ತೀನಿ. ನಡೆದು ಹೋಗೋದ್ರಲ್ಲಿ ನನಗ್ ಶ್ರಮ ಏನು ಇಲ್ಲ. ಪರವಾಗಿಲ್ಲ, ಬನ್ನಿ. ಏನು ಶ್ರಮ ಕೊಡೋದು ಪರವಾಗಿಲ್ಲ ಅಂತೀರಾ? ಅವತ್ತು ಎಷ್ಟು ಕೇಳಿದ್ರೆ ನಿಮ್ ಹೆಸರು ಹೇಳಿಲ್ವಲ್ಲ ನೀವು? ಇವತ್ತು ನಿಮಗದರ ಅಗತ್ಯವಿಲ್ಲ. ಏನ್ ತುಂಬಾ ಹಠಮಾರಿದರ ಕಾಣಿಸ್ತಿರಲ್ಲ? ಇದು ಕಡಿವಾಣವಿಲ್ಲದ ಕುದುರೆ, ಸ್ವಲ್ಪ ಹಠಮಾರಿಯಾಗಿ ಇರುತ್ತೆ. ಬಾಯ್. This is bad. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ನೀನು ಆಫೀಸ್ಗೆ ಸ್ವಲ್ಪ ಮುಂಚಿತವಾಗಿ ಬರ್ತೀಯಾ? ಹೌದು ಸರ್, 10 ನಿಮಿಷ ಮುಂಚೆ ಬರ್ತೀನಿ. ಆ ಬಸ್ ಬಿಟ್ರೆ ಅರ್ಧ ಗಂಟೆ ಲೇಟ್ ಆಗುತ್ತೆ. ಇಲ್ಲಿ ಬಂದು ಆಫೀಸ್ ಕೆಲಸ ನೋಡ್ತೀಯಾ ಇಲ್ಲ ಪರ್ಸನಲ್ ಕೆಲಸ ನೋಡ್ತೀಯಾ? ಆಫೀಸ್ ಕೆಲಸನೇ ಸರ್. ಇದು ಆಫೀಸ್ ಕೆಲಸನಾ? ಅದು ನೀವು ಕೇಳಿದ್ರೆ ಕೊಡಲ್ಲ ಅಂತ. ನೀನೇ ತಗೊಂಡೆ. ಗುಡ್ ಹ್ಯಾಬಿಟ್. ಆ ಹಕ್ಕಿರೋರು ಕೂಡ ನನ್ನ ಟೇಬಲ್ ಇಂದ ನಾನು ಕೇಳಿದ್ರೆ ಏನು ತಗೊಳ್ಳಲ್ಲ. ಒಂದ್ ಪಕ್ಷ ತಗೊಂಡ್ರೆ ಅದಕ್ಕೆ ಶಿಕ್ಷೆ ಏನ್ ಗೊತ್ತಾ? ಕ್ಷಮಿಸಿ ಸರ್, ಹಿಂದೆ ಕೊಟ್ಬಿಡ್ತೀನಿ. ಕೊಟ್ರು ಶಿಕ್ಷೆ ಉಂಟು. ಓಕೆ, ಯು ಕ್ಯಾನ್ ಗೋ ನೌ. ಪರವಾಗಿಲ್ವೇ? ನನಗಿಂತ ಮುಂಚೆನೆ ಬಂದ್ಬಿಟ್ಟಿದ್ಯಾ?
ಕುತೂಹಲ. ಬೇರೆ ದೀಪಾ ಏನ್ ತಗೋತೀಯಾ? ನಿಮ್ಗೇನ್ ಬೇಕೋ ಅದು. ಗುಡ್. 2 ಟೊಮೆಟೊ ಸೂಪ್ ತಗೋಬಾ. ದೀಪಾ, ನಿಮ್ಮನೇಲಿ ಅಪ್ಪ ಅಮ್ಮ ಬೇರೆ ಇನ್ಯಾರಾದ್ರು? ಅಪ್ಪ ತೀರ್ಕೊಂಡು 2 ವರ್ಷ ಆಯ್ತು. ಅದೇ ಚಿಂತೆಯಲ್ಲಿ ಹಾಸಿಗೆ ಹಿಡಿದಿರೋ ಅಮ್ಮ ನಾನು ಇಬ್ರೆ. ಆಫೀಸು ಮನೆ ಹೊತ್ತೋಗದೆ ಇದ್ರೆ ದೇವಸ್ಥಾನ ಅಷ್ಟೇನಾ? ಹೆಣ್ಮಕ್ಳಿಗೆ ಇನ್ನೇನಿದೆ? ಪರವಾಗಿಲ್ವೇ, ಕಾಲೇಜ್ ಓದಿರೋ ಹುಡುಗಿ ಇಂತ ಒಳ್ಳೆ ಪದ್ಧತಿ ಇಟ್ಕೊಂಡಿರೋ ಆಶ್ಚರ್ಯನೇ. ದೀಪಾ, ನೀ ದಿನ ದೇವಸ್ಥಾನಕ್ಕೆ ಹೋಗ್ತೀಯಾ? ಇಲ್ಲ, ಮಂಗಳವಾರ ಶುಕ್ರವಾರ. ಅದೇ ನಾವು 2 ದಿನ ಮಾತ್ರ. ನಮ್ಮಮ್ಮ ಆ ವಾರಗಳಲ್ಲಿ ಹೋಗ್ಲೇಬೇಕು ಅಂತ ಹೇಳಿದ್ದಾರೆ. ಒಳ್ಳೆ ಗಂಡ ಸಿಕ್ಲಿ ಅಂತ ಇರ್ಬೇಕು. ಇರ್ಬೇಕು. ನಿನ್ ಜೊತೆ ಬರ್ತಾಳಲ್ಲ, ಅವಳು ಒಳ್ಳೆ ಗಂಡ ಸಿಕ್ಲಿ ಅಂತಾನೆ ಬರ್ತಾಳ. ಅವಳಿಗೂ ನಿನಗೂ ತುಂಬಾ ಸ್ನೇಹ ಇರ್ಬೇಕು. ಹೀಗೆ ದೇವಸ್ಥಾನದಲ್ಲಿ ಸಿಕ್ಕಿ ಸ್ನೇಹ ಬೆಳೆದಿತ್ತು. ಅವ್ರು ತುಂಬಾ ಒಳ್ಳೆಯವರು. ಹೌದೌದು, ನೋಡಿದ್ರೆ ಗೊತ್ತಾಗುತ್ತೆ. ಅವಳ ಹೆಸರು? ಮೆಲ್ಗೆ ಮೆಲ್ಗೆ ಮೆಲ್ಗೆ. ಹೆಸರು ಕೇಳದೆ ಅಷ್ಟೇ. ಐಮ್ ಸಾರಿ, ಇನ್ನೊಂದು ಹೆಣ್ಣಿನ ಹೆಸರು ಕೇಳದೆ ಅಂತ. ಹಾಗೇನಿಲ್ಲ, ನಾಲ್ಕೆ ತುದಿನಲ್ಲಿದೆ, ತಕ್ಷಣ ಬರುವಂತ. ಅವ್ರ ಹೆಸರು ವಸಂತ. ಹೌದು, ಸಂತೋಷ ಆನಂದ ಎಲ್ಲ ವಸಂತದಲ್ಲೇ. ದೀಪಾ, ಆದ್ರೂ ನಿನ್ ಫ್ರೆಂಡ್ ಒಂಥರ ಅಲ್ಲ? ಹೌದು, ಆಗ ಹಾಗಿರೋದು ತುಂಬಾ ಕಷ್ಟ. ನನ್ನ ಹತ್ರ ಕೂಡ ಅನಾವಶ್ಯಕವಾಗಿ ಮಾತೇ ಆಡೋದು. ಹೌದೌದು, ಮಾತನ್ನ ತಕ್ಕಡಿ ತೂಗಿ ತೂಗಿ ಆಡೋ ಸ್ವಭಾವ ಕೆಲವ್ರಿಗೆ. ದೀಪಾ, ಅವಳೆಲ್ಲಿರೋದು? ನನಗ್ ಗೊತ್ತಿಲ್ಲ. ಯಾಕೆ, ನೀನ್ ಕೇಳಿಲ್ವಾ? ಕೇಳಿದೆ. ನಾವು ಮೀಟ್ ಮಾಡಿ ಮಾತಾಡೋಕೆ ದೇವಸ್ಥಾನವೇ ಸಾಕು ಅಂದ್ರು. ಸೂಪು ಸಪ್ಸಪೆ ಅಲ್ಲ? ನಾನು ಇಲ್ಲಿಗೆ ಬರ ಹೇಳಿದ್ದು, ನೀನ್ ಬರ ಹೇಳಿದ್ದು ಅದೇ ಆಫೀಸ್ ಟೈಮಲ್ಲಿ ಪರ್ಸನಲ್ ವಿಷಯ ಮಾತಾಡಬಾರ್ದು ಅಂತ. ಅರೆ, ಟೈಮ್ ಆಯ್ತು. ನಿಮ್ ಮನೆಯಲ್ಲಿ ನಾನೇ ಬಿಟ್ಟು ಹೋಗ್ತೀನಿ. ಬಿಟ್ಟು ಹೋಗೋಕೆ ನಿಮ್ಗೆ ಯಾಕೆ ತಂದೆ? ನಾನೇ ಹೋಗ್ತೀನಿ. ಓಕೆ, ಬಾಯ್ ದೀಪಾ. ನೋಡ, ಇದನ್ನ ಆ ಕಡೆ ಹೊಸದದು, ಹುಷಾರು. ಆಯ್ತು. ನಮಸ್ಕಾರ ಸರ್. ನಮಸ್ಕಾರ, ಬನ್ನಿ. ರಮೇಶ್ ಮನೇಲಿಲ್ವೇ? ಇಲ್ಲ, ಇವತ್ತು ಭಾನುವಾರ, ಕ್ಲಬ್ಗೂ ಬರ್ಲಿಲ್ಲ, ಮತ್ತ ಆಫೀಸು ಇಲ್ಲ. ಮಧ್ಯಾಹ್ನ ಊಟಕ್ಕೆ ಬರ್ಬೋದಲ್ವೇ? ಬಂದ್ರು ಬರ್ಬೋದು, ಹೇಳಲಿಕ್ಕಾಗಲ್ಲ. ಯಾಕೆ? ನಾನ್ ಮೆಟ್ರೋ ಕ್ಲಬ್ ಸೆಕ್ರೆಟರಿ. ರಮೇಶ್ ನಮ್ ಕ್ಲಬ್ ಮೆಂಬರ್. ಹೌದಾ? ಮುಂದೆ ಸರ್, ನಾನು ಹೀಗೆ ಹೇಳ್ತಾ ಇದ್ದೀನಿ ಅಂತ ನೀವು ತಪ್ಪಾ ತಿಳ್ಕೊಬೇಡಿ ಸರ್. ನಿಮ್ ರಮೇಶ್ ದಿನ ನಮ್ ಕ್ಲಬ್ಬಿಗೆ ಬಂದು ಇಸ್ಪೀಟ್ ಆಡಿ ಆಡಿ ಸೋಲ್ತಾನೇ ಇದ್ದಾರೆ. ಇದುವರೆಗೂ ನಾವು 5,000 ರೂಪಾಯಿ ಕೊಟ್ಟಿದೀವಿ ಸರ್. ಅವ್ರು ಒಂಚಕ್ಕೂ ಪಾಸ್ ಆಗಿಲ್ಲ ಸರ್. ಹಣ ಎಷ್ಟಂದ್ರೆ? 5,000 ರೂಪಾಯಿ. ದೇವಣ, ಹೊರಗಡೆ ಹೋಗಿ ಅಮ್ಮವ್ರಿಗೆ 5,000 ರೂಪಾಯಿ ತಗೊಂಡ್ ಬರಕ್ ಹೇಳು. ಸರಿ ನೋಡ್ರಿ, ನಾನ್ ನಿಮ್ಗೆ ಹಣ ಕೊಡ್ತೇನೆ, ಆದ್ರೆ ಇನ್ನು ಮುಂದೆ ನೀವು ರಮೇಶ್ ಹತ್ರ ವ್ಯವಹಾರ ಇಟ್ಕೋಬೇಡಿ. ಸರಿ ಸರ್. ಸರ್, ರಮೇಶ್ ಇಸ್ಪೀಟ್ ನಲ್ಲಿ ಹೆವಿಯಾಗಿ ಸೋಲ್ತಾ ಇದ್ದಾರೆ ಸರ್. ನೀವು ಅವ್ರಿಗೆ ಸ್ವಲ್ಪ ಬುದ್ಧಿವ. ನಿಮ್ಮ ಅಡ್ವೈಸ್ ತುಂಬಾ ಥ್ಯಾಂಕ್ಸ್. ತಗೊಳ್ಳಿ ಹಣ. ನೋಡಿ, ಥ್ಯಾಂಕ್ ಯು ಸರ್. ಏನಂದ್ರೆ ಆತ ಏನೋ ನಿಮ್ಗೆ ಅಡ್ವೈಸ್ ಮಾಡ್ತಿದ್ರಲ್ಲ? ನೀನ್ ಹಿರೇ ಮಗನ ಪ್ರತಾಪ ಹೇಳ್ತಿದ್ದ, ನೀನೇ ನೋಡ್ಕೊ. ಚೇಚೆ, ಈ ಹುಡುಗಿ ಜವಾಬ್ದಾರಿ ಬರೋದು ಯಾವಾಗ? ಅವನು ಮದುವೆ ಮಾಡ್ಬಿಡ್ಬೇಕು. ಕೊಡ್ಲಿಪೇಟೆ ರಾಮನವ್ರ ಮಗಳಿದ್ದಾಳಲ್ಲ, ನೋಡಿ ನಿಶ್ಚಯ ಮಾಡ್ಬಿಡಿ. Shall I make this for you? This color is nice for you. Sorry, madam. ಈ ಸಾರಿ ಪ್ಯಾಕ್ ಮಾಡಿ ಬಿಲ್ ಕೊಡಿ. Okay, madam. Excuse me. ಓ, ನೀವಾ? ನಮ್ಮ ಅಮ್ಮನ್ಗೊಂದು ಸೀರೆ ತಗೋಬೇಕಾಗಿತ್ತು. ಯಾವ ಸೆಲೆಕ್ಟ್ ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಚೆನ್ನಾಗಿರೋದೊಂದು ಸೀರೆ ನೋಡಿ ನೀವು ಸೆಲೆಕ್ಟ್ ಮಾಡ್ಕೊಡ್ತೀರಾ? ನಿಮಗ್ ಮೆಚ್ಚಿಗೆ ಅದು ಸೀರೆಯಲ್ಲೂ ನಿಮ್ ತಾಯಿಗೆ ತೆಕ್ಕೊಡ್ಬೇಕು. ನಿಮ್ಮಿಷ್ಟನೇ ನನ್ನ ಇಷ್ಟ. ಅಂದ್ರೆ ನನ್ ಬಗ್ಗೆ ನೀವು ಬಹಳ ದೊಡ್ಡ ಮನುಷ್ಯರು ಅನ್ಕೊಂಡಿದ್ದೀನಿ. ಅಲ್ಲ ನೋಡಿ, ಇದು ಜವಳಿ ಅಂಗಡಿ. ಜವಳಿ ಹಂಡಿನಾ? ರೇ ಮಿಸ್ಟರ್, ಇಲ್ಲಿ ನಮ್ಮೂರ್ ಸಿಲ್ಕ್ ಸ್ಯಾರಿ ಯಾವ್ದಿಲ್ವೇನ್ರಿ? ಅದೇ ಸರ್, ನಿಮ್ಮೂರು ರೇ ಮೈಸೂರ್ ರೀ. ಅದಿಲ್ಲ ಸರ್. ಇಲ್ವಾ? ಸರಿ ಸರಿ, ನಾ ಮೈಸೂರಿಗೆ ಹೋಗಿ ನೋಡ್ತೀನಿ.
ಚೆನ್ನಾಗಿದೆ ದೀಪಾ. ಏನಮ್ಮ ಮಲಗ್ ಬಿಟ್ರೆ? ಮಾರ್ಕೆಟ್ ಅಲ್ಲಿ ರಾಜಮ್ಮ ಸಿಕ್ಕಿದ್ರು, ನಿಮ್ಗೆ ತುಂಬಾ ಹುಷಾರಿಲ್ಲ ಅಂತ ಹೇಳಿದ್ರು. ಹೌದಮ್ಮ, ಅವ್ರು ಹೋದ್ಲಾಗ ಎದೆ ನೋಡ್ಬಿಟ್ಟೆ. ನೀವು ಪಕ್ಕದ ಮನೇಲಿದ್ದಾಗ ಅಮ್ಮನು ತುಂಬಾ ಒತ್ತಾಸೆಯಾಗಿತ್ತು. ದುರ್ಗಾ ಹೇಗಿದ್ದಾಳೆ? ಚೆನ್ನಾಗಿದ್ದಾಳೆ. ಅಮ್ಮ, ನಮ್ಮ ಮಾವ ಸಿಕ್ಬಿಟ್ರು. ಅರ್ಜೆಂಟಾಗಿ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೋಬೇಕಾಗಿ ಬಂತು, ನಿಮ್ಗೆ ತಿರ್ಸಕ್ಕಾಗ್ಲಿಲ್ಲ. ಆಯ್ತು, ನಮ್ಮ ಆಶೀರ್ವಾದ ಸದಾ ನಿಮ್ಗೆ. ನೀವು ಮಾತಾಡ್ತಾ ಇದ್ರಿ, ನನ್ಗೆ ಆಫೀಸ್ಗೆ ಹೊತ್ತಾಯ್ತು. ಹೊರಡು ಕೆಲಸ ಮೊದ್ಲು. ಬರ್ತೀನಿ. ಪ್ರೇಮ, ನಿಮ್ಮ ಯಜಮಾನರು ಒಂದಿನ ಕರ್ಕೊಂಡು ಬರಮ್ಮ. ಖಂಡಿತ, ನಿಮ್ಮನೆ ಊಟ ಬಿಡ್ತೀವಾ? ದಿನ ಹೋಗ್ತಾನೆ ಇರ್ತಿ, ಬರ್ತಾನೆ ಇರ್ತಿ, ನಮ್ಮೇಲೋಸಿ ನಿಗಾ ಇಡಾಕಿಲ್ವಾ? ನಿಗಾನ ಮರಿಬೇಕಾ? ಸ್ವಲ್ಪ ಇರಿ, ಬರ್ತೀನಿ. ಪ್ರೇಮ, ನಿನ್ ತಂಗಿಗೂ ಬೇಗ ಒಂದ್ ಮದ್ವೆ ಮಾಡ್ಬಿಡಮ್ಮ. ಒಂದ್ ಒಳ್ಳೆ ಗಂಡು ನೋಡಿ ಅಂತ ನಮ್ಮ ಯಜಮಾನ್ರಿಗೆ ಹೇಳಿದ್ದೀನಿ. ಪ್ರೇಮಕ, ಸ್ವಲ್ಪ ಬರ್ತೀರಾ? ಬಂದೆ, ಬರ್ತೀನಮ್ಮ. ಏನು? ಯಾರವರೆಲ್ಲ? ರೌಡಿಗಳು. ದಿನ ನನ್ ಡ್ಯೂಟಿಗೆ ಹೊಟ್ಟಾಗ್ಲಿಲ್ಲ ಅಡ್ಡ ಹಾಕಿ ಚುಡಾಯಿಸ್ತಾರೆ. ಇನ್ ಮೇಲೆ ಅವರು ನಿನ್ ತಂಟೆಗೆ ಬರ್ತ ಹಾಗೆ ಮಾಡ್ತೀನಿ. ಪುಟ್ಟಕ್ಕೆ ಹೋಗ್ಬಿಟ್ಟು ಪಾರಿವಾಳ ಕರ್ಕೊಂಡು ಬಂದ್ಬಿಟ್ಟು. ಅಕ್ಕ, ದಿನ ನನ್ ನೋಡಿದ ತಕ್ಷಣ ಇವ್ರು ಬಿಸಿ ಹೊಡಿತಾರೆ, ಇವ್ರು ಕಣ್ಣು ಹೊಡಿತಾರೆ. ಅದ್ ಯಾಕಂತ ನನ್ಗೆ ಅರ್ಥವೇ ಆಗೋಲ್ಲ. ಹುಡುಗಿಗೆ ಅರ್ಥ ಆಗ್ತಿರೋದಿಲ್ಲ ಯಾಕಪ್ಪ ಮಾಡ್ತೀರಾ? ಅರ್ಥ ಮಾಡ್ಕೊಳ್ಳಿ ಅಂತ. ಏನ್ ಅರ್ಥ ಮಾಡ್ಕೊಳ್ಳಿ ಅಂತ? ಮನೇಲಿ ಖುಷಿಯಾಗಿರೋಣ ಅಂತ, ಲವ್ ಮಾಡೋಣ ಅಂತ. ಹೋ ಹಾಗೆ ವಿಷಯ. ದೀಪಾ, ನಿಂಗ್ ಟೈಮ್ ಆಯ್ತು, ನೀ ಹೋಗು. ನಾನು ಇವ್ರ ಜೊತೆಲಿ ಹೋಗಿ ಎಲ್ಲ ತಿಳ್ಕೊಂಡು ಆಮೇಲೆ ನಿಂಗೆ ತಿಳಿಸ್ತೀನಿ. ಹಲೋ ಹಲೋ, ಹಾಯ್ ಹಾಯ್. ಎಲ್ಲಿ ನಿಮ್ಮ ಮನೆ? ಪ್ಲೀಸ್ ಕಮಿನ್. ನೀನ್ ನೋಡಿದ್ರೆ ಒಳ್ಳೆ ಭೀಮನಾಗಿದೆಯಲ್ಲ. ಇವ್ರುಗಳಿಗೆಲ್ಲ ಅಡಿಗೆ ನೀನೇ ಮಾಡ್ತೀಯೇನು? ಪರವಾಗಿಲ್ಲ, ಬಹಳ ತಮಾಷೆಯಿಂದ ಮಾತಾಡ್ತೀಯ. ಬಹಳ ತಮಾಷೆಗೂ ಮಾತಾಡ್ತೀನಿ, ಬಹಳ ತಮಾಷೆನೂ ಮಾಡ್ತೀನಿ, ಇನ್ನು ಏನೇನೋ ಮಾಡ್ತೀನಿ. ಅಡಿಗೆ ಏನೋ ತುಂಬಾ ಚೆನ್ನಾಗಿ ಮಾಡ್ತೀಯ ಅಂತ ಆಯ್ತು. ಜ್ಯೂಸ್ ಮಾಡ್ತೀಯ ನೀನು? ಯು ಮೀನ್ ಫ್ರೂಟ್ ಜ್ಯೂಸ್? Yes. I will get you apple juice. Apple juice. Hello, sweetie. Hi, sweetie. Hi, beauty. Hi, beauty. Come on, darling. Come on, darling. ಅಮ್ಮ, ಚಂಡಿ ಚಾಮುಂಡಿ, ರಾಜ ರಾಜೇಶ್ವರಿ, ಬೆಂಗಳೂರು ಅಣ್ಣಮ್ಮ, ಮಂಗಳೂರು ದುರ್ಗಾ ಪರಮೇಶ್ವರಿ, ಸಾಕು ಮಾಡಮ್ಮ ನಿನ್ನ ವಿಶ್ವರೂಪ ದರ್ಶನ. ಜ್ಯೂಸ್ ಕುಡೀರಿ.
ಏನ್ ಮಾಡ್ಲಿ, ಹೀಗೆ ರಜಾ ಇದ್ದಾಗ ಒಂದ್ ದಿವಸ ಹಾಯಾಗಿ ಫ್ರೀ ಆಗಿರ್ಬೋದು ಅಷ್ಟೇ. ಸರ್ ಯಾರು? ಮೋಹನ್, ವೆಲ್ಕಮ್. ಏನ್ ಅಪರೂಪ ಮನೆ ಕಡೆ? ಹೊಸ ಕಾಂಟ್ರಾಕ್ಟಿಗೆ ನೀವು ಇನ್ನೂ ಸೈನ್ ಮಾಡಿರಲಿಲ್ಲ. ನೆನೆ ಆಫೀಸಿಗೆ ಬರೋಣ ಅನ್ಕೊಂಡೆ, ಟೈಮ್ ಸಿಕ್ಲಿಲ್ಲ. ಹೇಗೂ ಭಾನುವಾರ ನೀವು ಮನೇಲೇ ಇರ್ತೀರಾ ಅನ್ಕೊಂಡು ಇಲ್ಲಿಗೆ ಬಂದ್ಬಿಟ್ಟೆ. ಸಾರಿ ಫಾರ್ ಡಿಸ್ಟರ್ಬಿಂಗ್ ಯು ಸರ್. ನೋ ಫಾರ್ಮಾಲಿಟೀಸ್. ನಾನೇ ಫೋನ್ ಮಾಡೋಣ ಅಂತಿದ್ದೆ, ಮಿಸ್ ಆಗೋಯ್ತು. ನಾನು ಬಿಸಿ ಆಗಿದ್ದೆ. ಪರವಾಗಿಲ್ಲ ಸರ್. ಬಸವ ಬಸವ, 2 ಕೂಲ್ ಡ್ರಿಂಕ್ಸ್ ತೊಂಬ. ತಗೊಳ್ಳಿ. ಮೋಹನ್, ಬಸು ಬಸು, ಇವ್ರು ದೊಡ್ಡ ಬಿಸ್ನೆಸ್ ಮ್ಯಾನ್ ಮೋಹನ್. ಹೇಗಿದ್ದೀರಿ? ಚೆನ್ನಾಗಿದ್ದೇನೆ. ಮೋಹನ್ ನಿನಗೆ ಮೊದಲೇ ಪರಿಚಯನಾ? ಆಗಾಗ್ಗೆ ನಾನು ಹೋಗೋ ದೇವಸ್ಥಾನಕ್ಕೆ ಬರ್ತಾ ಇರ್ತಾರೆ, ಅಲ್ಲಿ ನೋಡಿದ್ದೀನಿ. ಮೋಹನ್ಗೆ ಒಳ್ಳೆ ಅಭ್ಯಾಸಗಳು ಇವೆ ಅಂತ ಆಯ್ತು. ಇದೆ ಪುರ್ಸೊತ್ತಾದಾಗ ದೇವಸ್ಥಾನಕ್ಕೆ ಹೋಗ್ತೀನಿ. ಒಂದೊಂದ್ ಸಂದರ್ಭ ಒಂದೊಂದ್ ತರ. ಈ ಸಂದರ್ಭದಲ್ಲಿ ಏನ್ ಅನ್ಕೋತಾರೋ. ಏನ್ ಸಂದರ್ಭ ಬಸು? ಇವರು ತಮ್ಮ ತಾಯಿಗೆ ಸೀರೆ ಕೊಂಡ್ಕೊಳಕ್ ಬಂದಾಗ ಸೆಲೆಕ್ಷನ್ ನಾನ್ ಕೇಳಿದ್ರು. ಐ ಆಮ್ ರಾಂಗ್ ಇನ್ ಸೆಲೆಕ್ಷನ್, ಅದಕ್ಕೆ ಕೇಳಿದೆ ಅಷ್ಟೇ. ಇವ್ರ ತಾಯಿಗೆ ಹಿಡಿಸೋ ಕಲರು ಡಿಸೈನು ನನಗೆ ಹೇಗೆ ಗೊತ್ತಾಗ್ಬೇಕು ಹೇಳಿ? ಸರಿ ಸರಿ, ಕೇಳಿದ್ರೆ ತಾನೇ ಏನ್ ತಪ್ಪು, ಬಿಡು. ಯಾವಾಗ್ಲೂ ಹೀಗೆ ಬಡ ಬಡ ಅಂತ ಮಾತಾಡ್ತಾರೆ. ಅವರು ಏನ್ ತಪ್ಪ ಕೇಳಿಲ್ಲ ಬಿಡಿ ಸರ್. ಬರ್ತೀನಿ ಸರ್. ಮೋಹನ್, ಅಪ್ಪ ಅಮ್ಮನ್ನ ತುಂಬಾ ಕೇಳಿದೆ ಅಂತ ಹೇಳು. ಹೇಳ್ತೀನಿ ಸರ್. ನಮಸ್ಕಾರ. Okay. Okay, I'll send it. Don't worry, no problem. Thank you. ಗುಡ್ ಈವ್ನಿಂಗ್ ಸರ್. ಓ, ಗುಡ್ ಈವ್ನಿಂಗ್ ದೀಪಾ. ಸ್ವೀಟ್ ತಗೊಳ್ಳಿ. ಏನು ವಿಶೇಷ? ಇವತ್ತು ನನ್ನ ಹುಟ್ಟಿದಬ್ಬ. ಓ, ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಥ್ಯಾಂಕ್ ಯು. ಸರಿ, ನಿನ್ನ ಹುಟ್ಟಿದಬ್ಬಕ್ಕೆ ನಾನೇನೋ ಪ್ರೆಸೆಂಟೇಷನ್ ಕೊಡ್ಬೇಕಲ್ಲ, ಏನ್ ಬೇಕು ಕೇಳು. ಆಸೆ ಆದದನ್ನು ಕೇಳೋಣ ಅಂದ್ರೆ ನಾನು ಅದೃಷ್ಟಹೀನೆ. ಹಾಗೇನಿಲ್ಲ ದೀಪಾ, ನಿನಗೆ ಇಷ್ಟಪಟ್ಟಿದ್ದನ್ನು ಕೇಳು, ಕೊಡೋ ಶಕ್ತಿ ನನಗಿದೆ. ಕೇಳಿದನ್ನು ನಿಜವಾಗ್ಲೂ ಕೊಟ್ಬಿಡ್ತೀರಾ? ಅದೇನಂತ ಮಹಾ ಕೇಳ್ತೀಯಾ? ಕೇಳು ನೋಡೋಣ. ಕೈಗೆ ದಶರಥನ ಕೇಳಿದ ಹಾಗೆ ಕೇಳ್ಬಿಡ. ನನಗೆ ರಾಮ ಲಕ್ಷ್ಮಣರು ಯಾರು ಇಲ್ಲ, ಅದೇನು ವರ ಕೇಳ್ತೆ ಕೇಳು. ಖಂಡಿತವಾಗಿ ಕೊಡ್ತೀನಿ ಅಂದ್ರೆ ವರಾನು ಕೇಳ್ಬಿಡ್ತೀನಿ. ವೈ ಡು ಎಸ್ಟೇಟ್ ಸೋ ಮಚ್? ಅದೇನೇ ಆಗಿರ್ಲಿ, ಕೊಡ್ತೀನಿ ಕೇಳು. ಈಗ ಬೇಡ, ಟೈಮ್ ಬಂದಾಗ ಕೇಳ್ತೀನಿ. ರೈಟ್. ನಮಸ್ಕಾರ ಸರ್. ಪುನಃ ಯಾಕೋ ಮನೆ ಹತ್ರ ಬಂದೆ? ಸರ್, 1 ವಾರದಿಂದ ಬಿಸ್ನೆಸ್ ಇಲ್ಲ ಸರ್. ನಾನೇ ಬಂಡವಾಳ ಹಾಕಿ ಮಾಲ್ ಒಳಗಡೆ ಕೂರ್ಸಿದ್ದೀನಿ ಸರ್. ಮಾಲು ಕಮಾಲ ನನಗೆ ಬೇಡ. ಸರ್, 500 ರೂಪಾಯಿ ಲಾಸ್ ಆಗುತ್ತೆ ಸರ್. ಬಡವನ ಬಂಡವಾಳ. ತಗೋ, ನಿನ್ ಮಾಲ್ ಕಳಿಸ್ತೀನಿ, ಕರ್ಕೊಂಡು ಹೋಗು. ಹಲೋ, ವಸಂತ, ನೀನು ಇಲ್ಲಿ ತಾಲಿ ಕಟ್ಟದ ಗಂಡನ ದ್ರೋಹ ಮಾಡೋಕೆ ನಾನ್ ಯಾರಿಗೂ ತಾಳಿ ಕಟ್ಟಿದ ಹೆಂಡತಿ ಅಲ್ಲ. ಕೊಟ್ಟ ಹಣಕ್ಕೆ ಅವತ್ತು ಅವರಿಗೆ, ಇವತ್ ನಿಮಗೆ. ವಸಂತ, ನಿನ್ ಬಗ್ಗೆ ನಾನು ಎಷ್ಟೊಂದು ಕನಸು ಕಾಣ್ತಾ ಇದ್ದೆ. ನಾನು ಕೂಡ ನಿಮ್ ವಿಷಯದಲ್ಲಿ ತಪ್ಪು ಕಲ್ಪನೆ ಮಾಡ್ಕೊಂಡಿದ್ದೆ. ಗಟಾರದಲ್ಲಿ ಬಿದ್ದಿದ್ದೊಬ್ಬಳನ್ನ ಗಣ್ಯರೊಬ್ರು ಪ್ರೇಮಿಸಿದ್ದಾರಲ್ಲ ಅಂತ ಕೊರಗ್ತಿದ್ದೆ. ನೀವು ಕೂಡ ಹೆಣ್ಣಿನ ಸುಖಾನ ಕಾಸು ಬಿಸಾಕಿ ಪಡ್ಕೊಳ್ಳೋ ನಡತೆಗೆಟ್ಟವರು ಅಂತ ತಿಳ್ಕೊಂಡಿರ್ಲಿಲ್ಲ. ಏನ್ ವೇಷ, ಏನ್ ಅಭಿನಯ! ಹೆಸರು ಹೇಳೋದಿಲ್ಲ ಅಂದೆ ಮಾತಾಡಕ್ ಅಸಹ್ಯ ಪಟ್ಟೆ. ಗರ್ತಿರಿಗಿಂತ ಹೆಚ್ಚಾಗಿ ದೇವಸ್ಥಾನಕ್ಕೆ ಬೇರೆ ಹೋಗ್ತಾ ಇದ್ದೆ. ಗರತಿರಿಗೂ ಗುಣವಂತರಿಗೂ ದೇವಸ್ಥಾನ ಯಾಕಬೇಕು? ನನ್ನಂತ ಪಾಪಿಗಳಿಗೆ ಅದು ಬೇಕಾದ್ದು. ಒಳಗೆ ನಾನೆಂತವಳಾಗಿದ್ರು ಹೊರಗೆ ಅದನ್ನು ತೋರಿಸ್ಕೊಳ್ಳಲ್ಲ. ಓಹೋ, ತಪ್ಪು ಮಾಡೋದಲ್ಲ ಒಂದು ಟಿವಿ.
ವಸಂತ, ನಿನಗ್ ಗೊತ್ತಿಲ್ಲ, ನಿನ್ ರೂಪ, ನಿನ್ ನಡವಳಿಕೆ ನನ್ನನ್ನು ಮರಳು ಮಾಡ್ಬಿಡ್ತು. ನಾನು ಮೋಸ ಹೋದೆ. ನಿಮಗ್ ಮೋಸ? ನನಗೆ? ಮೀನಿನ ಕಣ್ಣೀರು ಯಾರಕ್ ಕಾಣುತ್ತೆ? ನಾನು ಹಗಲಲ್ಲಿ ಸುರಿಸೋ ಕಣ್ಣೀರನ್ನ ರಾತ್ರಿಯಲ್ಲಿ ಒರೆಸ್ಕೊಂಡು ಹೇಗೋ ಬಾಳ್ತಿದ್ದೀನಿ. ಹೀಗೆ ಬಾಳು ಅಂತ ನಿನ್ ಯಾರು ಬಲವಂತ ಮಾಡಿ? ನಿನಗೆ ಹಣವೇ ಮುಖ್ಯವಾಗಿದ್ದಿದ್ರೆ ಯಾರಾದ್ರೂ ಒಬ್ಬ ಶ್ರೀಮಂತನ ಕೈಗಾಕೊಂಡು ತಾಳಿ ಕಟ್ಸ್ಕೋಬೇಕು. ತಾಳಿ? ಆ ಆಸೆ ಒಂದು ಕಾಲದಲ್ಲಿ ನನಗೂ ಇತ್ತು. ಒಂದು ಹೆಣ್ಣಿಗೆ ಒಂದು ಗಂಡು ಹುಟ್ಟಿ ಇರುತ್ತೆ ಅಂತ ಹೇಳ್ತಾರೆ. ಆದ್ರೆ ನನಗೆ ಅಂತ ಒಬ್ಬನ್ನ ದೇವರು ಹುಟ್ಟಿಸಿ ಇಲ್ಲ ಅಂತ ಕಾಣುತ್ತೆ. 10 ಜನ ಹೊಗಳೋ ಹಾಗೆ ನಡ್ಕೋಬೇಕು. ಲಕ್ಷಕ್ಕೋಸ್ಕರ ಇಟ್ಕೊಳ್ಳೋ ಈ ಕುಂಕುಮ ಕೆಟ್ಟ ದೃಷ್ಟಿಯಲ್ಲಿ ನೋಡೋರನ್ನ ಸುಟ್ಟು ಬೂದಿ ಮಾಡಬೇಕು. ಮುಚ್ಚಟೆಯಾಗಿ ನಡೆದು ಮುಚ್ಚಟೆಯಾಗಿ ಬಾಳ್ಬೇಕು ಅಂತ ದೊಡ್ಡ ದೊಡ್ಡ ಆಸೆ ಇತ್ತು. ಭಗವಂತನ ತಲೆ ಮೇಲೆ ಏರ್ಬೇಕು ಅಂತ ಈ ಬಚ್ಚಲ ಹೂಗೂ ಎಷ್ಟೊಂದು ಆಸೆ. ಇಷ್ಟೊಂದು ಆಸೆ ಬೆಳೆಸ್ಕೊಂಡಿದ್ ನೀನು ಈ ಹಾಳು ಕಸುಬಿಗೆ ಯಾಕಿಳಿದೆ? ಸಂಸಾರ ಸುಖಾನ ಎದುರು ನೋಡುತ್ತಿದ್ದೆ ನನಗೆ ಸಂಸಾರದ ಭಾರ ಹೆಗಲಿ ಮೇಲ್ ಬಿತ್ತು. ಸಹಾಯ ಮಾಡಕ್ ಬಂದ ಸಾಹುಕಾರರೆಲ್ಲ ನನ್ನ ಪ್ರಾಯನ ಅಡಮಾನ ಇಡು ಅಂದ್ರು. ಕೈ ಕಾಲಿಗೆ ಅಪಾಯವಾಗಿ ಬಿದ್ದಿದ್ದ ಅಣ್ಣನ್ನ ನಡೆದಾಡ ಹಾಗೆ ಮಾಡಬೇಕು ಅನ್ನೋ ಹಠ ನನ್ನ ಕಾಲಿನ ಜಾರಿಸಿಬಿಡ್ತು. ನನ್ನ ಯೌವನದ ಅಚ್ಚ ಬಿಳಿ ಹಾಳೆಗಳು ದಿನಪತ್ರಿಕೆಯಾಗಿ ಯಾರ್ಯಾರೋ ಓದಕ್ಕಾರಂಭಿಸ್ಬಿಟ್ಟು ಟುಡೇಯು ಟುಮಾರೋ ಸಮ್ವನ್. ನಾನ್ ಕತೆ ಹೇಳಿ ನಿಮ್ ಟೈಮ್ ವೇಸ್ಟ್ ಮಾಡಿದ್ದೀನಿ. ಐ ಆಮ್ ಸಾರಿ. ವಸಂತ, ನಿನ್ನನ್ನು ಕಂಡ ಮೊದಲನೇ ನೋಡ್ದಲ್ಲೇ ನಾನು ನನ್ನ ಬಲಿ ಕೊಟ್ಬಿಟ್ಟೆ. ನನಗಿದ್ದ ಹೆಣ್ಣುಗಳ ಸವಾಸನೆಲ್ಲ ತಪ್ಪಿಸ್ಕೊಂಡು ನನ್ನ ನಡತನೆ ಬದಲಾಯಿಸ್ಕೊಂಡೆ. ನಿನ್ನ ಘನತೆ ಗಾಂಭೀರ್ಯಗಳನ್ನ ನೋಡಿ ತೃಪ್ತಿ ಪಟ್ಕೊಂಡೆ. ಬಟ್ ಈಗ ನೀನು ಕಾಸಕ್ ಜಾಸ್ತಿಯಾಗಿ ನಿಂತ್ಕೋತೀಯ ಅಂತ ನನ್ನ ಕನಸಲ್ಲೂ ತಿಳ್ಕೊಂಡಿಲ್ಲ. ನೋಡು ವಸಂತ, ನಿನ್ನಿಂದ ನನ್ನ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ಆಗ್ಲಿ. ಇನ್ಮೇಲೆ ನನ್ನ ಸುಖಕ್ಕೋಸ್ಕರ ಯಾವ ಹೆಣ್ಣನ್ನು ದುರುಪಯೋಗಪಡಿಸ್ಕೊಳ್ಳ. ಇದು ನನ್ನ ಪ್ರತಿಜ್ಞೆ. ಇಟ್ಸ್ ಮೈ ಪ್ರಾಮಿಸ್. ತಗೋ. ವಸಂತ, ಅನುತಾಪದಿಂದಲ್ಲ, ಮಾನವೀಯತೆಯಿಂದ ಹೇಳ್ತಾ ಇದ್ದೀನಿ. ಮುಚ್ಚಟೆಯ ಮುತ್ತೈದೆಯಾಗಿ ಬಾಳ್ಬೇಕು ಅನ್ನೋ ಆಸೆ ನಿನಗಿನ್ನೂ ಉಳಿದಿದ್ರೆ ನನ್ನ ಜೀವನದ ಬಾಗಿಲು ನಿನಗಿನ್ನೂ ತೆರೆದಿದೆ. ಯಾವ್ದೋ ಹೊಸ ಹುಡುಗಿನ ಕರ್ಕೊಂಡು ಬರ್ತಾವನೆ. ಕೃಷ್ಣಯ್ಯ, ನೀನು ಒಂಟಿ ಅಲ್ಲ ಕಡು, ಹುಡುಗಿ ಜೋರಾಗವ್ಳೆ. ಒಳ್ಳೆ ನಾಚಿ ನೀರಾಗ್ಬಿಡ್ತಿದೀಯಲ್ಲ, ಯಾಕೆ? ಎಷ್ಟೇ ಆದ್ರೂ ನೀವು ನನ್ನ ಹಸ್ಬೆಂಡ್. 4 ಜನಗಳ ಮಧ್ಯೆ ಬರುವಾಗ ಅಡಕವಾಗಿ ಬರ್ಬೇಡ್ವೆ? ಬರಬೇಕು ಬರಬೇಕು. ಇಟ್ಟಿಗೆ ಮುರಿದ ಕೈ ಬಂದ ಒಂಟಿ ಆಗಿದನೋ ಸೌಖ್ಯ ಎಲ್ಲಿದು ಬಂತು? ಸಾಕ್ ನಿಲ್ಸೋ ನೀನು ಒಂಟ ಡ್ಯಾನ್ಸು. ನಮ್ ಟೇಬಲ್ ಕರ್ಕೊಂಡ್ ಈ ಸುಮ್ಮನೆ ಮಾಡ ಕಳಿ ಬೇಡ. ನಮ್ ಟೇಬಲ್ ಕರ್ಕೊಂಡ್ ನೀವು ಹೋಗಿ ಕೂತ್ಕೊ. ನೀವು ಹೋಗಿ ಕೂತ್ಕೊಂಡ್ರೆ ಬಾ 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 ಬಾ. ಸರ್, ನೀವಿಬ್ರು ಗಂಡ ಹೇಳ್ತೀರಪ್ಪ. ಅದಿರ್ಲಿ, ಏನ್ ತಗೋತೀರಾ ಅಂತ ಕೇಳಿದೆ. ನೀನೇನ್ ತಗೊಳ್ತೀಯ?
ನೀವೇನ್ ತಗೋತಿರೋ ನಾನು ಅದನ್ನೇ. ನೋಡಪ್ಪ, 2 ಕೇಕ್ ತಗೊಂಬಂದು. ಆಗ್ಲಿ ತರ್ತೀನಿ. ಆಮೇಲೆ ಯಾವಾಗ ನೀನ್ ಭರತನಾಟ್ಯ. ಯಾಕ ಸ್ನೇಹಿತರ ಹತ್ರ ಮಾತಾಡೋದಕ್ಕೆ ಇಷ್ಟೊಂದು ಹೆದರ್ಕೋತೀರಾ? ಹೆದರಿಕೆ ನೀನಿರುವಾಗ ನನಗೆ ಹೆದರಿಕೆ. ಹೊತ್ತಲು ವ್ಯಾಪಾರ ಶುರು ಮಾಡ್ಬಿಡ್ತಾನೆ. ವ್ಯಾಪಾರನ? ಅದೇ ಅವನು ದೊಣ್ಣಮೆಣಸಿನ್ಕಾಯಿ ವ್ಯಾಪಾರಿ. ಅವನು ಮೊದಲು ನಮಸ್ಕಾರ ಮಾಡಿದ್ನಲ್ಲ, ಅವನು ಬೂಸಾ ವ್ಯಾಪಾರಿ. ನಾನು ಕಮಿಷನ್ ಏಜೆಂಟ್ ತಾನೆ. ಸಿಕ್ಕಿದ ಕಡೆ ವ್ಯಾಪಾರ ಶುರು ಮಾಡ್ಕೊಂಡ್ಬಿಡ್ತಾರೆ. ಅದಕ್ಕೆ ನಾನು ಇವರನ್ನೆಲ್ಲ ಅವಾಯ್ಡ್ ಮಾಡ್ತಿರೋದು. ಈಗ ಸ್ನೇಹಿತರೆಲ್ಲ ಅವಾಯ್ಡ್ ಮಾಡ್ತಾ ಇದ್ರೆ ದುರ್ಗುನ್ ಗಂಡು ಹುಡ್ಕೋದು ಹೇಗೆ? ಅವಳದೇನ್ ಬಿಡ ಮಹಾ, 300ರಿಂದ 500ವರೆಗೆ ಅದ್ರ ರೇಟು. ಅದೇನದು ರೇಟು? 300ರಿಂದ 500 ರೂಪಾಯಿ ತರೋ ಗಂಡನ್ನ ಹುಡುಕಿದ್ರೆ ಆಯ್ತು ಅಂತ ಅಷ್ಟೇ. ಹೌದು ಅಂಕಲ್, ಅದೇ ರೇಟಲ್ಲಿ ಒಬ್ಬ ಹುಡುಗನ್ ನೋಡಿ. ಇವನ್ನೆಲ್ಲ ಗಬ್ಬಾಸನೆ ಬರ. ನನಗೆ ಫಿಕ್ಸ್ ಮಾಡೋ ಅದಕ್ಕೇನ್ ಟೈಮು ಗೇಮು ಹೊತ್ತು ಗೊತ್ತು ತಡ್ಕೊಳಕ್ಕಾಗಲ್ಲ. ಫಿಕ್ಸ್ ಮಾಡೋ. ಒಂದ್ ಕೆಲ್ಸ ಮಾಡ್ತೀಯಾ? ಏನು? ಮರ್ಯಾದೆಯಾಗಿ ಎದ್ದು 200 ರೂಪಾಯಿ ಕೊಡ್ತೀರೋ? ನಡೆಯಲ್ಲ. 250. ಅಂಕಲ್, ನೀವೇ ಮಾತಾಡ್ತಿದ್ದೀರಲ್ಲ, ನನಗೂ ಪರಿಚಯ ಮಾಡ್ಕೊಡಿ. ಆಗ್ಲೇ ಹೇಳಿದಲ್ಲ, ದೊಣ್ಣಮೆಣಸಿನ್ಕಾಯಿ ಅಂತ ಇನ್ನೇನ್ ಪರಿಚಯ ಪಂಚಾಯ್ತಿ. ಕುದುರ್ಸ್ಬಿಟ್ಟಿಯಾರೋ? ಇದಂತ ಕೇಸಲ್ವು, ಅಂತದಲ್ಲ ಮೇಲೆ ಬಿಟ್ಬಿಡ್ಬೇಕು. 300 ಕೊಡ್ತೀರಾ? 300. 300 ತಲೆನ ಹೊರಳಕಲ್ ತಿರ್ಗಿಸ್ತಾನೆ. ಸುಮ್ನೆ ಎಲ್ಲ ಮೇಲೆ 350. ನಾನೇ ಡೈರೆಕ್ಟ್ ಫಿಕ್ಸ್ ಮಾಡ್ತೀನಿ. 350. ಓಕೆ. ಅಂಕಲ್, 350 ಪಾರ್ಟಿನೇ ಒಪ್ಪಿಗೆ ಕೊಟ್ಟಾಯ್ತು. ಏನ್ ಹೇಳ್ತೀಯಾ? ಓದಿತೀನಿ ನೋಡು ಮಗನೇ. ಅಂಕಲ್, ಯಾಕೆ ಒಪ್ಕೊಳ್ಳಲ್ಲ ಅಂತೀರಾ? ಇವನಿಗೆ ರಾತ್ರಿ ಹೊತ್ತು ಕಣ್ ಕಾಣಿಸಲ್ಲ. ಇನ್ ಇವ್ರ ಅಪ್ಪನ 3ನೇ ಮದುವೆಗೆ ನಿನ್ ತಂಗಿನ್ ಕೇಳ್ತಾ ಇದ್ದಾನೆ. ಇವನ್ ಮಗನ್ಗಲ್ಲ, ಇವ್ರ ಅಪ್ಪನಿಗ. ಇವನು ನಾಯಿ ಅಂತವನು. ಸ್ವಲ್ಪ ನಿನ್ ಕೈ ಚಾಲ್ಕ ತೋರಿಸ್ತೀಯಾ? ಓಕೆ ಓಕೆ, ಸ್ವಲ್ಪ ಒಳಗಡೆ ಕಳಿಸ್ಕೊಡಿ, ನೋಡ್ಕೋತೀನಿ. ಕೃಷ್ಣ, ಅಡ್ವಾನ್ಸ್ ಕೊಡ್ಲಾ? ಅಲ್ಲೇ ಕೊಡು. ಅಮ್ಮಯ್ಯ, ಅಣ್ಣಯ್ಯ, ಹೋಗೋಣ. ಹಣ ಎಲ್ಲ ಪೂರ್ತಿ ಇಲ್ಲೇ ಕೊಡ್ಲಾ? ಅಲ್ಲೇ ಕೊಡು. ಆಯ್ತು. ಲೈಲಾ, ಹೋಗು. ಕರಾಟೆ ಒಳಗೆ ಕರಾಟೆ ತಗೊಳ್ತಾಳೆ. ಒಳ್ಳೆ ಹೆಣ್ಣು ತೋರಿಸ್ದಲ್ಲೋ. ಎಣ್ಣೆ ಇದು ಮೈಯೆಲ್ಲ ಉಣ್ಣಾಕ ಬಿಡ್ತಾವಳೆ. ಬಾರೋ. ತಾಜಾ ಅದೇ ತಿನ್ನಕ್ಕೆ. ಅಮ್ಮ, ಅಯ್ಯೋ. ಕೃಷ್ಣ, ಏನೋ ಇದು, ನೀವು ಹೆಂಗ್ ಅಂತೀರೋ ಹಂಗೆ. ಬಾಯಿಗೆ ಹಾಕೋಬೇಡ, ತಟ್ಟೆಗೆ ಹಾಕು. ಮೋಹನ, ಬಾರೋ. ಗೌರಿ, ಮೋಹನ ಬಂದಿದ್ದ ನೋಡೆ. ನಾನ್ ನಿನ್ ಬಿಸ್ನೆಸ್ ಸ್ಟೇಟ್ಮೆಂಟ್ ನೋಡ್ದೆ ಕಣ. ಬಿಸ್ನೆಸ್ ನನ್ನನ್ನು ಮೀರಿಸ್ತೀಯ ನೀನು? ಇವತ್ ನನ್ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗೋದಕ್ಕೆ ನಿಮ್ ಮೆಥಡೇ ಕಾರಣಪ್ಪ. ಅದ್ ಸರಿ, ಅಮ್ಮನ ಹುಷಾರಿಲ್ವಾ? ಹುಷಾರಿಲ್ದೆ ಏನೋ. ನಾಳೆ ನಮ್ ರಮೇಶನ್ಗೆ ಹೆಣ್ಣು ನೋಡಕ್ ಹೋಗ್ತಾ ಇದೀವಿ. ಎಲ್ಲಿ ನೀನ್ ಬರಲು ಅಂತ ಹೇಳಿ ಅವಳೇ ಹೇಳೋದು ಹೀಗೆ ಹೇಳ್ಬಿಡಿ. ಓ, ಇದೆಲ್ಲ ಅಮ್ಮಂದ ಪ್ಲಾನ್. ಬರ್ಲಿ. ಬಟ್ಟೆಲ್ಲ ಸರಿಯಾಗಿ ಒಣಗಾಕು. ನೋಡ ಬರ್ತಾ ಇದ್ದ. ಮೋಹನ್, ಅಮ್ಮ ಲೇ ಬಡವ. ಅಯ್ಯಯ್ಯೋ, ಯಾಕೆ ಇಷ್ಟೊಂದು ಬಡವಾಗಿದ್ಯಾ? ಹುಷಾರಿಲ್ವೇನೋ? ಅಮ್ಮ, ನಿನಗ್ ಹುಷಾರಿಲ್ಲ, ಏನಾಯ್ತು ಎಂತೋ ಅಂತ ಗಾಬರಿಯಿಂದ ನಾನು ಓಡ್ ಬಂದ್ರೆ ನಿನ್ ನಂದೇ ಸ್ಥಿತಿನ ವಿಚಾರಿಸಿದ್ಯಾ? ನೀ ಬರ್ಲಿ ಅಂತ ಹಾಗೆ ಮಾಡಿದೆ. ಇಲ್ಲಿ ನೋಡಿ, ಬೆಂಗಳೂರು ಆಫೀಸ್ ನ ಮ್ಯಾನೇಜರ್ ನೋಡ್ಕೊಳ್ಳಿ. ಮೋಹನ್ ಬಿಟ್ಟಿರೋ ನನ್ ಕೈಲಾಗಲ್ಲ. ಅಮ್ಮ ಹೇಳೋದು ಕರೆಕ್ಟ್. ಮೋಹನ್, ಇನ್ಮೇಲೆ ಬೆಂಗಳೂರು ಆಫೀಸ್ ನಾನು ನೋಡ್ಬೇಕು. ನೀನ್ ಇಲ್ಲಿ ಬಂದಿದ್ಬಿಡು. ಲೇಲೆ, ಬೆಂಗಳೂರು ಆಫೀಸ್ ಅಚ್ಚುಕಟ್ಟ ನಡೀತಾ ಇದೆ. ದಯವಿಟ್ಟು ನಡೀಲಿ ಬಿಡು. ಹಾ, ಈಗ ಮೊದಲು ಅಣ್ಣನ ಮದುವೆ ಕಾರ್ಯ ಎಲ್ಲ ಮುಗಿಲಿ, ಆಮೇಲೆ ಆಫೀಸ್ ವರ್ಗ ಇಲ್ಲ. ಅಮ್ಮ, ಹೆಣ್ಣೆಲ್ ನೋಡಿದ್ಯಾ? ಕೊಡ್ಲಿಪೇಟೆ ರಾಮನ್ ಮಗಳು. ಕೊಡ್ಲಿಪೇಟೆ. ನಾಳೆ ಸಂಜೆನೆ ಎಲ್ರೂ ಹೆಣ್ಣು ನೋಡಕ್ ಹೋಗ್ಬೇಕು. ಪರವಾಗಿಲ್ಲ, ಮಗಳನ್ನ ಕರ್ಕೊಂಡ್ ಬನ್ನಿ. ರಮೇಶ, ಮಾವನ್ ಮನೆ ಜೋರಾಗಿದೆ, ಸುಮ್ಮನೆ ತಾಲಿ ಕಟ್ಬಿಟ್ಟು ಇಲ್ಲೇ ಜಾಂಡ ಹುಡ್ಬಿಡು.
ಸುಮ್ಮನೆ ಕೂತ್ಕೊಳ. ಕಪ್ಪಿ ಚೇಷ್ಟೆ. ಅದಕ್ಕೆ ನಡಿಗೆ, ಹಂಸ ನಡಿಗೆ. ಓಕೆ ಓಕೆ. ಎಲ್ರಿಗೂ ನಮಸ್ಕಾರ ಮೇಡಮ್. ಮುಖ ಡಬ್ಬಲ್ ಓಕೆ. ಹೆಸರೇನಮ್ಮ? ಇಂದ್ರ. ಹೆಸರು ಟ್ರಿಬಲ್ ಓಕೆ. ರಮೇಶ, ಹುಡುಗಿ ಒಪ್ಪಿಗೆನಾ? ಓಕೆ ಓಕೆ ಒಪ್ಗೆನೆ. ಸುಮ್ನಿರು, ಅವನ್ ಬಾಯ್ ಬಿಡ್ಲಿ. ಅವನ್ ಬಾಯ್ ಬಿಟ್ಕೊಂಡೆ ಇದ್ದಾನಲ್ಲಮ್ಮ. ರಮೇಶ, ಹುಡುಗಿ ಒಪ್ಪಿಗೆನು? ನಿಮಗೆ ಒಪ್ಪಿಗೆ ಆದ್ರೆ ಆಯ್ತಲ್ಲ. ಹಾಗಾದ್ರೆ ಮುಂದಿನ ಏರ್ಪಾಡನ್ನ ಮಾಡ್ಬೋದಲ್ಲ? ಯಜಮಾನ್ರು ಅವ್ರ ಯಜಮಾನ್ರು ಬರ್ಲೆ. ಇನ್ ಮುಹೂರ್ತ ಇಡೋದು ತಾನೇ ಬಾಕಿ. ಹಾಗಿದ್ರು ಮುಂದಿನ ತಿಂಗಳು 4 ಒಳ್ಳೆ ಮುಹೂರ್ತಗಳಿವೆ. ಮೊದಲನೇ ಮುಹೂರ್ತದಲ್ಲೇ ಮದುವೆ ಆಗ್ಬಿಡ್ಬೇಕು. ಹೆಣ್ಣೆತ್ತವ್ರ ಸಂಕಟ ನಿಂಗೆ ಹೆಂಗಮ್ಮ ಗೊತ್ತಾಗಬೇಕು? ಅಯ್ಯೋ ಹೆಂಗರಳು. ದೇವಿ ಮುಂದೆ ನಿಂತು ಕಣ್ಣೀರಿನಲ್ಲಿ ಕರೆಗೆ ಹೋಗ್ತಿದ್ದ ನೀವು ಇಂಥವ್ರು ಅಂದ್ರೆ. ನೋವುಗಳನ್ನೆಲ್ಲ ತೋಡ್ಕೊಂಡು ಅಳೋಕೆ ದೇವಿ ಅಲ್ಲದೆ ನನಗೆ ಯಾರಿದ್ದಾರೆ? ನೀನು ಮನೆಗೆ ಬನ್ನಿ ಅಂತ ಬಲವಂತ ಮಾಡ್ತಿದ್ದೆ. ನಾನು ಏನೋ ನೆಪ ಹೇಳಿ ತಪ್ಪಿಸ್ಕೊತಿದ್ದೆ. ಯಾಕೆ ಗೊತ್ತಾ? ನೀತಿ ಕೆಟ್ಟ ನನ್ನ ಜೊತೆಯಲ್ಲಿದ್ದು ನಿನಗೆ ಕೆಟ್ಟ ಅಪವಾದ ಬರಬಾರದು ಅಂತ. ನನಗ್ ಬುದ್ಧಿ ಮಾತು ಹೇಳ್ತಿದ್ದೆ ನೀವೇ, ಹೀಗೆ ಬುದ್ಧಿ ಕೆಟ್ಟ ನಡಿಬಹುದೇ? ಇನ್ನೊಬ್ಬರಿಗೆ ಬುದ್ಧಿ ಹೇಳೋಕ್ ಮಾತ್ರ ನನ್ನ ಕೈಲಿ ಸಾಧ್ಯ. ನಾನು ತಿದ್ಕೊಳ್ಳೋಕೆ ಇಟ್ಸ್ ಟೂ ಲೇಟ್. ದಟ್ಸ್ ಮೈ ಫೇಟ್. ನಿಮ್ಮ ಈ ಸ್ಥಿತಿ ಗೊತ್ತಿಲ್ಲ, ಒಬ್ರು ನಿಮ್ಮನ್ನ ಹೃದಯಪೂರ್ವಕವಾಗಿ ಪ್ರೇಮಿಸ್ತಿದ್ದಾರೆ ಗೊತ್ತಾ? ಒಬ್ರ ಇಬ್ರ ಎಷ್ಟೋ ಜನ. ಅವ್ರದೆಲ್ಲ ಪ್ರೇಮ ಅಲ್ಲ, ಕಾಮ. ದೀಪಾ, ನೀನು ಉಪಕಾರಕ್ಕೆ ತುಂಬಾ ಥ್ಯಾಂಕ್ಸ್. ನಾನು ಬರ್ತೇನೆ. ಬೆಳಗ್ಗೆ ಹೋಗ್ಬೋದಲ್ಲ, ಕತ್ಲೆಯಲ್ಲಿ ಯಾಕೆ? ಕತ್ಲೆ ನನಗೆ ಅಭ್ಯಾಸ ಆಗೋಗಿದೆ. ಕಬ್ನನ್ ಮಕ್ಕಳ್ರ ಎಲ್ರ ಅವಳು Meet me at Hotel Sarovar today at 6:30 sharp. At your service. ತಮಗೋಸ್ಕರ. ಸಾರಿ, ನಿಮ್ಮನ್ನ ಕಾಯಿಸ್ಬಿಟ್ಟೆ. ಒಂಟಿಯಾಗಿ ಹುಡುಗಿರು ಬಂದು ನಮಗೋಸ್ಕರ ಕಾಯಬಾರ್ದು ಅಂತ ನಾನು ಸ್ವಲ್ಪ ಮುಂಚೆ ಬಂದೆ ಅಷ್ಟೇ. ಏನ್ ಸರ್, ನಾನು ನೋಡ್ತಾ ಇದ್ದೀನಿ 1-2-3 ದಿವಸದಿಂದ ಒಂಥರ ಇದ್ದೀರಲ್ಲ. ಇದನ್ನು ವಿಚಾರಿಸಕ್ಕೆ ನಾನು ಇಲ್ಲಿ ಕರೆಸಿದ್ದು. ಛೆ, ನಿಮಗ್ ಸಂಬಂಧಪಟ್ಟ ಒಂದು ವಿಷಯ ತಿಳಿಸಬೇಕಾಗಿತ್ತು. ಈಚೆಗ ವಸಂತನ ನೋಡಿ ಏನಾದ್ರೂ ಮಾತುಕತೆ ಆಡಿದ್ರಾ? ನಿಮ್ಮ ಮನಸ್ಸನ್ನ ಅವ್ರಿಗೆ ತಿಳಿಸಿದ್ರಾ? ನನ್ನ ಮನಸ್ಸನ್ನು ತಿಳಿಸುವಂತ ಸನ್ನಿವೇಶ ಆಕೆಲ್ ಕಾಣಲಿಲ್ಲ. ಆವತ್ತು ಆಕೆ ಬಗ್ಗೆ ಕೇಳಿದ್ರಿ, ಈಗ ಗೊತ್ತಾಯ್ತು. ಆಕೆ ಯಾರು ಗೊತ್ತೇ? ಇಟ್ಸ್ ಎ ಯೂಸ್ ಸಿಗರೇಟ್. ಐ ಡೋಂಟ್ ವಾಂಟ್ ಟು ವೇಸ್ಟ್. ಸರ್, ಅಂದ್ರೆ ಈಗ ನಿಮ್ಮ ಮನಸ್ಸು ಫ್ರೀ ಆಗಿದೆ, ಅದರಲ್ಲಿ ಇನ್ನೊಬ್ಬರಿಗೆ ಅವಕಾಶ ಅನ್ನ. ಅದು ನನಗೆ ಬಿಟ್ಟ ವಿಷಯ. ಬೇರೆ ಏನಾದ್ರು ಮಾತಾಡೋದು? ನನ್ನ ಹುಟ್ಟಿದಬ್ಬದ ಬಹುಮಾನ ಇನ್ನು ಕೊಳ್ಳೇ ಇಲ್ಲ. ನೀನ್ ಕೇಳಲೇ ಇಲ್ವಲ್ಲ? ಈಗ ಅವರನ್ನು ಕೇಳ್ತೀನಿ. ಹೇಳು. ಮೋಹನ್, ಕಾಲೇಜ್ನಲ್ಲಿ ನೀವು ಮಾಡ್ತಿದ್ದ ತುಂಟಾಟಗಳನ್ನೆಲ್ಲ ನಾನು ತುಂಬಾ ಮೆಚ್ಕೊಂಡಿದ್ದೆ. ನೀವು ನನ್ನ ಮೇಲೆ ಬಿಟ್ಟಿದ್ದ ಪೇಪರ್ ಏರೋಪ್ಲೇನ್ಗಳನ್ನೆಲ್ಲ ಓದಿ ಓದಿ ಸಂತೋಷ ಪಡ್ತಾ ಇದ್ದೆ. ಆ ಸವಿ ನೆನಪುಗಳೆಲ್ಲ ಸವೆದು ಹೋಗೋದ್ರೊಳಗೆ ನಿಮ್ಮ ಹತ್ರನೇ ಕೆಲಸ ಮಾಡೋ ಪುಣ್ಯ ಸಿಕ್ತು. ಪುನಃ ಬಣ್ಣ ಬಣ್ಣದ ಕನಸುಗಳು ಬೆಳೀತು. ಅಷ್ಟರಲ್ಲಿ ನಿಮ್ ಜೀವನದಲ್ಲಿ ವಸಂತ ಬಂದ್ಲು. ನನ್ನೊಂದು ಹಿಂದೆ ನಿಂತೆ.
ನನಗೆ ವಸಂತ ಇಲ್ಲ. ನಿಮ್ ಹೃದಯದ ಸ್ಥಳನ ನನಗ್ ಕೊಡಿ. ಇದೇ ನಾನು ಕೇಳ್ತಾ ಇರೋ ವರ. ದೀಪಾ, ನಾನು ಯಾರು ಏನು ಅಂತ ಚೆನ್ನಾಗಿ ಗೊತ್ತಿದ್ದು ನನ್ನ ಯಾಕೆ ಇಷ್ಟೊಂದು ಹಚ್ಕೊಂಡಿದ್ಯಾ? ಕೇಳಿದ ವರನ ಕೊಡ್ತೀನಿ ಅಂದ್ರೆ ನನಗೆ ನಿನ್ಗೇನ್ ಹೇಳಕ್ಕೂ ತೋಚ್ತಾ ಇಲ್ಲ. ನನಗೆ ನಿನ್ಗೇನ್ ಹೇಳಕ್ಕೂ ತೋಚ್ತಾ ಇಲ್ಲ. ಶಿವ ಪೂಜಲ್ ಕರಡಿ ಬಿಟ್ಟಂಗೆ ಅವನ ಬೇವಾರ್ಸಿ ನನ್ನ ಮಗ. ಹೆದರ್ಕೋಬೇಡ ವಸಂತಿ, ಇಲ್ಲೇ ಇರು. ನಿನ್ನ ನನ್ನ ಹೆಂಡತಿ ಅಂತ ಹೇಳ್ತೀನಿ. ಹೋಗಲು ನಿನ್ನಂತ ಅವ್ರು ಎಷ್ಟೋ ಜನ ಆಗೋದ್ರು. ನನ್ ವಿಷಯ ಆದ್ರೆ ಗೊತ್ತು ಬಿಡು. ಏನ್ ಸರ್ ದಿಢೀರಂತ? ಲಗೇಜ್ ಎಲ್ಲ ಕಾರ್ಗಿಟ ಇಟ್ಟಿದ್ದೀನಿ ಬುದ್ಧಿ. ಬುದ್ಧಿ ಅವ್ರನ್ನ ಕೇಳಿದೆ ಅಂತೇಳಿ ಅಪ್ಪಾಜಿ. ನನಗೆ ಚೆನ್ನಾಗಿ ಗೊತ್ತು. ನಿನ್ನ ರಮೇಶನ ಮದುವೆ ಕರ್ಕೊಂಡು ಹೋಗ್ತಲ್ಲ ಅಂತ ಬೇಜಾರು. ನೋಡು, ನಾನು ಊರಿಗೆ ಹೋಗಿ ಬಂದ್ಮೇಲೆ ನೀನ್ 10 ದಿವಸ ಊರಿಗೆ ಕಳ್ಸು. ಆಗ್ಲಿ ಬುದ್ಧಿ. ನಾನ್ ದೀಪ. ಅಮ್ಮನಿಗೆ ತುಂಬಾ ಸೀರಿಯಸ್. ಹೇಗೆಗೋ ಆಡ್ತಾ ಇದ್ದಾರೆ. ನನಗೆ ತುಂಬಾ ಭಯ ಆಗ್ತಾ ಇದೆ. ನನ್ಗೆ ಯಾರು ದಿಕ್ಕಿಲ್ಲ. ಅದಕ್ಕೆ ನಿಮ್ಗೆ ಫೋನ್ ಮಾಡಿದೆ. ಡೋಂಟ್ ವರಿ. ಇನ್ನು 10 ನಿಮಿಷ ನಿಮ್ಮ ಮನೆ ತರ್ತೀನಿ. ಓಕೆ, ನಾ ಬರ್ತೀನಿ ಮುನಿಯಪ್ಪ. ಬನ್ನಿ ಬುದ್ಧಿ. ಏನಂದ್ರೆ ಮೋಹನ್ ಬೆಂಗಳೂರಿಂದ ಹೊರಟಾನೋ ಸುದ್ದಿ ತಿಳಿತಾ? ಹೊರಟಿದ್ದೀನಿ ಅಂತ ಹೇಳ್ದ ಕಣೆ. ತಾಳಿ ಇನ್ನೊಂದ್ಸತಿ ಫೋನ್ ಮಾಡ್ತಿರ್ಕೋ. ಬೇಗ ಫೋನ್ ಮಾಡ್ರಿ. ಬೆಳಗ್ಗೆ ಬೇಕಾದ ತರಕಾರಿ ಎಲ್ಲ ತಂದಾಯ್ತಾ? ತಂದಾಯ್ತು ಸರ್. ನೋಡ, ಆ ಹೂನಂಗಡಿ ಸಾಹೇಬನ್ ಹೇಳು, ಮುಹೂರ್ತಕ್ಕೆ ಬೇಕಾದ ಬಿಡಿ ಹೂವು ಹಾರ ಎಲ್ಲ ಬೆಳಗಿನ ಜಾವ 4 ಗಂಟೆಗೆ ಇಲ್ಲಿ ಇರ್ಬೇಕು ಅಂತ. ಹೋಗು. ಸಮಾಧಾನ ಮಾಡ್ಕೋ ದೀಪ. 2 ದಿನದಿಂದ ಹೊಟ್ಟೆಗೇನು ತಗೊಳ್ಳದೆ ಹೀಗೆ ಕೂತಿದ್ರೆ ಹೇಗೆ ದೀಪ? ಯಾರು ದಿಕ್ಕಿಲ್ಲ. ನನ್ನ ಅಮ್ಮ ತಪ್ಲಿ ಮಾಡಿ ಹೊರಟೋದ್ರು. ನಿನ್ ಹುಟ್ಟದಬ್ಬಕ್ಕೆ ನಾನೇನೋ ಪ್ರೆಸೆಂಟೇಶನ್ ಕೊಡ್ಬೇಕಲ್ಲ, ಏನ್ ಬೇಕು ಕೇಳು. ಕೇಳಿದನ್ನು ನಿಜವಾಗ್ಲೂ ಕೊಟ್ಬಿಡ್ತೀರಾ? ಕೇಳು ನೋಡೋಣ. ಆದದನ್ನ ಕೇಳೋಣ ಅಂದ್ರೆ ನನ್ನ ಅದೃಷ್ಟಹೀನಿ. ನೋಡು ದೀಪ, ನಾನಿರೋವರೆಗೂ ನೀನ್ ತಬ್ಲಿಯನ್ನ ಮಾತಾಡಬಾರ್ದು. ಅವತ್ ನೀನ್ ನಾನು ಕೇಳಿದ ವರನ ಇವತ್ ನಾನು ಕೊಡ್ತೀನಿ. ಮುಂದಿನ ವಾರ ಊರಿಗೆ ಹೋಗಿ ಅಮ್ಮನಿಗೊಪ್ಸಿ ಮಿಕ್ಕಿದ ಏರ್ಪಾಡೆಲ್ಲ ಮಾಡ್ತೀನಿ. ಇನ್ಮೇಲೆ ನಿನ್ ಕಣ್ಣಲ್ಲಿ ನೀರು ಬರ್ದಿರೋ ಮಾಡೋದು ನನ್ ಬರ. ಯಾಕೆ ಸಂಕೋಚ ಭಾಗ್ಯ? ಯಾಕೆ ಹೆದರ್ತಿದೆ? ಏನು? ಯಾಕೆ ಸಂಕೋಚ ಭಾಗ್ಯ? ಯಾಕೆ ಹೆದರ್ತಿದೆ? ಏನು ಮೈಯೆಲ್ಲ ಒಂಥರ? ಹೌದು, ಮೊದಲ ಅನುಭವದಲ್ಲಿ ಒಂಥರ ಇರುತ್ತೆ. ಯಾಕೆಷ್ಟು ಬೆವರು? ನನಗ್ ಗೊತ್ತಿಲ್ಲ. ನನ್ಗೆ ಗೊತ್ತು. ಇವತ್ತು ಬೆಳಗಿನ ಜಾವದಲ್ಲಿ ನಾನು ತಪ್ಪಾಗಿ ನಡ್ಕೊಂಡೆ. ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಅದೇನೂ ಇಲ್ಲ. ಇಲ್ಲ, ನೀನೇನೋ ಮುಚ್ಚಿರ್ತಾ ಇದೀಯ. ಪ್ರತಿಯೊಬ್ಬ ಹುಡುಗಿನೂ ತನ್ನ ಗಂಡ ಒಳ್ಳೆಯವನಾಗೇ ಇರ್ಬೇಕು ಅಂತ ಇಷ್ಟಪಡ್ತಾಳೆ. ನೀನು
ನಮ್ಮಮ್ಮನ ಒತ್ತಾಯಕ್ಕೆ ಈ ಮದುವೆಗೆ ಹೋಗ್ಬೇಕಾಯ್ತು ಅಲ್ವೇ? ಇಲ್ಲ, ಮದುವೆ ಆದ್ಮೇಲೆ ಗಂಡ ಕೆಟ್ಟವನು ಅಂತ ಗೊತ್ತಾದ್ರೆ ಅವನ ಜೊತೆಲಿ ಬಾಳ್ದೆ ಬಿಟ್ಬಿಡ್ತಾಳೆ. ನಿಮ್ಮನ್ನ ಅರ್ಥ ಮಾಡ್ಕೊಂಡೆ ಮದುವೆ ಆಗಿದ್ದೀನಿ, ಅನುಸರಿಸ್ಕೊಂಡೆ ಬಾಳ್ತೀನಿ. ಅಂದ್ರೆ ನನ್ನ ಮನಪೂರ್ವವಾಗಿ ಒಪ್ಪಿ ಮದುವೆ ಆದ್ಯಾ? ವಿಧಿ ತಂದ್ಕೊಟ್ಟೆ ಈ ಸಂಬಂಧಕ್ಕೆ ನಾನೀಗ ಕೃತಜ್ಞತೆ ಸಲ್ಲಿಸ್ತಿದ್ದೀನಿ. ಹಾಲು ಆರೋಗ್ಯದೆ, ಕುಡೀರಿ. ಭಾಗ್ಯ, ಭಾಗ್ಯ, ಬಂದೆ ಅತ್ತೆ. ಭಾಗ್ಯಮ್ಮ, ಏನು? ಅಯ್ಯೋ, ಅದೇನ್ ಪರವಾಗಿಲ್ಲ ಬಿಡಮ್ಮ. ಭಾಗ್ಯ, ಬಂದಿರಿ, ಒಂದ್ ನಿಮಿಷ. ನಮ್ ಭಾಗ್ಯವನಿಗೆ ರೆಕ್ಕೆ ಕೊಟ್ಬಿಡಪ್ಪ. ಅವ್ವ, ಪುಟ್ಟ ಸಾಹೇಬ್ರು ಬಂದ್ರು. ಅಮ್ಮ, ಏನದಣ್ಣ, ಚೆನ್ನಾಗಿದ್ದೀನಾ? ಚೆನ್ನಾಗಿದ್ದೀನಿ ಸಾಹೇಬ್. ಅಮ್ಮ, ಅಮ್ಮ, ಎಲ್ಲ ನಾಟಕ ಅಲ್ವೋ? ಮದ್ವೆಗಂತೂ ಬರೋಕಾಗಿಲ್ಲ, ಮಾರನೇ ದಿವಸ ಬರೋಕಾಗಿಲ್ವಾ? ಅಯ್ಯೋ, ಮುಹೂರ್ತ ಆದ್ಮೇಲೆ ಯಾವತ್ ಬಂದ್ರೇನಮ್ಮ? ನೋಡು, ಅಲ್ಲಿ ಬಿಸ್ನೆಸ್ ಅಲ್ಲಿ ದೊಡ್ಡ ಕಾಂಪಿಟೇಷನ್. ಅಕಸ್ಮಾತ್ ನಾವೇನಾದ್ರು ಚಾನ್ಸ್ ಬಿಟ್ರೆ ಗಿರಾಕಿಗಳು ಆಡ್ಕೊಂಡು ಹೋಗ್ಬಿಡ್ತವೆ. ಬಿಟ್ಟಿಯ ರೈಲು ಗೌರಿ, ಅಲ್ಬು ಸುಮ್ನೆ ಅವನಂದೇನೆ ಪ್ರಯೋಜನ. ಕೊನೆಗೂ ಬಂದಲ್ಲ ಅಲ್ವೋ ಮೋಹನ್? ಆಫೀಸ್ನ ಸ್ಟೆನೋ ತಾಯಿ ಸತ್ರೆ ಆಕೆಗೆ ಹಣವೇನೋ ಸಹಾಯ ಮಾಡೋದು ಬಿಟ್ಬಿಟ್ಟು ನೀನೇ ನಿಂತು ಸಂಸ್ಕಾರ ಮಾಡುವಂಥದ್ದೇನೆ ಬಂದಿತ್ತು. ಚೆನ್ನಾಗಿ ಕೇಳಿ. ಅಪ್ಪ, ನಾನ್ ಇಲ್ದಿದ್ರು ಅಣ್ಣನ ಮದುವೆ ನೀವೆಲ್ಲ ಸೇರ್ಕೊಂಡು ನೆರವೇರಿಸ್ತಾ ಇದ್ರಿ. ಆದ್ರೆ ಪಾಪ ಆ ಹುಡುಗಿಗೆ ದಿಕ್ಕು ದೇಶ ಎಲ್ಲ ನಾನೇ ಅನ್ನೋಗಾಗಿತ್ತಪ್ಪ. ಏನೋ ಅನು ಆಪತ್ತು ನಿಂತು ಬಿಟ್ಟ ಬಿಡಿ. ನೀ ಬಾಪ ಸ್ನಾನ ಮಾಡ್ ಬಾ. ಸ್ನಾನ ಮಾಡಿದ್ದೀನಮ್ಮ? ಮಾಡಿದ್ದೀನಮ್ಮ. ಅರೆ ಮೋಹನ್, ಹಾಯ್ ರಮೇಶ್, ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್. ಏನ್ ಮದುವೆ ಆದ್ಮೇಲೆ ಒಬ್ಬನೇ ಓಡಾಡ್ತಿದ್ಯಲ್ಲ? ಮದುವೆ ಯಾಕೆ ಬರ್ಲಿಲ್ಲ? ನನಗೆ ನಾನು ನಿನ್ ಜೊತೆ ಮಾತಾಡಲ್ಲ, ಹೋಗ್. ನೀನು ಮಾತಾಡದೇ ಇರೋ ಪರವಾಗಿಲ್ಲ. ಓ ಮೋಹನ, ಅಂದ್ರ ನಿನ್ನ ಮತ್ತೆ ನೀನು ನೋಡಿಲ್ಲ ಅಲ್ವಾ? ಅಪ್ಪ, ಒಂದ್ಸತ ಇವ್ನ ಅವಳು ನೋಡ್ಲಿ ಯಾಕೆ ಬರಗಾಗ್ತಾನ ನೋಡು. ಭಾಗ್ಯ, ಭಾಗ್ಯ, ಇವನೇ ನನ್ನ ತಮ್ಮ ಮೋಹನ್. ಜನ ಹೊಗಳೋ ಹಾಗೆ ನಡ್ಕೋಬೇಕು. ಅದನ್ನ ನಮ್ ಸಂಸಾರದಲ್ಲಿ ನಡೆಸ್ ತೋರಿಸ್ತಾ ಇದೆಯಾ ವಸಂತ? ಅಪ್ಪ, ನೋಡಿದ ಮೋಹನ್ ಹೆಂಗ್ ಫಂಕ್ ಆಗ್ಬಿಟ್ಟ? ಎಲ್ರು ಊಟಕ್ಕೆ ಬನ್ನಿ. ಯಾಕೋ ಹಾಗೆ ನಿಂತ್ಬಿಟ್ಟೆ? ನಿಮ್ ಅಣ್ಣನ್ ಮದ್ವೆ ಆಗಿರೋಳು ನೀನ್ ನೋಡಿದ ಇಂದ್ರ ಅಲ್ಲ ಅಂತ ಆಶ್ಚರ್ಯ ಏನೋ? ಮೋಹನ್, ಈ ಹುಡುಗಿ ನಮ್ಮ ಮನೆತನದ ಘನತೆ ಗೌರವಗಳನ್ನ ಕಾಪಾಡಿ ನಾವು ಮತ್ತೆ ತಲೆ ಎತ್ತು ತಿರುಗಾಡ ಹೋಗಿ ಮಾಡಿದ ದೇವತೆ ಕಣಯ್ಯ. ಹೌದು ಮೋಹನ್, ಭಾಗ್ಯ ಈ ಮನೆಗೆ ಸೊಸೆಯಾಗಿ ಬಂದು ದೀಪ ಹಚ್ಚಿದ್ಮೇಲೆ ಮನೆಯಲ್ಲಿ ಭಾಗ್ಯಲಕ್ಷ್ಮಿನೇ ನೆಲೆಸಿರೋ ಹಾಗೆ. ಅವಳ ಮದುವೆ ಆದ ಮೊದಲೇ ದಿನದಿಂದ ನಾನು ನನ್ನ ಹಿಂದಿನ ಗುಣಗಳನ್ನೆಲ್ಲ ಬದಲಾಯಿಸ್ಕೊಂಡ್ಬಿಟ್ಟೆ. ನೀವೆಲ್ಲ ಒಬ್ಬೊಬ್ಬರಾಗಿ ಬದಲಾಯಿಸ್ಬಿಟ್ಟಿದ್ದೀರಾ. ಇನ್ನು ನನ್ನನ್ನು ನಾನು ಬದಲಾಯಿಸ್ಕೊಳ್ಳೋದ ಇಲ್ಲ ಸುಮ್ಮನಿದ್ ಬಿಡೋದ ಒಂದು ನನಗೆ ಗೊತ್ತಾಗ್ತಾ ಇಲ್ಲ. ಏನು ಬೇಡ, ನಾವೆಲ್ಲರೂ ಸೇರಿ ಒಪ್ಕೊಂಡಿದ್ದ ಹೆಣ್ಣಿಗಿಂತ ದಿವಿನಾದ ಹೆಣ್ಣು ನಿನಗೆ ಅತಿಯಾಗಿ ಸಿಕ್ಕಿದ್ದಾಳೆ. ಸಂತೋಷ ಪಟ್ಕೊಳ್ಳೋ. ಕೂತ್ಕೋಗಿ. ಅಕ್ಕ ಅಕ್ಕ. ಓ ಕೃಷ್ಣಯ್ಯ, ಬನ್ನಿ ಬನ್ನಿ. ನಮಸ್ಕಾರ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಮ್ಮ. ತಗೊಳ್ಳಿ 2 ತಿಂಗಳ ಫೀಸು. ನಮ್ಮ ಹುಡುಗಿ ಕರಾಟೆ ಯಾಕೆ ಕಲಿತಾ ಇದ್ದಾಳಮ್ಮ? ರೆಗ್ಯುಲರ್ ಕ್ಲಾಸ್ ಬರ್ತಾ ಇದ್ದಾಳೆ. ಇನ್ ಸ್ವಲ್ಪ ದಿವಸದಲ್ಲಿ ಗ್ರೀನ್ ಬೆಲ್ಟ್ ತಗೋತಾಳೆ ಅಂತ ಕಾಣುತ್ತೆ. ಯಾಕೆ ಸುಮ್ಮನೆ ಆಗುದ್ರಿ? ನಿಮ್ಮ ಹಸ್ಬೆಂಡ್ ಕಲ್ಯಾಣ ಹುಡುಗಲ್ಲ ಹೇಳಿದ್ನಲ್ಲ, ಅದನ್ನೇನಾದ್ರು ವಿಚಾರಿಸಿದ್ರ? ಸ್ವಲ್ಪ ಗೊತ್ತಾಯ್ತು. ಅಷ್ಟು ಗೊತ್ತಾದ್ರೆ ಸಾಕು. ಕೃಷ್ಣಯ್ಯ, ನನ್ನ ಹಸ್ಬೆಂಡ್ಗೆ ನಿಮ್ ಇನ್ಫ್ಲೂಯೆನ್ಸ್ ನಲ್ಲಿ ಒಂದ್ ಒಳ್ಳೆ ಕೆಲಸ ಕೊಡಿಸ್ಬಾರ್ದೆ? ಅಯ್ಯಯ್ಯೋ, ಒಳ್ಳೆ ಕೆಲಸ ನಿಮ್ಮ ಹಸ್ಬೆಂಡ್ಗ? ಅಯ್ಯೋ, ಈ ಬೆಂಗಳೂರಲ್ಲಿ ಯಾರು ಕೊಡಲ್ಲಮ್ಮ. ಅವನು ಪ್ರಸಿದ್ಧಿ ಅಮ್ಮ, ಪ್ರಸಿದ್ಧಿ. ಓ, ಆ ಪ್ರಸಿದ್ಧಿ ಹೇಳ್ತಿದ್ದೀರಾ? ನಾನಿನ್ನು ಬರ್ಲೆ? ಬರ್ತೀರಾ? ಒಳ್ಳೇದು. ಯಾವತ್ತೂ ವಿಶ್ವಾಸ ಹೀಗೆ ಇರ್ಬೇಕು. ಇರುತ್ತೆ, ಹೀಗೆ ಇರುತ್ತೆ. ಅಷ್ಟಿದ್ರೆ ಸಾಕು. ನೀನ್ ಯಾಕೆ ನಮ್ಮ ಮನೆಗ್ ಬಂತೆ? ಪ್ರೇಮ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಅವಳನ್ನ ನೀನ್ ಯಾಕೆ ನೋಡ್ಬೇಕು? ಪ್ರೇಮ ನಲ್ಲಿ ಹೇಳ್ತಿ.
ಅವಳಕ್ ಕೊಡಬೇಕಾದ ಹಣ ಬಾಕಿ ಇತ್ತು, ಅದಕ್ಕೆ ಬಂದೆ. ಯಾವ ಬಾಕಿನು? ಅವಳಿಗೆ ನೀನ್ ಯಾಕೆ ಹಣ ಕೊಡಬೇಕು? ಯಾವ ಬಾಕಿ, ಯಾವ ಹಣ? ನಿನ್ನೆ ಇಡ್ತೀನಿ, ನೀನೇ ಕೇಳ್ಕೊಳೋ. ಕುಡ್ಕೊಡೋಕು ಅಯ್ಯಪ್ಪ, ನನ್ನ ಅವಲಕ್ಕಿ ಕುಟ್ಟೋದ. ಏನಕ್ಕ? ಕೃಷ್ಣಯ್ಯ ಮಾಮ ತುಂಬಾ ಒಳ್ಳೆಗಲ್ಲ. ಕೃಷ್ಣಯ್ಯ ತಾನೇ ಚಿನ್ನದಂಥ ಮನುಷ್ಯರು. ಏನ್ರಿ ಅಕ್ಕ ತಂಗಿರಿಬ್ರು ಸೇರ್ಕೊಂಡು ಆ ಪಕ್ಕ ಪದ್ಮಾಶಲ್ ಹೊಗಳ್ತಾ ಇದ್ದೀರಾ? ಮಾಮ ಕೆಲಸ ಸಿಕ್ತ? ಪ್ರೇಮ ಯಾವ್ದು ದುಡ್ಡು? ಕೃಷ್ಣಯ್ಯ ಕೊಟ್ಟಿದ್ದು. ಕೃಷ್ಣ ನಿನ್ಗೆ ಕೊಟ್ಟ? ನಿಮ್ಮನ್ ಮರ್ತೇ ಬಿಟ್ನಲ್ಲ ನಾನು. ಒಂದು 2 ತಗೊಳ್ಳಿ. ಏನಿದೆ? 25 ರೂಪಾಯಿ ಕಮಿಷನ್. ನನಗೆ ಯಾಕೆ ಕಮಿಷನ್? ನೀವು ಕಮಿಷನ್ ಏಜೆಂಟ್ ತಾನೇ? ಅವೆಲ್ಲ ಬಿಟ್ಬಿಟ್ಟು ಪ್ರೇಮ ನಿನ್ಗೋಸ್ಕರವಾಗಿ ಹೆದರ್ಕನ್ನೆಲ್ಲ ಬಿಟ್ಬಿಟ್ಟೆ. ತಿರ್ಗಾ ಯಾಕೆ ಗುಲಾಬಿ? ನೀವ್ ಮಾಡ್ತಿದ್ ಕಸುಬ್ನಿಂದ ಹೊರಗಡೆ ತಲೆ ಹಾಕೋ ಹಾಗಿಲ್ಲ. ಆದಷ್ಟು ಬೇಗ ಬೆಂಗಳೂರು ಬಿಟ್ಟು ಬೇರೆಯವ್ರಿಗೆ ಸಂಸಾರ ಸಾಗಿಸ್ಬೇಕು. ಅಲ್ಲಿ ತನಕ ನೀವಿಲ್ಲ ಬಿದ್ದಿರ್ಬೇಕು. ಹೊರಗಡೆ ಬಂದ್ರ ಒಂದೇ ಏಟು. 2 ತುಕಡ ಗೊತ್ತು. ಲಕ್ಷ್ಯಕ್ಕೋಸ್ಕರ ಇಟ್ಕೊಳ್ಳೋ ಈ ಗುಂಪನ್ನ ಕೆಟ್ಟ ದೃಷ್ಟಿಯಲ್ಲಿ ನೋಡೋರನ್ನ ಸುಟ್ಟು ಬೂದಿ ಮಾಡಬೇಕು. ವಸಂತ. ವಸಂತನ? ನನ್ನ ಹೆಸರು ಭಾಗ್ಯ. ಆದ್ರೆ ನೀವು ನನ್ನ ಅತ್ತಿಗೆ ಅಂತಲೇ ಕರಿಬೇಕು. ಆ ಸಂಬಂಧ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ಆ ಸಂಬಂಧ ಹೇಗೆ ಬೆಳೀತು ಅನ್ನೋ ವಿಷಯ ನನಗೆ ತಿಳಿಬೇಕು. ಯಾವ ವಿಷಯ ನೀನ್ ತಿಳಿಬೇಕು? ಯಾವ್ದು ಇಲ್ಲಮ್ಮ, ದೇವ್ರ ಪೂಜೆ ಹೂವಿನ ಮಧ್ಯದಲ್ಲಿ ಈ ಎಕ್ಕದು ಯಾಕೆ ಬಂತು ಅಂತ ಕೇಳ್ತಾ ಇದ್ದೆ. ಎಕ್ಕದ ಹೂವ ನನಗ್ ಕಾಣಿಸ್ಲಿಲ್ವಲ್ಲ? ಅದು ನಾನು ನೋಡ್ಲಿಲ್ಲ. ಯಾವ್ದೋ ಜ್ಞಾನದಲ್ಲಿ ನೀನೆ ತಂದಿಟ್ಟಿರ್ಬೇಕು. ಹೋಗ್ಲಿ ಬಿಡು, ಹೂನೊಳಗೂ ಕಾಣದೆ ಬೆರ್ತಿರ್ಬೇಕು. ಭಾಗ್ಯ, ನಾಳೆ ಶುಕ್ರವಾರ ಬೆಟ್ಟದ ಪೂಜೆ ನೀನೇ ಹೋಗ್ಬಾ. ಆಗ್ಲೇ ಅತ್ತೆ. ನೋಡು, ಮೋಹನಿ ತಿಂಡಿ ಕೊಡು. ಬನ್ನಿ. ಬೆಂಗಳೂರಿಂದ ಯಾವಾಗ ಬಂದ್ರಿ? ನಾನ್ ಕೇಳ್ತಿದ್ದೀರಾ? ನಿಮ್ಮನ್ನೇ ಕೇಳ್ತಾ ಇರೋದು. ಬೆಂಗಳೂರಿಂದ ಬಂದಿದ್ದು ನೀವು ತಾನೇ? ನಾನ್ ಬಂದಿದ್ ಟ್ರೈನ್ ಲೇಟ್ ಆಗೋಯ್ತಲ್ಲ. ಓ, ಸಿಕ್ಕಿರೋ ಸ್ಥಾನ ಕೈ ಬಿಟ್ಟು ಹೋಗ್ಬಾರ್ದು ಅಂತ ಜಾಣ್ತನದಿಂದ ಯಾಕೆ ಮಾಡ್ತಾ ಇದ್ದೀರಾ? ಯಾಕೆ ಗುಟ್ಟನ್ ರಟ್ ಮಾಡ್ತೀನಿ ಅಂತ ಭಯನಾ? ಅತ್ತೆ, ಓ, ನನ್ ಬಾಯಿ ಮುಚ್ಚಕ್ ಅಮ್ಮ ಬೇಕಾಗತ್ತೇನಾ? ಹೌದು. ನಿಮ್ ಮಾತಿನ ಅರ್ಥ ನಿಮ್ಮಮ್ಮನಿಗೆ ತಾನೇ ಚೆನ್ನಾಗ್ ಗೊತ್ತು. ಬೇಷ್, ಎಲ್ರ ಹತ್ರ ಒಳ್ಳೆ ಹೆಸರು ಪಡೆದಿದ್ದಾಯ್ತು. ನನ್ನನ್ನ ಹುಚ್ಚಿನ ಮಾಡಕ್ ನೋಡ್ತಾ ಇದ್ದೀರಾ? ಏನಮ್ಮ ಕರ್ದಿಯಾ? ಅದೇನಮ್ಮ, ಏನ್ ಯಾವಾಗ ನನ್ಗೆ ಹಿಡಿಸ್ತಾ ಇದ್ದಿದ್ದೆ ಮಾಡ್ತಿರಲ್ಲ? ಏನೋ ಹಿಡಿಸ್ತಾ ಇರೋದು? ಅದೇ ಇಡ್ಲಿ ದೋಸೆ. ನಿಮ್ ಚಿಕ್ಕ ಮಗ ಒಂಥರ ಅಂದ. ನಾನ್ ಯಾವಾಗ್ಲೂ ಒಂದೇ ತರನೇ. ಏನ್ ಮಾಡೋದು, ದೇವ್ರ ಸದ್ಯಕ್ಕೆ ಈಗ ಪೂಜಾರಿ ಕಡೆ ಇದಾನಲ್ಲ. ಏನಮ್ಮ ಅವ್ನು ಹೇಳ್ತಿರೋದು? ನಿಮಗೂ ಅರ್ಥ ಆಗ್ಲಿಲ್ವಾ? ಏನಿದು? ಮನೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಹೋಟೆಲ್ ಕರ್ಕೊಂಡು ಬಂದಿದ್ದೀರಲ್ಲ? ಏನ್ ಮಾಡೋದು ದೀಪಾ, ನಮ್ ಸಮಸ್ಯೆನ ಅಮ್ಮನ್ಗೆ ಹೇಳೋಣ ಅಂತ ಬಂದ್ರೆ ಮನೇಲೆ ಒಂದ್ ದೊಡ್ಡ ಸಮಸ್ಯೆ ಬಿದ್ದಿತ್ತು. ಇನ್ನೊಂದು ಸಮಸ್ಯೆನಾ? ಹೌದು, ನಾನು ಮದ್ವೆಗೆ ಹೋಗಕ್ಕಾಗ್ಲಿಲ್ವಲ್ಲ. ಮನೇಲಿ ಏನ್ ಪಂಚಾಯಿತಿ ಆಯ್ತೋ ಏನೋ, ಅಣ್ಣನಿಗೆ ಗೊತ್ತಾಗಿದ್ ಹೆಣ್ಣು ಯಾಕೆ ಬದಲಾಗೋಯ್ತೋ ಒಂದೂ ಗೊತ್ತಾಗ್ತಾ ಇಲ್ಲ. ಹೆಣ್ಣು ಬದಲಾಗಿ ಹೋಯ್ತೆ? ಏನ್ ನೀವ್ ಹೇಳೋದು? ಏನ್ ಹೇಳಿ ದೀಪಾ, ಹಣಕ್ಕೋಸ್ಕರ ಹಲವಾರು ಜನ ಜೊತೆ ಸ್ನೇಹಿತಲಾಗಿದ್ದ ವಸಂತ ಹೀಗ್ ನಮ್ಮನೆಗೆ ಸೊಸೆಯಾಗಿ ನನಗೆ ಅತ್ತಿಗೆಯಾಗಿ ಬಂದಿದ್ದಾಳೆ. ಯಾರು? ಬೆಂಗಳೂರು ವಸಂತಾನೆ? ಹೌದು, ಆದ್ರೆ ಅವಳು ಈಗ ವಸಂತ ಅಲ್ಲ. ಹಿತ್ತಾಳೆ ಒಡವೆಗೆ ಚಿನ್ನದ ಗಿರೀಟ ಹಾಕ್ದಾಗೆ ತನ್ನ ಹೆಸರನ್ನ ಭಾಗ್ಯ ಅಂತ ಬದಲಾಯಿಸ್ಕೊಂಡಿದ್ದಾಳೆ. ಹೌದಾ? ನಿಮ್ಮನ್ನ ನೋಡಿ ಏನಂದ್ಲು? ಅನ್ನೋದೇನು, ನನ್ನ ಪರಿಚಯ ಇರೋ ತೋರ್ಸ್ಕೊಂಡ್ರೆ ತಾನೆ. ಮನೇಲಾಗ್ಲೇ ಆಕ್ಟ್ ಮಾಡಕ್ ಶುರು ಮಾಡ್ಬಿಟ್ಟಿದ್ದಾಳೆ. ತನಗ್ ಸಿಕ್ಕಿರೋ ಹೊಸ ಬಾಳಿಗೆ ಬಲವಾದ ಆಸ್ತಿ ಭಾರ ಹಾಕೊಂಡಿದ್ದಾಳೆ. ಕಾಸನಾಸೆಗೆ ಸೆರಗ ಆಸ್ತಿ ದೆಣ್ಣಿವಳು ಅಂತ ಎಲ್ರದ್ದು ಹೇಳೋದ್ಯಾಕೆ ದೀಪ? ಯಾಕೆ ಹೇಳ್ಬಾರ್ದು? ಮೋಸಗಾರರ ಗುಟ್ಟನ್ನ ರೆಕ್ ಮಾಡೋದು ತಪ್ಪೇನಲ್ಲ. ಹಾಗಲ್ಲ ದೀಪ, ಅವಳೇ ನಮ್ಮ ಮನೆತನದ ಗೌರವ ಕಾಪಾಡಿದ ದೇವತೆ ಅಂತ ಅಪ್ಪ ತಿಳ್ಕೊಂಡಿದ್ದಾರೆ. ಅವಳಿಂದಲೇ ನಮ್ಮ ಸಂಸಾರದ ಲಕ್ಷ್ಮಿ ಕಟಾಕ್ಷ ಒದಗ್ ಬಂದಿದ್ದು ಅಂತ ಅಮ್ಮ ತಿಳ್ಕೊಂಡಿದ್ದಾರೆ. ಅವಳ ಮುಖದರ್ಶನದಿಂದ ತನ್ನಲ್ಲಿದ್ದ ದುರ್ಗುಣಗಳೆಲ್ಲ ನಾಶವಾದಿದ್ದು ಅಂತ ಅಣ್ಣ ಸಂತೋಷ ಪಡ್ತಾ ಇದ್ದಾನೆ. ಇವರೆಲ್ಲರೂ ನಂಬಿಕೆನ ಹೇಗೆ ಹೊಡೆದಾಕೋದು ನನಗಂತೂ ತೋಚ್ತಾ ಇಲ್ಲ. ದೀಪ, ವಸಂತ ಬರ್ತಾ ಇದ್ದಾಳೆ. ಒಂಟಿ ಆಗಿರೋದ್ರಿಂದ ನಡೆದದನ್ನೆಲ್ಲ ಬಿಚ್ಚು ಮನಸ್ಸಿಂದ ಮಾತಾಡ್ತಾಳೆ.
ಕಮ್ ಆನ್ ಯು ಟ್ರೈ. ಅಕ್ಕ, ವಸಂತಕ್ಕ, ವಸಂತಕ್ಕ, ವಸಂತಕ್ಕನ ಯಾಕಕ್ಕ ಹಾಗಂತೀರಾ? ನಾನು ಗೊತ್ತಿರಲಿಲ್ವಾ? ನಾನು ದೀಪಾ, ಬೆಂಗಳೂರು. ನೀವು ನನ್ನ ಬೇರೆ ಯಾರು ಅಂತ ತಪ್ಪು ತಿಳ್ಕೊಂಡು ಮಾತಾಡಿಸ್ತಿದ್ರಿ. ನನ್ನ ಹೆಸರು ಭಾಗ್ಯ. ಭಾಗ್ಯನಾ? ಹೆಸರನ್ನು ಬದಲಾಯಿಸ್ಕೊಂಡ್ಬಿಟ್ಟಿದ್ದೀರಾ? ಅರೆ, ನಿಮ್ಗೆ ಮದ್ವೆನೂ ಆಗಿದ್ಯಾ? ಹೌದು. ಈಗ ಗೊತ್ತಾಯ್ತು ನೀವ್ ಯಾಕೆ ನನ್ ಪರಿಚಯ ಇಲ್ಲದೆ ಇದ್ದವರಾಗಿ ಮಾತಾಡ್ತಿದ್ದೀರಿ ಅಂತ. ನೋಡಮ್ಮ, ದೇವಸ್ಥಾನಕ್ ಬಂದ್ಮೇಲೆ ನಿರ್ಮಲವಾಗಿ ದೇವರ ದರ್ಶನ ಮಾಡೋದ್ ಬಿಟ್ಟು ನನ್ ಹಿಂದೆ ಬಂದು ಏನೇನೋ ಕತೆ ಹೇಳ್ತಿದ್ಯಲ್ಲ, ನೀನ್ ಯಾರು ನನಗ್ ಗೊತ್ತಿಲ್ಲ. ನಾನ್ ಯಾರು ಅಂತ ನಿಜವಾಗ್ಲೂ ನಿಮ್ಗೆ ಗೊತ್ತಿಲ್ಲ? ಗೊತ್ತಿಲ್ಲ. ನೀವು ನನ್ನ ಏನು ತಿಳ್ಕೊಂಡಿದ್ದೀರಿ? ನಿಮ್ಮ ಅಣ್ಣನ ಹೆಂಡತಿಯನ್ನು ಮರ್ಯಾದೆಯನ್ನು ಬಿಟ್ಟು ಯಾರೋ ಒಬ್ಬ ಹುಡುಗಿನ ಕಟ್ಕೊಂಡ್ ಬಂದು ನನ್ನ ಗೇಲಿ ಮಾಡ್ಕೊಂಡು ಕುಣಿದಾಡಿದಾರಲ್ಲ, ನೀವು ನನ್ನ ಯಾರು ಅಂತ ತಿಳ್ಕೊಂಡು ಈಗ ಆಡ್ತಾ ಇದ್ದೀರಿ. ಕಣ್ ತಕೊಂಡೆ ನಿದ್ದೆ ಮಾಡೋ ನೋಡಿ ಖುಷಿ ಆಗ್ತಾ ಇದೆ. ನಾನ್ ಯಾರು, ದೀಪ ಯಾರು ನಿಜವಾಗ್ಲೂ ನಿಮ್ಗೆ ಗೊತ್ತಿಲ್ಲ? ಇಲ್ಲಿ ನೋಡಿ, ನಾನ್ ತಲೆ ಕೆಡಿಸಿ ಏನ್ ಸಾಧಿಸ್ಬೇಕು ಅಂತಿದ್ದೀರಿ? ಸಂಸಾರದಲ್ಲಿ ವೈಷಮ್ಯ ತಲೆ ಹಾಕ್ಬಾರದು ಅಂತ ನಿಮ್ ತರಳೆಗಳನ್ನ ಯಾರಿಗೂ ಹೇಳ್ದೆ ಬಾಯಿ ಮುಚ್ಕೊಂಡಿದ್ದೀನಿ, ಗೊತ್ತಾ? ನನ್ನನ್ನೇ ಬೆದರ್ಸಕ್ ನೋಡ್ತೀಯ ವಸಂತಮ್ಮ? ವಸಂತಮ್ಮ ಯಾರವಳು? ಬೆಂಗಳೂರು ಹೋಟೆಲ್ ರೂಮ್ಗಳಲ್ಲಿ ಮೈ ಮಾರ್ಕೊಳ್ತಿದ್ ಬಯ್ಯಾರಿ, ದೇವಸ್ಥಾನಕ್ಕೆ ಹೋಗ್ತಿದ್ ವೇಷಧಾರಿ, ನಮ್ ಕುಟುಂಬನೇ ಮಳ್ ಮಾಡ್ತಾರೋ ಹೆಮ್ಮಾರಿ. ನಿನ್ ಚರಿತ್ರೆ ತೆಗೆದಿಟ್ರೆ ಎಲ್ಲಿ ನಮ್ಮ ಅಪ್ಪ ಅಮ್ಮ ಅಣ್ಣನ ಎಲ್ರಿಗೂ ಎದೆ ಹೊಡೆದೋಗುತ್ತೋ ಅಂತ ನಾನು ಯೋಚನೆ ಮಾಡ್ಬೇಕಾಗಿ. ಸಾಕ್ ನಿಲ್ಸಿ. ತಪ್ಲಿ ತಾನೆ, ಏನ್ ಬೇಕಾದ್ರೂ ಅಂದು ಆಚೆಗಡ್ಬಹುದು ಅಂತ ಹೀಗೆ ಆಡ್ತಾ ಇದ್ದೀರಾ? ನಾನ್ ನಿಮಗೆ ಏನ್ರಿ ದ್ರೋಹ ಮಾಡಿದ್ದೀನಿ? ಪ್ರಾಣದ ಹಾಗೆ ನೋಡ್ಕೋತಿರೋ ಗಂಡ, ಪೂಜೆಗೆ ಯೋಗ್ಯರಾದ ಅತ್ತೆ ಮಾವಂದರನ್ನ ಕೊಟ್ಟೆ ದೇವರು, ಯಾಕಿಂತ ಒಬ್ಬ ಮೈದನ್ನ ಕೊಟ್ಟು ನನಗ್ ಚಿತ್ರಹಿಂಸೆ ಮಾಡ್ತಿದ್ದಾನು? ಭಾಗ್ಯ, ಭಾಗ್ಯ, ಯಾಕೆ ಅವಳು ಅಳ್ತಾ ಹೋದ್ಲು? ನಾನು ಅದನ್ನೇ ಕೇಳ್ತಾ ಇದ್ದೀನಿ. ನಾವೆಲ್ಲ ನೋಡಿ ಒಪ್ಪಿದ ಅಣ್ಣನ್ ಬಿಟ್ಟು ಇವಳು ಯಾಕೆ ನಮ್ಮ ಅಣ್ಣನ್ ಕುದ್ಗೆ ಕಟ್ಟಿದ್ರಿ? ಆ ಮಾತ್ ನಾ ನಿಮ್ಮ ಅಣ್ಣನೇ ಕೇಳು. ಮೋಹನ್, ಮದುವೆಗೆ ಸ್ವಲ್ಪ ದಿವಸಕ್ಕೆ ಮುಂಚೆ ನಾನು 16 ಸೋಮವಾರದ ವ್ರತ ಮುಗಿಸಿ ದೇವ್ರನ್ನ ಬಿಡೋಕ್ ಹೊಳೆಗೆ ಹೋದಾಗ ಗೌರಿ, ತುಂಬಾ ದೂರ ಹೋಗ್ಬೇಡ್ವೆ. ಇಲ್ಲಿ ಸ್ವಲ್ಪ ಆಳಲ್ಲ ಅಂದ್ರೆ ಅಲ್ಲಿ ಹೋಗ್ಬಿಡ್ತೇನೆ. ಸ್ವಾಮಿ, ನಮ್ಮಪ್ಪ ಕಾಯ ತಂದೆ. ತಾಯಿ, ಪಾರ್ವತಿ ಹಾಗೆ ಬಂದು ನಮ್ಮ ಮನೆಯನ್ನು ಉಳಿಸ್ಬಿಟ್ಟೆ. ಇದೇ ಊರ? ನನಗೆ ಯಾವ ಊರಿಲ್ಲಮ್ಮ. ನಿನ್ನ ಹೆಸರೇನಮ್ಮ? ಭಾಗ್ಯ. ಭಾಗ್ಯ, ಭಾಗ್ಯ. ನಿನಗೆ ನಿನ್ನವರು ಅಂತ ಯಾರು ಇಲ್ವೇನಮ್ಮ? ನಾನು ಹೀಗೆ ಕೇಳಿದವ್ರು ಯಾರು? ನೀವೇ ನನ್ನವರು. ಹಾಗಾದ್ರೆ ಭಾಗ್ಯ, ನೀನು ನಮ್ ಜೊತೆಲೆ ಬಂದ್ಬಿಡ್ತೀನಮ್ಮ. ಭಾಗ್ಯ, ಭಾಗ್ಯ, ಹಾಲ್ ಬಂತೇನಮ್ಮ? ಬಂದಿದೆ. ಮದ್ವೆ ಹೆಣ್ಣಿಗೆ ಸ್ನಾನ ಮಾಡಿಸಿ ಶಾಸ್ತ್ರ ಬೇಗ ರೆಡಿ ಆಗ್ಬೇಕು ಅಂತ ಬೀಗ ತಿಂದು ಹೇಳು. ನೀರ್ ಕಾದಿದ್ಯಾ? ನೋಡು, ಅಡಿಗೆ ಮನೆಯಿಂದ ಬೇಗ 2 ತಟ್ಟೆ ತಗೊಂಡ್ ಬಾ. ಬೇಗ ಹೋಗು. ಅಮ್ಮ, ಅಮ್ಮ ಹೇಳಿ, ಹೆಣ್ಣಿಗೆ ಸ್ನಾನ ಮಾಡಿಸಿ ಶಾಸ್ತ್ರಕ್ಕೆ ರೆಡಿ ಮಾಡ್ಬೇಕಂತೆ. ಇಂದ್ರ, ಇಂದ್ರ, ಹೇಳಮ್ಮ. ಓ, ನೀವ್ ಯಾರು ಮನೇಲೇ ಇಲ್ಲ? ರಮೇಶ, 4 ಆಯ್ತು, ಕಂಕು ಧಾರಣೆ ಆಗ್ಬೇಕು. ಬೇಗ ಹೋಗಿ ಸ್ನಾನ ಮಾಡ್ಕೊಂಡ್ ಬಾ. ಏನ್ ಹೇಳು? ನಾನೇ ಎಲ್ರಿಗೂ ಕೂಗಿ ಹೇಳ್ತೀನಿ. ಅಯ್ಯೋ, ಎಲ್ರು ಬನ್ನಿ, ಈ ಕರ್ಮ ನೋಡಿ ಬನ್ನಿ. ಏನ್ ಶಾಂತಮ್ಮ, ಏನಾಯ್ತು? ಅದು ನೀನು ಈ ಹೊಸನ್ನ ನನ್ನ ಬಾಯಿಂದ ಬೇರೆ ಹಾಕ್ತಂಗೆ. ಅಲ್ಲಿ ನೋಡಿ.
ಅವತಾರ ಒತ್ತುಟ್ಟಿದ ತಕ್ಷಣ ಮದುವೆ ಮುಹೂರ್ತ ಅಷ್ಟರೊಳಗೆ ಈ ಗಂಡಿನ ಹಲ್ಕಾ ಬುದ್ಧಿ ಎಂಥ ಸಂಬಂಧ ಇದು ಇಂಥವನಿಗೆ ನಮ್ಮ ಹುಡುಗಿನ ಕೊಡೋದೆ ಸಾಧ್ಯವೇ ಇಲ್ಲ ಹಾಗಂಬೇಡಿ ಏನು ಏನ್ರಿ ಇಡೀ ಆ ಹುಡುಗಿನ ಸಾಕಿ ಈ ರಣಹದ್ದಿನ ಕೈ ಕೊಡೋದ ಬಿಲ್ಕುಲ್ ಆಗಲ್ಲ ನಡೀರಿ ಹೋಗೋಣ ಇವಾಗ ದೊಡ್ಡಷ್ಟಿಗೆ ಇಷ್ಟು ಬೆಂಕಿ ಹಾಕ ನಡಿ. ಅಯ್ಯೋ ಶಾಂತಮ್ಮನವ್ರೆ ದೊಡ್ಡ ನಮಸ್ಕಾರ ನಿಮ್ ಸಂಬಂಧ ನಮ್ ಖಂಡಿತ ಬೇಡ ಶಾಂತಮ್ಮನವ್ರೆ ಏನ್ರಿ ಅವ್ರು ಹೋಗ್ತಾ ಇದ್ರೆ ನೋಡ್ಕೊಂಡು ಸುಮ್ಮನೆ ಇದ್ದೀರಲ್ಲ ಕರೀರಿ. ಇಷ್ಟೊಂದು ಹೀನಾಮಾನವಾಗಿ ಅಂದ್ ಹೋದ್ರಲ್ಲ ಪುನಃ ಅವ್ರನ್ನ ಕರೆದು ಮುಖಕ್ಕೆ ಉಗಿಸ್ಕೊ ಅಂತ ಹೇಳ್ತೀಯ. ಬೆಳಗಾಗೋದೇ ತಡ 100 ಜನ ನೆಂಟರು ಬಂದು ಇಳಿದು ಬಿಡ್ತಾರಲ್ಲ ಅವ್ರಿಗೆಲ್ಲ ಏನು ಉತ್ತರ ಕೊಡ್ಲಿ? ನಾವು ಸಂಪಾದಿಸಿದ ಘನತೆ ಗೌರವಗಳನ್ನೆಲ್ಲ ನಮ್ಮ ಮಗ ಕೊಳತ್ ನಾರೋ ಹಾಗೆ ಮಾಡಿ ತಿಪ್ಪೆಗೆ ಸುರಿದು ಬಿಟ್ಟ ಅಂತ ನೀನೇ ಹೇಳು. ತಪ್ಪಿಲ್ಲಮ್ಮ. ನಿಂದೇನು ತಪ್ಪಿಲ್ಲ. ನನ್ನ ಮಗನ ವಿಷಯ ನನಗೆ ಚೆನ್ನಾಗಿ ಗೊತ್ತು. ಅವನ್ ನಿಮ್ಮ ಮಾನ ಕಳೆದಿದ್ವಲ್ದೆ ನಮ್ಮೆಲ್ಲರ ಮಾನನ ಬೀದಿ ಪಾಲ್ ಮಾಡ್ಬಿಟ್ಟ. ಹೆಣ್ಣಿನ ಕಡೆಯವರು ಈ ಮದ್ವೆನೇ ಬೇಡ ಅಂತ ಹೊರಟೋಗ್ಬಿಟ್ರು. ನಿನಗಾಗಿರೋ ನಷ್ಟಕ್ಕೆ ಪರಿಹಾರ ಕೊಡಿಸ್ಲೇಬೇಕು ಅನ್ನೋ ತೀರ್ಮಾನ ಬಂದ್ಬಿಟ್ಟೆ. ಅಮ್ಮ ಹೌದಮ್ಮ, ನನ್ ಮಗ ನಿನ್ ಕೈ ಹೇಳಿದ ತಪ್ಪಿಗೆ ಅವನೇ ನಿನ್ ಕೈ ಹಿಡಿದು ನಿನ್ನ ಸುಖವಾಗಿ ಬಳಸೋ ಹಾಗೆ ಮಾಡಿ. ಅಮ್ಮ, ಎಟ್ಟುಕಲಾರದ ಎತ್ತರದ ಯೋಗ್ಯತೆ ನಿಮ್ದು. ದಿಕ್ಕು ದೆಸೆ ಇಲ್ದೆ ಇನ್ನೊಬ್ರು ಅನ್ನ ತಿನ್ಕೊಂಡು ಬಿದ್ದಿರೋ ನನ್ನ ಯಾವುದೋ ಆವೇಶದಲ್ಲಿ ಈಗ ನಮ್ ಸಂಸಾರದ ಮಾನ ಮರ್ಯಾದೆ ಎಲ್ಲ ಬೀದಿ ಬಾಗ್ಲಿಗೆ ಹೋಗಿ ನಿಂತಿದೆ. ಅದನ್ನಲ್ಲೇ ತಡೆದು ಪುನಃ ಮನೆ ಒಳಗೆ ತರೋದಕ್ಕೆ ನಿನ್ನೊಬ್ಳಿಂದಲೇ ಸಾಧ್ಯ. ಕುಲ ಗೋತ್ರ ಒಂದನ್ನು ತಿಳಿದೆ ನನ್ನನ್ನ ನಿಮ್ಮನೆ ಸೊಸೆ ಮಾಡ್ಕೋತೀನಿ ಅಂತಿದ್ದೀರಲ್ಲ. ನಿನ್ ಗುಣ ನನಗೆ ನನಗೆಷ್ಟು ಸಾಕು. ಇಂಥ ಪರಿಸ್ಥಿತಿಲು ನಿಮ್ಮ ಅಣ್ಣನ ಮದುವೆ ಆಗೋದಕ್ಕೆ ಹೋಗ್ತಿ ನಮ್ಮೆಲ್ಲರ ಮಾನ ಮರ್ಯಾದೆ ಕಾಪಾಡಿದ ದೇವತೆ ಕಣೋ ಭಾಗ್ಯ. ಆ ಒಂದ್ ಸಮಯದಲ್ಲಿ ನಿಮ್ ಗೌರವ ಕಾಪಾಡುದು ಅಂತ ಈಗ ಇಡೀ ನಮ್ಮ ವಂಶದ ಗೌರವನೇ. ವಂಶದ ಗೌರವ ಏನಾಯ್ತು? ನಿಮ್ಮ ಅಣ್ಣನಿಗಿರೋ ನೀಚ ಬುದ್ಧಿಗೆ ಎಷ್ಟು ಹಣ ಅಂತಸಿದ್ರೆ ಏನೋ ಪ್ರಯೋಜನ? ಅವನಿಗೆ ಯಾರು ಹೆಣ್ಣು ಕೊಡ್ತಿದ್ರು? ಭಾಗ್ಯನಂತ ಗುಣವಂತೆ ಸಿಕ್ಕಿದ್ದು ನಮ್ ಪುಣ್ಯ ಕಣು. ಅಮ್ಮ ಅಮ್ಮ ಅಮ್ಮ, ನಿಮ್ಗೆ ಏನ್ ಹೇಳ್ಬೇಕು ಅಂತ ನಂಗೆ ಗೊತ್ತಾಗ್ತಾ ಈಗ ಏನಾಯ್ತು ಅಂತ ಹೀಗಾಡ್ತಿದ್ಯಾ? ನೋಡಿ, ಎಲ್ಲೋ ಬಿದ್ದಿದ್ ಕಲ್ನ ಸಾಲಿಗ್ರಾಮ ಅಂತ ಅಭಿಷೇಕ ಮಾಡ್ತಾ ಇದ್ದೀರಲ್ಲ ನೋಡಿ. ಅಮ್ಮ, ಅವ್ರು ಹೋಗ್ಬಿಟ್ರಾ? ಹೋಗಿದ್ದಾರೆ, ಬರ್ತಾರೆ. ಬರ್ಲಿ. ಬಂದ ಮೇಲೆ ಯಾವಾಗ್ಲಾರು ಹೋಗ್ತಾರಲ್ಲ ಆವಾಗ ಹೇಳಿ. ಏನ್ ಹೇಳೋದು? ಅಮ್ಮ, ಅಲ್ಲಿ ಅಲ್ಲಿ ಎಲ್ಲಿ? ಪಕ್ಕದಲ್ಲಿ ಪಕ್ಕದಲ್ಲಿ ಪಕ್ಕದ ರೂಮ್ ನಲ್ಲಿ ಒಬ್ರಿದ್ದಾರೆ, ಮಿಲ್ಲು ಓನರು, ಬಹಳ ಧಾರಾಳಿಗಳು. ಅದಕ್ಕೆ ನಾನೇನ್ ಮಾಡ್ಲಿ? ಯಾಕೇನೇನೋ ಮಾತಾಡ್ತಿದ್ದಿ? ಏನೂ ಇಲ್ಲ, ಪಕ್ಕದ ರೂಮು ಡಬಲ್ ಬೆಡ್ ರೂಮು, ಅವ್ರಿರೋರು ಸಿಂಗಲ್ಲು. ಅದಕ್ಕೆ ಹೇಳ್ದೆ, ಯೋಚನೆ ಮಾಡಿ ಹೇಳಿ. ಏಯ್, ನಿನ್ಗೇನ್ ತಲೆ ಕೆಟ್ಟಿದ್ಯೇನೋ? ಏನೇನೋ ತಲೆ ಮಾತಾಡ್ತಿದ್ದಿ? ಬರ್ಲಿ ಅವ್ರು. ಹೋಗ್ತೀಯೋ ಇಲ್ವೋ? ಹೋಗ್ತೀನಿ. ಹೋಗಲೇ ಅಂದಳ್ಳಿ ಅನ್ನಿ ಸಾರ್. ಅಡ್ಕಸ್ಪಿ ಒಂದ್ ಒಂಟಿ ಅಕ್ಕಿನ್ ಕುದುರ್ಸ್ಕೊಂಬಾರ ಅಂದ್ರೆ ಆಗ್ಲಿಲ್ಲ, ಬೇಕೂಪ. ನೀವು ಸುಮ್ನಿರಿ ಸಾರ್. ಅವಳ ಜೊತೆಯಲ್ಲಿ ಬಂದಿರೋನು ಸಖತ್ ನನ್ ಮಗ. ನನ್ ಕಸಬೇನಾರು ಗೊತ್ತಾಗಿದ್ರೆ ಅರ್ಧ ಸುಟ್ಟು ಅರ್ಧ ಹೂತಾಕ್ಬಿಡ್ತಿದ್ದ. ನಾನು ದೀಪ, ಅಳು ನಿಲ್ಸು. ಏನಾಯ್ತು ಅಂತ ಹೇಳು. ಸರಿ, ಹತ್ತು ಮುಗಿಸು, ಆಮೇಲೆ ಹೇಳುವಂತೆ. ನೋಡಿ, ಬೇರೆಯವರು ಪಕ್ಕದ ರೂಮ್ನಲ್ಲಿ ಯೋಚನೆ ಮಾಡಿ ಹೇಳು. ಇವತ್ತಿನ ಹೇಳೋಂಗ್ ಕಾಣಲ್ಲ. ಸರಿ, ಅವನ್ನೇ ಕರೆದು ಕೇಳ್ತೀನಿ.
ಮಾರ್ನಿಂಗ್. ಏನ್ ಯಾ ಪಕ್ಕದ ರೂಮು ಅದು ಇದು ಅಂತ ಹೆಂಗಸ್ರ ಮಾತಾಡ್ದೆ ಅಂತಲ್ಲ? ಅಯ್ಯಯ್ಯೋ, ಆ ತರ ಏನು ಇಲ್ಲ ಸರ್. ಇದು ಸಿಂಗಲ್ ರೂಮು, ಪಕ್ಕದ ರೂಮು ಡಬಲ್ ರೂಮು. ಈಗ ಖಾಲಿ ಆಗತ್ತೆ, ಚೇಂಜ್ ಮಾಡ್ಕೊಂಡ್ಬಿಡಿ, ಹಾಯಾಗಿರ್ಬೋದು ಅಂತ ಹೇಳ್ದೆ. ನಾ ಬರ್ಲಾ ಸರ್? ಇನ್ಮೇಲೆ ಇದನ್ನೆಲ್ಲ ಇಟ್ಕೋಬೇಡ. ಅಯ್ಯೋ, ಎಷ್ಟ್ ಚೆನ್ನಾಗಿ ಹೇಳ್ತಾ ಇದ್ದಾನೆ. ಹೆಣ್ಣು ಮಕ್ಕಳು ಧೈರ್ಯ ತುಂಬ್ಕೋಬೇಕಾಗಿದ್ದು ಇಂಥ ಸನ್ನಿವೇಶದಲ್ಲೇ. ಇನ್ನು ಹೆಚ್ಚು ದಿನ ನಿನ್ನ ಹೋಟ್ಲಲ್ಲಿ ಇಡಕ್ಕಾಗಲ್ಲ. ಆ ರೂಮ್ ನಲ್ಲಿರೋ ಹುಡುಗಿ ನಮ್ಮೂರಿನ ದೀಪ ಕಣೋ. ಯಾವ ದೀಪನು? ಅದೇ ಆ ಕರಾಟೆ ಪ್ರೇಮನ್ ಫ್ರೆಂಡ್. ಅಯ್ಯಪ್ಪ, ಈ ಊರಿಗೆ ಬಂದ್ರು ಆ ಹಳೆ ಅಕ್ಕಿನೇ ಕಣ್ಣಿಗೆ ಬೀಳ್ತಾ ಇದೆಯಲ್ಲ, ಇಲ್ಲಿಗೆ ಯಾಕೆ ಬಂತು? ಇದುವರೆಗೂ ನಡೆಸಿದಾಗಲ್ಲ ನೋಡಿ. ಮದುವೆ ಆದ್ಮೇಲೆ ದಿನ ನೀವು 5:30 ಗಂಟೆಗೆ ಮನೆಗೆ ಬಂದ್ಬಿಡ್ಬೇಕು. ಪಾರ್ಕು, ವಾಕಿಂಗ್ ಅಂತ ದಿನ ನನ್ನ ಹೊರಗೆ ಕರ್ಕೊಂಡು ಹೋಗ್ಬೇಕು. ಸಿನಿಮಾ. ಅಯ್ಯೋ, ನನ್ ಪರ್ಸು ಕಳ್ಳ. ಹೊಡಿರಿ ಸರ್, ಎಷ್ಟ್ ಬೇಕಾದ್ರೂ ಹೊಡಿರಿ ಸರ್. ಮನೇಲಿ ತಮ್ಮನ್ ಕಾಯಿಲೆ, ಔಷಧಿಗ್ ದುಡ್ಡಿಲ್ಲ. ಯಾರು ಕೊಡ್ಲಿಲ್ವಾ? ಬಾ, ನಾನ್ ಕೊಡ್ತೀನಿ ಪೊಲೀಸ್. ಸರ್ ಸುಳ್ಳು ಹೇಳಲ್ಲ ಸರ್. ಮನೇಲಿ ತಮ್ಮನ್ ಕಾಯಿಲೆ, ಅಪ್ಪನ್ಗ ಆಸ್ತಮ. ಮನೇಲಿ ಬಂದ್ ನಮ್ ಕಷ್ಟ ನೋಡಿ ಸರ್. ಆಮೇಲೆ ಬೇಕಾದ್ರೆ ಪೊಲೀಸಿಗೆ ಕೊಡಿ ಸರ್. ಸರ್ ಕೈ ಮುಗಿತೀನಿ ಸರ್, ಮನೆಗ್ ಬಂದ್ ನೋಡಿ ಸರ್. ಬಾ ದೀಪ, ನಿನ್ ಕತೆ ಏನಂತ ನೋಡೋಣ. ನಾನ್ ಬರ್ಕೊಟ್ಟಿದ್ದೆ ಔಷಧಿ ತಂದ್ರ. ನಾನು ಇನ್ನೊಬ್ಬ ಮಗ ಹೋಗಿದ್ದಾನೆ, ಅವನಿಗೆ ದುಡ್ಡು ಸಿಕ್ತೋ ಇಲ್ವೋ ನೋಡಿ ಸರ್. ಇವ್ ನನ್ ತಮ್ಮ, ಇವ್ರು ನಮ್ಮ ಅಪ್ಪ. ನಂಗ್ ಪೊಲೀಸಿಗೆ ಕೊಡಿ ಸರ್, ಆದ್ರೆ ಔಷಧಿಗೆ ಸಹಾಯ ಮಾಡಿ ಸರ್. ಡಾಕ್ಟರ್, ಮಗು ಹೇಗಿದೆ? ಒಂದೇ ಸಮ ಜ್ವರ ಇದೆ, ಟೈಫಾಯ್ಡ್ ತಿರ್ಕೋಬಹುದು. ನಾನು ಔಷಧಿ ಬರ್ಕೊಟ್ಟಿದ್ದೆ. ಅದನ್ನ ನಾನು ನೋಡ್ಕೋತೀನಿ. ಮತ್ತೆ ನಾಳೆ ಬಂದು ನೋಡ್ತೀನಿ. ಈತ ಗೋಪಾಲ್ ಅಲ್ಲ? ಹೌದು. ಇವನ್ಗೂ ನಿಮ್ಗೆ ಏನ್ ಸಂಬಂಧ? ನನ್ನ ಮಗ. ಅವನು ಬದುಕಿದ್ದಿದ್ರೆ ನಮ್ಮ ಸ್ಥಿತಿ ಹೀಗಾಗ್ತಿದ್ದಿಲ್ಲ. ಕಾರ್ ಆಕ್ಸಿಡೆಂಟ್ ನಲ್ಲಿ ಕಾಲು ಕಳ್ಕೊಂಡು. ನೋಡಿ, ಆಕೆ ನಿಮ್ ಸೊಸೆನಾ? ನನ್ನ ಮಗಳು. ಗೋಪಾಲು ಕಾಲ್ ಸರಿ ಹೋಗ್ಲಿ ಅಂತ ಸಾವಿರಾರು ರೂಪಾಯಿ ಸಾಲ ಮಾಡಿಕೊಂಡು ಕಷ್ಟಪಟ್ಟು, ಆದ್ರೂ ಅವನು ಉಳಿಲಿಲ್ಲ. ಈಗ ತಾನೇ ಬೆಂಗಳೂರಲ್ಲಿ ಒಂದು ಕೆಲಸ ಹಿಡಿದು ತಿಂಗಳ 500 ರೂಪಾಯಿ ಕಳಿಸ್ಕೊಡ್ತಾ ಇದ್ಲು. ಈಗ 7-8 ತಿಂಗಳಿಂದ ಅದು ಕೂಡ ಬರ್ತಾ ಇಲ್ಲ. ಆಕೆಗೆ ಏನಾಯ್ತು, ಎಲ್ಲಿದ್ದಾಳೋ ಏನು ಒಂದು ತಿಳಿದು. ಈಗ ಹೆಸರೇನು? ವಸಂತ ಅಂತ. ಅವರಿಬ್ರು ಹಾಗಾದ್ಮೇಲೆ ಎಲ್ಲಿ ನಾವು ಸಹಾಯ ಕೇಳ್ತೀವೋ ಅಂತ ಒಬ್ಬರು ನಮ್ಮನ್ನ ಹತ್ರಕ್ಕೆ ಸೇರ್ಸ್ಕೊತಾ ಇಲ್ಲ. ಯಾವ ದೇವರು ನಿಮ್ಮನ್ನ ಕಳಿಸಿದ್ನು, ನಿಮ್ ಋಣ ಹ್ಯಾಗ್ ತೀರ್ಸ್ಬೇಕು ನನಗೊಂದು ಅರ್ಥ ಆಗ್ತಿಲ್ಲ. ನಿಮ್ ಕಷ್ಟ ಸುಖ ನನಗೆ ಬಿಟ್ಬಿಡಿ. ಮಗುಗೆ ಔಷಧಿಗೆ ಬರ್ಕೊಟ್ಟಿದ್ದ ಡಾಕ್ಟರ್ ಸ್ಲಿಪ್ ಎಲ್ಲಿದೆ? ಇಲ್ಲಿದೆ. ಇದನ್ನ ಇಟ್ಕೊಳ್ಳಿ, ಮಗನ್ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ನಾ ತಿರ್ಗಾ ಬಂದು ನೋಡ್ತೀನಿ. ಯಾಕ್ರಿ ಒಂಥರ ಗಂಭೀರವಾಗಿ ಬಿಟ್ರಿ? ವಸಂತನ ಮನೆ ಬಿಟ್ಟು ಹೊರಗಟ್ಟೋದು ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದೆ. ಈಗ ಅವ್ರನ್ನ ಅದಕ್ಕೆ ಅಂತ ಕರೆಯೋದು ಹೇಗೆ ಅಂತ ಯೋಚನೆ ಮಾಡ್ಬೇಕಾಗಿದೆ. ಇದೇನ್ರಿ ಈಗ ಹೀಗೆ ಮಾತಾಡ್ತಿದ್ದೀರಿ? ಎಲ್ಲದಕ್ಕೂ ಕಾರಣ ಇದೆ ದೀಪಾ, ಬಾ ಹೇಳ್ತೀನಿ. ಬನ್ನಿ ಬನ್ನಿ. ಸಾಹೇಬ್ರದಾರ ಕೂತೀರಿ, ಸಾಹೇಬ್ರ ಕರಿತೇನೆ. ಆಗ್ಲಿ. ನೀನ್ ಇಲ್ಲಿದ್ಯಾ? ಎಲ್ಲ ಇವಳ ಏನು ಗೊತ್ತಿಲ್ಲದೊಳಗೆ ಹೋಗ್ತಾ ಇದ್ದಾಳೆ. ನೀನು ಹಳೆ ಕಸು ಬಿಟ್ಬಿಟ್ಟು ಇಲ್ಲೇ ಬಂದು ಸೇರ್ಕೊಂಡ್ಬಿಟ್ಲ? ಓಹೋ, ಏನೇ ಯಾಕಳು ಸ್ವಾಮಿ, ಬಹಳ ದಿವಸ ಆಗೋಯ್ತಲ್ಲ. ನಮ್ ರಮೇಶನ್ ಮದ್ವೆಗೆ ಬರ್ತೀಯಾ ಅಂತ ಕೊನೆವರೆಗೂ ಕಾದೆ ನೋಡು, ನೀ ಬರ್ಲಿಲ್ಲ. ಸಾರಿ ಶ್ರೀಕಂಠು, ನಾನು ಬಾಂಬೆಲಿದ್ದೆ, ನನ್ಗೆ ವಿಷಯನೇ ಗೊತ್ತಾಗ್ಲಿಲ್ಲ. ಆಲ್ರೈಟ್, ಹಾಗೆ ಪರ್ಸನಲ್ ಆಗಿ ಆಶೀರ್ವಾದ ಮಾಡ್ಕೋಣ ಅಂತ ಬಂದು. ಥ್ಯಾಂಕ್ ಯು. ಎಲ್ಲಿ ರಮೇಶ? ಎಲ್ಲೋ ಹೊರಗೆ ಹೋಗಿದ್ದಾನೆ, ಬರ್ತಾನೆ. ಈಗಂತೂ ಅವನು ಬಿಸ್ನೆಸ್ ನಲ್ಲಿ ಬಹಳ ಪರ್ಫೆಕ್ಟ್ ಅಪ್ಪ. ನಾನು ಹಳೆ ಬಾಕಿ ಎಲ್ಲ ತೀರ್ಸ್ಬಿಟ್ಟ ಅವನು. ಮದ್ವೆ ಆದ್ಮೇಲೆ ತುಂಬಾ ಚೇಂಜ್ ಆಗ್ಬಿಟ್ಟಿದ್ದಾನೆ. ವೆರಿ ಗುಡ್. ನೋಡು, ದಿಸ್ ಮೈ ಲಿಟಲ್ ಪ್ರೆಸೆಂಟೇಷನ್ ಅವನು ಕೊಟ್ಟು. So nice of you. Thank you.
ಈಕೆ ನನ್ನ ಸೊಸೆ, ನಮ್ಮ ರಮೇಶ್ನ ಹೆಂಡತಿ ಭಾಗ್ಯ. ಇವರು ಮಿಸ್ಟರ್ ಕೃಷ್ಣಸ್ವಾಮಿ ಅಂತ ನನ್ನ ಕ್ಲೋಸ್ ಫ್ರೆಂಡ್. ಬಿಸ್ನೆಸ್ ಸಂಬಂಧನೂ ಇದೆ. ನಮಸ್ಕಾರ. ಕೃಷ್ಣಸ್ವಾಮಿ, ಏನಾಯ್ತು ಹಾಗೆ ನೋಡ್ತಾ ಇದೀಯಾ? ಏನಿಲ್ಲ, ಆಕೆ ಯಾರ ಮಗಳು, ಹ್ಯಾಕ್ ಸಂಬಂಧ ವಂಶ ಕುಲ ಗೋತ್ರ ಏನು ತಿಳ್ಕೊಳ್ಳದೆ ಇದ್ದಕ್ಕಿದ್ದ ಹಾಗೆ ಮನೆ ತುಂಬಿಸ್ಕೊಬೇಕಾಗಿ ಬಂತು. ಇದ್ದಕ್ಕಿದ್ದ ಹಾಗೆ ಶ್ರೀಕಂಠು, ನಿಂದು ಭಾರಿ ಮಾಡ್ತಾನ. ಮನೆಗೆ ಸೊಸೆಯಾಗಿ ಬರೋಳ ಬಗ್ಗೆ ಹಿಂದೂ ಮುಂದೆ ವಿಚಾರ ಮಾಡದೆ ದುಡುಕ್ಬಿಟ್ಟಿಲ್ಲ. ಯಾಕೆ? ಏನು ನಿನ್ನ ಸೊಸೆ ಬರೋ ಮೊದ್ಲೇ ಗೊತ್ತೇನು? ಇಟ್ಸ್ ಆಲ್ ರೈಟ್, ಹೋಗ್ಲಿ ಬಿಡು, ನಾ ಬರ್ತೇನೆ. ನಿಂತ್ಕೊಳ, ಅದೇನು ದುಡುಕ್ಬಿಟ್ಟೆ ಅಂತ ಹೇಳಿದೆ, ವಿವರನೇ ಹೇಳ್ದೆ ಹೋಗ್ತಾ ಇದ್ದೀಯ. ಏನಿಲ್ಲ, ಹೀಗೆ ಲೋಕಾಭಿರಾಮ ಹೇಳಿದೆ ಅಷ್ಟೇ. ಅದೇನಿದ್ರು ಸರಿ. ಕೃಷ್ಣಸ್ವಾಮಿ, ಈಗ ಇಲ್ಲಿ ಯಾರು ಇಲ್ವಲ್ಲ, ಅದೇನು ಹೇಳು. ರಮೇಶನ ಮದುವೆಗೆ ನಾನು ಬಂದಿದ್ದಿದ್ರೆ ಆ ಹೆಣ್ಣನ್ನ ಖಂಡಿತ ಬೇಡ ಅಂತ ನಾನು ಹೇಳ್ತಿದ್ದೆ. ಆದ್ರೆ ಈಗ ಏನ್ ಹೇಳ್ಬೇಕು ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ. ಕೃಷ್ಣಸ್ವಾಮಿ, ಅದೇನೇ ಆದ್ರೂ ಪರವಾಗಿಲ್ಲ. ಈ ನಿನ್ ಸ್ನೇಹಿತನ ಹತ್ರ ಯಾವ ಮುಚ್ಚಮನೆ ಇಟ್ಕೊಳ್ದೆ ಹೇಳು ಪ್ಲೀಸ್. ಬೆಂಗಳೂರಿನಲ್ಲಿರೋ ಎಲ್ಲಾ ಹೋಟ್ಲ್ಗಳನ್ನೂ ಸುತ್ಕೊಂಡು ಬರ್ತಿದ್ದ ವಸಂತಾನೆ ನಿನ್ನ ಸೊಸೆ ಅಂತ ಕಾಣ್ತ. ಸ್ವಾಮಿ, ಶ್ರೀಕಂಠು, ವಸಂತ ನನಗೆ ಚೆನ್ನಾಗಿ ಗೊತ್ತು. ನಾನು ಹೆಂಡತಿ ತೀರ್ಕೊಂಡ್ಮೇಲೆ ನಾನು ನನ್ನ ಮನೆಗೆ ಅವಳನ್ನ ಆಗ ಕರೆಸ್ತಾ ಇದ್ದೆ. ಆದ್ರೆ ಒನ್ ಡೌಟು, ನಿನ್ನ ಸೊಸೆ ನನಗೆ ಪರಿಚಯ ಇಲ್ಲದವಳ ನಡ್ಕೊಂಡು. ಆದ್ರಿಂದ ವಸಂತಳ ಹಾಗೆ ಇರೋ ಇನ್ನೊಬ್ಳು ಇರ್ಬೋದಲ್ಲ? ಯಾಕಿರ್ಬಾರ್ದು, ಯಾಕಿರ್ಬಾರ್ದು? ವಸಂತಳ ಬೆನ್ ಮೇಲೆ ಒಂದು ಮಚ್ಚೆ ಇತ್ತು. ಅಮ್ಮ, ನಾನು ಅದೇ ಅದೇನ ಹೇಳ್ತಿದ್ನಲ್ಲಮ್ಮ ದೀಪ, ಇವಳೆ ಮೋಹನ್ ನಿನ್ ವಿಷಯ ಒಂದು ಬಿಡದೆ ಹೇಳ್ಬಿಟ್ಟಿದ್ದಾನಮ್ಮ. ಬಾ, ದೇವ್ರು ನಿನ್ನ ಚೆನ್ನಾಗಿಡ್ಲಪ್ಪ. ಯವಣ, ಚೆನ್ನಾಗಿ ಬಿಡ್ತೀಯಾ? ನೀನೇ ಬಿಡಮ್ಮ. ಯಾಕೆ, ಏನಾಯ್ತು? ಮತ್ತೆ ಈ ಹುಡುಗಿನೇ ಮೋಹನ್ ಆಫೀಸ್ ನಲ್ಲಿ ಚೆನ್ನಾಗಿದ್ದಾಳಂತೆ. ಪಾಪ ಅವಳಿಗೆ ಯಾರು ಇಲ್ವಂತೆ. ಮೋಹನ್ ಇವಳನ್ನೇ ಮದ್ವೆ ಆಗ್ತಾನಂತೆ. ಗೌರಿ, ಶ್ರೀಕಂಠು, ಮನೆಗೆ ಸೊಸೆಯಾಗಿ ಬರೋಳ ಬಗ್ಗೆ ಹಿಂದೂ ಮುಂದೆ ವಿಚಾರ ಮಾಡದೆ ದುಡುಕ್ಬಿಟ್ಟಿಯಲ್ಲ. ಏನು ಅಂದ್ರೆ ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಮದುವೆ ಆ ಕುಟುಂಬದ ಘನತೆ ಗೌರವವನ್ನು ಕಾಪಾಡೋ ಹಾಗಿರ್ತೀವಿ. ಯಾಕೆ ಇದ್ದಕ್ಕಿದ್ದ ಹಾಗೆ ಏನೇನೋ ಮಾತಾಡ್ತಾ ಇದ್ದೀರಾ? ಅಪ್ಪ, ದೀಪ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತು. ಅವ್ರು ಬಡ ಕುಟುಂಬದವರಾದ್ರೂ ಗೌರವದಿಂದಾನೇ ಬಾಳದವ್ರಪ್ಪ. ಮೋಹನ್, ಆತದಲ್ಲಿ ಮಾಡಿದ ಕೆಲಸನ ಅಕ್ಕಪಕ್ಕದವ್ರು ಯಾವತ್ತೂ ಟೀಕ್ಸು ಹಾಗಿರ್ಬಾರ್ದಪ್ಪ. ಅತ್ತೆ, ಪಾಯಸ ಕುದ್ದಾಯ್ತು, ಇಳಿಸ್ಬಿಡಮ್ಮ. ನೋಡಿದ್ರ ಸರ್, ಏನ್ ಆಶ್ಚರ್ಯ. ಬೆಂಗಳೂರಲ್ಲಿ ನಾವಿರೋ ಬೀದಿಲಿ ವಸಂತ ಅಂತ ಒಬ್ರು ಹೀಗೆ ಇದ್ರು. ನಮ್ಮಕ್ಕೆ ಆಗ? ಹೌದು ಸರ್, ಇವ್ ನನ್ನ ನೋಡಿದ್ರು ಮಾತಾಡ್ತಿಲ್ಲ ನೋಡಿ. ಆದ್ದರಿಂದ ಇವ್ರು ಅವರಲ್ಲ ಅಷ್ಟೇ, ಇಬ್ರು ಒಂದೇ ಅಚ್ಚು. ನಿನ್ಗೆ ಆ ಹುಡುಗಿ ಚೆನ್ನಾಗ್ ಗೊತ್ತಾ? ಚೆನ್ನಾಯ್ತು, ತುಂಬಾ ಪರಿಚಯ. ಪಾಪ ಯಾಕೋ ಏನೋ ಹೋದ್ವಾರ ಅವಳನ್ನ ಪೊಲೀಸ್ನವ್ರು ಹಿಡ್ಕೊಂಡು ಹೋದ್ರು. ನಿಜವಾಗಿ ಆ ಹುಡುಗಿನ ಪೊಲೀಸ್ನವ್ರು ಹಿಡ್ಕೊಂಡು ಹೋಗಿದ್ ನೀನ್ ನೋಡಿದ್ಯಾ? ಹೌದ್ ಸರ್. ಏನು, ನಮ್ ಭಾಗ್ಯಳಾಗಿ ಇನ್ನೊಬ್ಳೆ? ಅಪರೂಪಕ್ಕೆ ಒಬ್ಬರಾಗಿ ಇನ್ನೊಬ್ರು ಉಂಟಲ್ವಾ? ಎಲ್ಲೋ ಅಲ್ಪ ಸ್ವಲ್ಪ ವ್ಯತ್ಯಾಸ ಇರ್ಬೋದು ಅಷ್ಟೇ. ಈಗ ಅದೆಲ್ಲ ಯಾಕೆ ಬೇಕು ಕಣೋ, ಬೇಕು. ಈ ಹುಡುಗಿ ಬಂದು ಈ ವಿಷಯ ತಿಳಿಸಿ ನಾನ್ ತಲೆನೊಂದು ಬೆಟ್ಟನೆ ಕಳ್ಸಿ ಬಿದ್ದೋಯ್ತು. ಗೌರಿ, ಈ ದೀಪ ನಮ್ ಸೊಸೆ ಒಪ್ಪಿತಾನೆ? ಭಾಗ್ಯ, ಭಾಗ್ಯ ಅತ್ತೆ, ಇವಳು ನಮ್ ಮೋಹನ್ ಒಪ್ಪಿರೋ ಹುಡುಗಿ. ನಿನಗೂ ಒಪ್ಪಿಗೆ ತಾನೆ? ಇರಿ, ಎಲ್ರಿಗೂ ಪಾಯಸ ತರ್ತೇನೆ. ಒಪ್ಪಿಗೆನೆ. ಪರವಾಗಿಲ್ರಿ, ನೀವ್ ಸೆಲೆಕ್ಟ್ ಮಾಡಿರೋ ಮನೆ ಎಲ್ಲಾ ಸಾಮಾನು ಸರಿಪಡಿಸಿ ಇತ್ತಾಯ್ತು. ಗುಡ್. ನೋಡಿ, ಇನ್ಮೇಲೆ ನೀವು ಒಂದು ಗೌರವವಾದ ಕೆಲಸ ಹುಡ್ಕೋದಕ್ಕೆ ಶುರು ಮಾಡಿ. ಕೆಲಸ ಅಂದ್ಮೇಲೆ ಗೌರವ ಏನೋ ಅಗೌರವ ಏನೇ? ಸಿಂಪಲ್ ಕಡೆ ಪಿಲಾಪಿ. ಅದು ಬೇಡ. ಪ್ರೇಮ, ಬ್ಯಾಂಕ್ ನಲ್ಲಿ 25,000 ರೂಪಾಯಿ ಇಟ್ಟಿದೆಯಲ್ಲ, ಅದನ್ನ ಕೊಟ್ಬಿಡು, ಒಂದ್ ಅಂಗಡಿ ಇಟ್ಬಿಡ್ತೀನಿ. ಅದು ದುರ್ಗಾ ಮದ್ವೆಗೆ ಅಂತ ಇಟ್ಟಿರೋದು, ಮುಟ್ಟೋ ಹಾಗಿಲ್ಲ. ಅಯ್ಯೋ, ಅದೆಲ್ಲ ಕಣೆ, ಅಂಗಡಿ ಅಂತ ಇಟ್ಟು ನಾನು ಯಜಮಾನ ಕೂತ್ಕೊಂಡ್ರೆ ಸರಿ.
ಇಲ್ದೆ ಹೋದ್ರೆ ಹಳೆ ಯಜಮಾನರುಗಳೆಲ್ಲ ಬಂದು ನನ್ನನ್ನು ಗುಲಾಮನ್ನ ಮಾಡ್ಕೊಂಡು ಒಟ್ಟಾಡಿಸ್ಬಿಡ್ತಾರ ಕಣೆ. ಅದು ಸರಿನೇ. ಹಾಗಾದ್ರೆ ಒಂದ್ ಅಂಗಡಿ ನೋಡಿ. ಕೊಗೋದಿಲ್ಲ ಕೊಗೋದಿಲ್ಲ. ಯಾಕೆ ಕೊಗೋದಿಲ್ಲ? ಅದು ನನ್ ಮದ್ವೆಗೆ ಅಂತ ಇಟ್ಟಿಗೋದು. ಅಯ್ಯೋ ಹುಚ್ಚಿ, ಅಂಗಡಿ ಅಂತ ಇಟ್ರೆ ಲಾಭ ಹೆಚ್ಚಾಗಿ ಬರುತ್ತೆ ಕಣೆ. ಆ ಫಸ್ಟ್ ಕ್ಲಾಸ್ ಗಂಡು ನೋಡಿ ಗ್ರ್ಯಾಂಡ್ ಮದುವೆ ಮಾಡ್ಬಿಡ್ತೀನಿ. ನಷ್ಟ ಆಗೋದ್ರೆ ನಿನ್ನು ನಾನೇ ಮದುವೆ ಮಾಡ್ತೀನಿ. ಅಯ್ಯಯ್ಯೋ, ಅಕ್ಕ ತಂಗಿರು ಯಾಕರೆ ಹೀಗೆ ಕೂಗಾಡ್ತೀರಾ? ಅಡ್ಜಸ್ಟ್ ಮಾಡ್ಕೊಳ್ರಿ. ಮನೇಲಿ 2 ರೂಮ್ ಇದೆ. ಒಂದ್ ಕಡೆ ಗುಲಾಬಿ, ಒಂದ್ ಕಡೆ ಜಿಲೇಬಿ. ಹೋಗ್ಲಿ ಬಿಡಿ. ಬಾಂಬೆ ಹಲ್ವಾ? ಇದಕ್ಕೋಸ್ಕರ ಬಾಂಬೆಗೆ ಹೋಗಿದ್ರಾ? ತಮಾಷೆ ಮಾಡಿ. ಏನದು? ಏನಿಲ್ಲಮ್ಮ, ಫ್ಲವರ್. ಯಾಕೆ ಸುಳ್ಳು ಹೇಳ್ತೀರಿ? ಬಾಂಬೆ ಹಲ್ವಾ ಲೇ ಕಳ್ಳ, ಮನೆಗೆ ಬರ್ತಾ ಬರೀ ಕೈಲಿ ಬರ್ಬಾರ್ದು ಅಂತಾರೆ. ಹಾಗ್ಯ ಪರವಾಗಿಲ್ಲಮ್ಮ, ನಿನ್ ಗಂಡನಿಗೆಲ್ಲ ಗೊತ್ತಾಗ್ಬಿಟ್ಟಿದೆ. ಅಮ್ಮ ಹೊರಟೋರ್ಲಿ ಸ್ವಲ್ಪ. ಸುಮ್ನೆ ಹೋಗ್ರಿ. ಬಾಂಬೆಯಿಂದ ಬಂದೇನಿ ಸ್ವಲ್ಪ. ಹೋಗಿ ಬಂದ್ರೆ ಹಲ್ವಾ ತಂದಿದ್ದೀನಿ ಸ್ವಲ್ಪ. ಒಳ್ಳೆ ಅತ್ತೆ ಕಾಲದವಳೆ. ದೇವಣ್ಣ, ಎಲ್ಲಿದು ಮಾವನ್ಕಾಯ್? ನಮ್ಮರ್ದವ ಹುಡುಗರು ಕಲ್ಲೊಡ್ದು ಬೆಳೆಸಿದ್ರು ತಂದೆ. ಏನು ಹಲ್ವಾ ತಿಂತ ಇದ್ಯಾ? ನಿನ್ಗ್ಯಾರ ಕೊಟ್ರು? ಭಾಗವ ಕೊಟ್ರು ಕಣವ. ನಿಜ ಹೇಳು. ಸತ್ವಾಗನು ಅವರ ಕೊಟ್ಟರು. ಹಲ್ವಾ ಅಲ್ಲ, ಇವನೇ ತಿಂತಾ ಇದ್ದಾನೆ. ಭಾಗ್ಯ ಕೊಟ್ಲು ಅಂತಾನೆ. ಇಲ್ಲ, ಅವಳಿಟ್ಟು ಹೋಗಿದ್ದಾಳೆ, ಇವನ್ ಡೇಪಿ ಬಿಡ್ತಾ ಇದ್ದಾನೆ. ಇಲ್ಲ, ಅವರ ಕೊಟ್ಟದ್ದು. ಬೇಕಾದ್ರೆ ಕೇಳಿ ನೀವೇ. ನಡಿ. ಲೇ ಕಳ್ಳಿ, ಹಲ್ವಾ ನನ್ನ ಕೊಟ್ಬಿಟ್ಟು ಮಾವಿನಕಾಯಿ ಅಮ್ಮರಿಸ್ಕೊಂಡ್ರು. ಓ, ನನ್ ಸೊಸೆ ನಾಲಿಗೆ ಹುಳಿ ಕೇಳ್ತಾ ಇದೆ. ಲೇ ರಮೇಶ್, ನಿನ್ ಹೆಂಡತಿ ನನ್ನ ಅಜ್ಜಿ ಮಾಡ್ಬಿಟ್ಲು ಕಣೋ. ಅಮ್ಮ, 1 ಸೆಕೆಂಡ್. ನಿಮ್ಮ ಅಪ್ಪನಿಗೆ ಹೇಳ. ಏನ್ರಿ? ಇದಾರ ಕೇಳಿಸ್ಲಿಲ್ವಾ? ಸರ್ಸು ಇದ್ದಾಳ? ಯಾವ ಸರ್ಸು? ಇವನು ನನ್ನ ಹಾಗೆ ಹೊಸಗಿರಾಕಿನೇ. ಹೋಗ್ಲಿ, ಅಣ್ಣಯ್ಯ ಇದಾನ? ಯಾರೇ ನೆಟ್ ಒಳಗಡೆ ಬಂದೆ, ಸೋಫಾದ ಮೇಲೆ ಕೂತ್ಕೊಂಡೆ, ಕಾಲ್ ಮೇಲೆ ಕಾಲ್ ಹಾಕೊಂಡೆ, ಕೈ ಆಡಿಸ್ಕೊಂಡು ನನ್ನನ್ನು ಕೇಳ್ತೀಯ? ಯಾರೇ ನೀನು? ನೀವು ಬಂದು ಎಷ್ಟು ದಿನ ಆಯ್ತು? ನನ್ನ ವಿಷಯ ನಿಮಗೆ ಗೊತ್ತಿಲ್ವಾ? ಡೀಟೇಲ್ ಆಗಿ ಹೇಳಯ್ಯ, ನನ್ ಕೊಲ್ಬೇಡ. ಹೇಳ್ತೀನಿ. ಇಲ್ಲಿ ಯಾವ್ದಾದ್ರೂ ಹೊಸ ಮಾಲ್ಗಳು ಬಂದಿವ್ಯಾ? ಕರೆಕ್ಟ್ ಆಗಿ ನನ್ ಮುಖನ ನೋಡಿ ಮಾಲ್ ಕೇಳ್ತಾ ಇದ್ದಾನಲ್ಲ. ಏನಯ್ಯ, ಇದಕ್ಕಿಂತ ಮುಂಚೆ ನನ್ನೆಲ್ಲರೂ ನೋಡಿದ್ಯಾ? ನೋಡದೆ ಇದ್ರೇನು, ಆ ಲಕ್ಷಣ ಒಳ್ಳೆ ಲಕ್ಷಣವಾಗಿಬಾರ್ದು ನಿನ್ ಮುಖದ ಮೇಲೆ ಅಂಟಿಸ್ತಾಗಿದೆಯಲ್ಲ. ಒಂದೊಂದು ಕುಸುಬಿಗೂ ಒಂದೊಂದು ಮುಖ ಲಕ್ಷಣ ಇರುತ್ತಾ? ಸುಮ್ನೆ ಟೈಮ್ ವೇಸ್ಟ್ ಮಾಡಬೇಡ ಕಣಯ್ಯ. ಲೀಲಾ, ಸರ್ಸು, ಮಂಜು ಯಾರನ್ನಾದ್ರೂ ಕೂಗಬೇಡ ಕಣಯ್ಯ, ಒಳಗಡೆ ಡೇಂಜರ್ ಇದೆ, ಡೇಂಜರ್. ಯಾವ ಸರ್ಸುನಯ್ಯ? ಅದೇ ಕಣಯ್ಯ, ವಯಸ್ಸಿಗೆ ಬಂದ್ ಹೆಣ್ಮಕ್ಳನ್ನ ಬುಕ್ ಮಾಡ್ಕೊಂಡು ಬಿಸ್ನೆಸ್ ಮಾಡ್ತಾ ಇದ್ಲಲ್ಲ, ಆ ಸರ್ಸು ಮನೆ ತಾನೇ ಇದು. ನಾವ್ ಇವತ್ತಾನೆ ಬಾಡಿಗೆಗೆ ಬಂದಿದ್ದೀವಿ. ಓಡ್ ಹೋಗಿ ಬೀದಿ ಸೇರ್ಕೋ. ಆ ಸರ್ಸು ಅಡ್ರೆಸ್ನಾರು ಕೊಟ್ಟಿದ್ರೆ. ಅಲ್ಲ, ಈ ಮುದಿ ವಯಸ್ಸಿನಲ್ಲೇ ಇವನಿಗೆ ಇಷ್ಟೊಂದು ಚಪಲ ಇರೋವಾಗ ಇನ್ನು ಬಾಲ್ಯದಲ್ಲಿ ಎಷ್ಟು ಆಟ ಆಡಿರಬಹುದು.
ಇದ್ಯಾವ್ದು ಈ ಮನೆಗೆ ಹೊಸದಾಗಿ ಬಂದಿರೋ ಕಾಣ್ತಿದ್ಯಲ್ಲ? ಏಯ್ ಕೈ ತೆಗಿಗೋ, ಅಕ್ಕ ಬಂದೆ ದಿಶ್ಯ ಬೀಗತ್ತೆ. ಇದು ಯಾವ ಭಾಷೆ ಹುಡುಗಿ? ಅಕ್ಕ ಅಕ್ಕ ಯಾರು? ನೀವ್ಯಾರು ಈ ಮನೆಗೆ ಹೊಸದಾಗಿ ಕಾಣ್ತಿದ್ದೀರಲ್ಲ? ನಾವ್ ಈ ಮನೆಗೆ ಹೊಸದಾಗಿ ಬಂದಿದ್ದೀವಿ. ನೀವ್ ಯಾರು? ನಾವ್ ಅವರೇ ಮಾಮೂಲಿಯಾಗಿ ಬರೋ ಗಿರಾಕಿನೇ. ಅಕ್ಕ ಇವ್ಗೂ ನನ್ ಕೆನ್ನೆ ಹಿಂಗ್ತಾನೆ. ಕೆನ್ನೆ ಹಿಂಡ್ತಾನ? ಏಯ್ ಯಾರ್ ಮನೆ ಅಂತ ತಿಳ್ಕೊಂಡ್ ಬಂದ್ಯೋ? ಸರ್ಸು ಮನೆ ಅಂತ ತಿಳ್ಕೊಂಡ್ ಬಂದೆ. ಈಗ ಗೊತ್ತಾಯ್ತು ತಾನೆ ಯಾರ್ ಮನೆ ಅಂತ? ಗೊತ್ತಾಯ್ತು. ಹೊರಡ ಹೋಗ್ತೀರಿ. ಹೊರಡ ಅಂದ್ರೆ ಹಲ್ಕ ಬಡ್ಡಿ ಮಕ್ಕಳ್ರ. ಅಲ್ಲ, ಈ ಬಾಡಿಗೆಗೆ ಎಷ್ಟು ದೊಡ್ಡ ಮನೆ ಹೇಗ್ ಸಿಕ್ತು ಅಂತ ಆಶ್ಚರ್ಯವಾಗಿತ್ತು. ಇದು ಕಚಡ ಮನೆ. ಮೊದಲು ಈ ಮನೇಲಿ ಯಾರಿದ್ರು, ಅವ್ರು ಎಂತವ್ರು ಅಂತ ಒಂದು ನೋಡ್ದೆ ಅಡ್ವಾನ್ಸ್ ಕೊಟ್ಬಿಟ್ಟಿದ್ದಾರೆ. ಗಬ್ರು ಗಬ್ರು. ಅಕ್ಕ ಅಕ್ಕ ಏನಮ್ಮ? ಯಾವನೋ ಬಂದ, ಇವತ್ತು ಇವನು ಸುಮ್ಮನೆ ಬಿಡಬಾರ್ದು. ಅಯ್ಯೋ ಚಂಡಾಲ್ ಪಾಪಿಗಳ, ನನ್ನನ್ನೇ ಹೊಡೆದು ಬಿಟ್ರ. ನಮ್ಗೇನ್ ಗೊತ್ತು, ಈ ಮನೆ ಬಾಗಿಲ್ನ ಯಾರ್ಯಾರೋ ಬಂದ್ ತಡ್ತಾರೆ. ತಟ್ಟೆ ಬಿಟ್ರ ಬದಲಾಯಿಸಿ ಯಾರನ್ನ? ಮನೇನ. ಭಾಗ್ಯ? ಯಾವ ಭಾಗ್ಯ? ಈ ಭಾಗ್ಯನಾ? ನೋಡಿದ್ಯಾ ಹೇಗೆ ನಮಗ್ ಮುಟ್ಟಂತ ಒಬ್ಬ ಹುಡುಗ ಹುಟ್ಬಿಟ್ಟ? ನಮಗ? ಯಾಕಾಗಿ ನೋಡ್ತಿದ್ಯಾ? ಭಾಗ್ಯ, ನಿನ್ಗೇನಾಗ್ತಾ ಇದೆ? ಯಾಕೆ ಈ ತರ ಮಾತಾಡ್ತಿದ್ಯಾ ಭಾಗ್ಯ? ಭಾಗ್ಯ ಅಮ್ಮ, ಇವಳು ನೋಡು ಏನಾದ್ರು ಮಾತಾಡ್ತಾ ಇದ್ದಾಳೆ. ಓ, ಇವ್ರು ನನ್ನ ಅತ್ತೆನಾ? ಸುಮ್ಮನಿರೋ, ಈಗ ಹಸಿಮೈ. ಹಾ ರಮೇಶ, ಪರವಾಗಿಲ್ಲ, ನೀನು ಒಂದ್ ಗಂಡು ಮಗು ಅಪ್ಪ ಆಗ್ಬಿಟ್ಟೆ. ಮೋಹನ್, ದೀಪ, ಇವ್ರು ಯಾಕೆ ಎಲ್ಲಿಗೆ ಬಂದ್ರು? ಏನು ಅಂದ್ರೆ ಮಗು ನೋಡಿ, ಕಣ್ಣು ಮುಖ ನಮ್ ರಮೇಶಂದೆ ತದ್ರೂಪು. ಇವ್ರು ಮಾವ ಅಂತ ಕಾಣುತ್ತೆ. ಮಗು ಅತ್ತಿಗೆ ಅಚ್ಚು ಒತ್ತದಾಗಿದೆ. ಮೋಹನ್ ನನ್ ಮೈದ್ನನ. ನೋಡಿ ಡಾಕ್ಟರ್ ಬರ್ತಿದ್ದಾರೆ, ಪೇಷಂಟ್ ಹತ್ರ ಗುಂಪಾಗಿರ್ಬಾರ್ದು. ದಯವಿಟ್ಟು ಬನ್ನಿ. ಬೇಗ ನಡಿ ನಡಿ. ಲೇ ಬಾರು ಬೇಗನೆ. ವಸಂತ ಯಾರು ಅಂತ ತಿಳಿದ್ರು ಇಬ್ರು ಇಲ್ಲೇ ಇರುವಾಗ ಭಾಗ್ಯ ಅನ್ನೋ ಹೆಸರಲ್ಲಿ ಹೇಗ್ ನಾನು ಮಗುವಿನ ತಾಯಿ ಆದೆ? ಆಫೀಸಲ್ಲಿ ನನ್ನ ಮಗನಿಗೆ ಚೆನ್ನಾಗಿ ಯಾರು ನೇಮಕ ಮಾಡ್ಕೋತೀರಿ? ಇಡೀ ಬ್ಯಾಂಗ್ಳೂರ್ನಲ್ಲ ಯಾವ ಆಫೀಸಲ್ಲೂ ಇರಬಾರ್ದು ಅಂತ ಒಂದು ಬ್ಯೂಟಿಫುಲ್ ಗರ್ನ ಹುಡುಕಿ. ಅದಕ್ಕೆ ನಾನು ಮರ್ತ್ಬಿಟ್ಟಿದ್ದೆ, ನಾನು ಇವತ್ತು ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೀನಿ. ನಾ ಬರೋದ್ರೊಳಗೆ ಆತರ ಪಟ್ಟು ಮಗುಗೆ ಏನೇನೋ ಹೆಸರಿಟ್ಬಿಡ್ಬೇಡಿ. ನಾನು ಡೀಪ್ ಆಗಿ ಯೋಚನೆ ಮಾಡಿ ಒಂದ್ ಒಳ್ಳೆ ಹೆಸರನ್ನ ಸೆಲೆಕ್ಟ್ ಮಾಡಿ ನಿಮಗ್ ಬರ್ತ್ ಕಳಿಸ್ತೀನಿ. ಅದಕ್ಕೆ ಯಾಕತ್ಗೆ? ನನ್ನ ಅತ್ತಿಗೆ ಅಂತ ಕರೆಯೋಕೆ ಎಷ್ಟು ದಿನದಿಂದ ಆಸೆ ಪಟ್ಟಿದ್ರಿ ದೀಪ? ನನಗೆ ಮದುವೆ ಮಾಡಿ ನೋಡ್ಬೇಕು ಅಂತ ಹಠ ಸಾಧಿಸಿದ್ರ? ವಸಂತ ಅನ್ನೋ ಹೆಸರು ಬದಲಾಯಿಸಿ ನನಗೆ ಈ ಭಾಗ್ಯ ತಂದ್ಕೊಟ್ಟು ತಮಾಷೆ ನೋಡ್ತಾ ಇದ್ದೀರಾ? ನೀವಿಬ್ರು ಎದುರಿಗೆ ಇದ್ಕೊಂಡು ಈ ಮದುವೆ ನಡೆಸಿದ್ರ? ನಿಮ್ಗೆ ಮದುವೆ ಆಗಿದೆ ಗೊತ್ತಿಲ್ವೇ? ಗೊತ್ತಿದ್ದಿದ್ರೆ ನನ್ನ ಮನಸಾಕ್ಷಿನ ಕೊಂದು ಮಾಂಗಲ್ಯನ ಖಂಡಿತ ಕಟ್ಟಿಸ್ಕೊಳ್ತಾ ಇರ್ಲಿಲ್ಲ. ಕೂಲಗೆಟ್ಟು ಹಾಳಾಗಿತ್ತ ನನಗೋಸ್ಕರ ಮಂಗಳವಾತಿಯ ಮೊಳಗೋದಕ್ಕೆ ಎಂದಿಗೂ ಅವಕಾಶ ಕೊಡ್ತಿರ್ಲಿಲ್ಲ. ನಮ್ಮಲ್ಲಿ ಇಷ್ಟ ದಿನ ಬಾಳಿದ್ದು ನನಗೇನು ಅಂದ್ರೆ ಏನೂ ಗೊತ್ತಿಲ್ಲ. ಜೈಲಿಗೆ ಹೆದರಿ ಪೊಲೀಸ್ನವರಿಂದ ತಪ್ಪಿಸ್ಕೊಳ್ಳೋಕೆ ಹೋಟೆಲ್ ಮಾಡಿ ಲೋಡಿ ಹಾರಿ ಬಿದ್ದೆ.
ತಲೆಗೆ ಪೆಟ್ಟು ಬಿದ್ದಿದ್ದೊಂದೇ ಗೊತ್ತು. ಪುನಃ ಕಣ್ಣು ಬಿಟ್ಟಾಗ ಆಸ್ಪತ್ರೆಯಲ್ಲಿದ್ದೆ. ಕತ್ನಲ್ಲಿ ತಾಳಿ, ಪಕ್ಕದಲ್ಲಿ ಮಗು, ಪರಿಚಯವೇ ಇಲ್ಲದ ಒಬ್ರು ಹತ್ತಿರ ಬಂದು ಪ್ರೀತಿಯಿಂದ ಭಾಗ್ಯ ಅಂದಾಗ್ಲೇ ನನಗೂ ಮದುವೆ ಆಗಿದೆ ಅನ್ನೋದು ಗೊತ್ತಾಯ್ತು. ನೀವ್ ಈ ಮನೆಗೆ ಸೊಸೆಯಾಗಿ ಬರ್ಬೇಕು ಅನ್ನೋದೇ ದೇವರಿಚ್ಛೆ ಆದ್ರಿಂದ ನಿಮ್ ಮದುವೆಗೆ ನಾನು ಬರಕ್ಕಾಗ್ಲಿಲ್ಲ. ನಿಮ್ ನಡವಳಿಕೆನ ನಟನೆ ಅಂತ ತಪ್ಪಾಗಿ ತಿಳ್ಕೊಂಡಿದ್ದೆ. ಅದಕ್ಕೆ ಇದುವರೆಗೂ ಮರೆಯಾಗಿ ಸತ್ಯ ಸಂಗತಿ ಹಾಗೆ ರಹಸ್ಯವಾಗಿ ಉಳ್ಕೊಳ್ಳಿ. ದಯವಿಟ್ಟು ಯಾವುದೇ ರೂಪದಲ್ಲಿ ಅದನ್ನು ಹೊರಪಡಿಸಿ. ಎಂತ ಪಾಪ ಮಾಡು ಅಂತ ಹೇಳ್ತಿದ್ದೀರಿ? 10 ಹಲವು ಜನ ಆಸೆ ತೀರ್ಸ್ಕೊಂಡ ಈ ಅಸಹ್ಯ ದೇಹನ ಮರೆಮಾಚಿ ಒಬ್ರಿಗೆ ಹೆಂಡತಿ ಅಂತ ನಂಬಿಸಿ ಯಾವ ನರಕಕ್ಕೆ ಹೋಗ್ಲಿ? ಎಲ್ಲೋ ಬಿದ್ದಿದ್ದ ಕಲ್ಲನ್ನ ಸಾಲಿಗ್ರಾಮ ಅಂತ ಅಭಿಷೇಕ ಮಾಡ್ತಾ ಇದ್ವಿ ಅಂದ್ಯಲ್ಲ, ಆ ಮಾತಿನ ಅರ್ಥ ಈಗಾಗ್ತಾ ಇದೆ. ಮೋಹನ್, ನಿಜ ಗೊತ್ತಿದ್ದು ಇಷ್ಟು ದಿವಸ ಯಾಕೆ ಬಾಯಿ ಮುಚ್ಕೊಂಡಿದ್ದೆ? ಈ ಹುಡುಗಿ ಕೈಲಿ ನಾಟಕ ಆಡಿಸಿ ನನ್ನ ಮನಸ್ಸಿನಲ್ಲಿದ್ದ ಅನುಮಾನ ಹೋಗ್ಲಾಡ್ಸ್ಬಿಟ್ಟಿಯಲ್ಲೋ. ನನಗೆ ಸಿಕ್ಕಿದಂತ ಹೆಂಡತಿ ಬೇರೆ ಯಾರಿಗೂ ಸಿಗಲಾರು ಅಂತ ದಿನಕ್ಕೊಂದ್ಸಾರ್ತೆ ನೆನೆಸಿ ನೆನೆಸಿ ಸಂತೋಷ ಪಡ್ತಿದ್ದೆ. ಇಂಥ ನನ್ನ ಹೃದಯಕ್ಕೆ ಹೀಗೆ ನೀನು ಬೆಂಕಿ ಇಡ್ತೀಯ ಅಂತ ನಾನು ಖಂಡಿತ ಭಾವಿಸಿರ್ಲಿಲ್ಲ. ಮಗು ಅಳ್ತಿದೆ. ಅಳ್ಳಿ, ಇಂಥ ಕಡು ಪಾಪಿ ಹೊಟ್ಟೆಯಲ್ಲಿ ಹುಟ್ಟಿದ್ನಲ್ಲ ಅಂತ ಚೆನ್ನಾಗಿ ಅಳ್ಳಿ. ನೀನೇ ಹೇಳು, ನನ್ನಂಥವನಿಗೆ ಮೋಸ ಮಾಡಿದ್ದಕ್ಕೆ ಪ್ರಾಯಶ್ಚಿತವಾಗಿ ಏನ್ ಮಾಡ್ಬೇಕು ಅಂತ ತೀರ್ಮಾನಿಸಿದೀಯಾ? ನಿಮ್ಮನ್ನ ಏನಂದ್ರೆ ಬನ್ನಿಂದ್ರೆ ಅಂತ ಕರೆದು ಮಾತಾಡಿದ ನೆನಪು ಸ್ವಲ್ಪವೂ ಇಲ್ಲ. ನಾನು ತಿಳಿದೇನೆ ಇಷ್ಟು ಕಾಲ ನಿಮ್ ಜೊತೆಯಲ್ಲಿ ಬಾಳ್ಬಿಟ್ಟೆ. ಇದನ್ನೆಲ್ಲ ನೋಡಿ ಆನಂದ ಪಟ್ಟಿರೋ ತಾಳಿ ಆನೆಯಾಗಿ ಹೇಳ್ತೀರಿ. ನೀವ್ ಹೇಗೆ ಹೇಳ್ತೀರೋ ಹಾಗೆ ನಡ್ಕೋತೀರಿ. ಬಹಳ ಜನಕ್ಕೆ ಬಳಕೆಯಾದ ನೀನು ಈ ಪ್ರಪಂಚಕ್ಕೆ ನನ್ನ ಹೆಂಡತಿ ಅಂತ ತಿಳಿದು ಬರೋಕ್ಕಿಂತ ಮುಂಚೆ ಈ ಮನೆ ಬಿಟ್ಟು ಎಲ್ಲಾದ್ರೂ ಹಾಳಾಗು. ಅತ್ತಿಗೆ ನಿಲ್ಲಿ. ಅಮ್ಮ, ಅತ್ತಿಗೆ ಯಾರಿಗೂ ಮೋಸ ಮಾಡಿ ಮನೆಗೆ ಬರ್ಲಿವಲ್ಲ, ಆಚೆ ಕಳಿಸ್ತಾ ಇದ್ದೀರ ಅವನ್ನ? ಏನಮ್ಮ, ನಿಮ್ ಮಗ ಮಾಡಿದ ಅಯೋಗ್ಯನನ್ನು ಮುಚ್ಚಿ ನಮ್ ಕುಟುಂಬದ ಗೌರವ ಕಾಪಾಡೋದಕ್ಕೆ ಅವ್ರ ಅವಶ್ಯಕತೆ ಇತ್ತು. ಇವತ್ತು ನಿಮ್ದೇ ಒಂದ್ ನೀತಿ ಹೇಳಿ ಅವ್ರನ್ನ ಬೀದಿ ಕಳಿಸ್ತಾ ಇದ್ದೀರಲ್ಲ, ಇದು ಯಾವ ನ್ಯಾಯ? ಅಂದ್ರೆ ಈ ಹೊಲಸನ್ನ ತಿಳಿದು ಮನೇಲಿ ಇಟ್ಕೊಂತೀಯ? ಮದುವೆಗೆ ಮುಂಚೆ ನಿನ್ ಕೈ ಹಿಡಿದು ಹೇಳಿದ ತಪ್ಪನ್ನು ಕ್ಷಮಿಸಿ ನಿನ್ನ ಮದುವೆ ಆದ್ರಲ್ಲ, ಆಗ ನಿನ್ ಹೊಲಸು ನಿನ್ಗೆ ಗೊತ್ತಾಗಿಲ್ಲ. ಇದುವರೆಗೂ ಗುಟ್ಟಾಗಿದ್ದ ವಿಷಯನ ಅವ್ರು ಹೇಳ್ದೇ ಇದ್ದಿದ್ದೆ, ಬಾಯಿ ತುಂಬಾ ಹೊಗಳ್ತಿದ್ರಿ. ಈಗ ಮನಸ್ಸಾಕ್ಷಿಗೆ ಎದ್ರಿ ನಿಜ ಸ್ಥಿತಿ ಹೇಳ್ಬಿಟ್ರು ಬೀದಿಗಟ್ತಾ ಇದ್ದೀರಾ. ನೀನ್ ಸುಮ್ನಿರಮಾನ. ಇವಳು ಗುಟ್ಟು ಗೊತ್ತಿದ್ರು ನನಗೆ ಅವಮಾನ ಆಗ್ಲಿ ಅಂತ ತಾನೇ ನೀ ಎಲ್ಲ ಮುಚ್ಚಿಟ್ಟಿದ್ದು. ಹೌದು ಕಣ, ಹೌದು. ಹಾಗೆ ಮಾಡಿದ್ ಎಷ್ಟು ಒಳ್ಳೇದಾಯ್ತು ಅಂತ ಈಗ ನಾನು ಸಂತೋಷ ಪಡ್ತಾ ಇದ್ದೀನಿ. ನೀನು ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ತವಾಗಿ ಇವ್ರು ನಿನ್ ಹೆಂಡತಿಯಾಗಿ ಬಂದ್ಯಾರ ಗೊತ್ತಾ? ಏನ್ ಹೇಳ್ತಾ ಇದ್ಯೋ? ಕುಡಿದ ಮತ್ತಿನಲ್ಲಿ ನಮ್ ರಮೇಶ ಕಾರ್ ಡ್ಯಾಶ್ ಹೊಡೆದು ಗೋಪಾಲ್ ಅನ್ನೋನ್ ಕೈ ಕಾಲು ಊನ ಮಾಡಿದ್ ನಾವ್ ಯಾರು ಮರೆಯೋಗಿಲ್ಲ ತಾನೆ? ಆಗ ನಿಮ್ಮ ಹಣದ ಪ್ರಭಾವ ಬೀರಿ ಸುಳ್ಳು ಸಾಕ್ಷಿ ಹೇಳಿಸಿ ನಿಮ್ ಮಗನ ನಿರಪರಾಧಿ ಅನಿಸ್ಬಿಟ್ರಿ. ಆದ್ರೆ ಹೇಳವನಾದ ಗೋಪಾಲ್ ಬದುಕಿರೋದು ಕಸಯ ಪಟ್ಕೊಂಡು ಸತ್ತ. ಆ ಸತ್ತು ಗೋಪಾಲನ್ ತಂಗಿನೇ ವಸಂತ ಅಂದ್ರೆ ನಿಮ್ಮ ಭಾಗ್ಯ. ಅಣ್ಣನು ನನ್ನ ಸರಿಪಡಿಸ್ಬೇಕು ಅಂತ ಒದ್ದಾಡ್ತಿದ್ ತಂಗಿನ ಇಲ್ಲಿನ ಸಮಾಜ ಗೌರವವಾಗಿ ಬಾಳಕ್ ಬಿಟ್ಟಿಲ್ಲ. ಇವ್ರು ಈ ಸ್ಥಿತಿಗೆ ಬಂದಿದ್ದಕ್ಕೆ ನಮ್ ರಮೇಶ ಕಾರಣ ಕಣಮ್ಮ. ಹತ್ತಾರು ಹೆಣ್ಣುಗಳು ಕಂಡು ಕೃಷ್ಣಸ್ವಾಮಿ ಒಬ್ಬ ದೊಡ್ಡ ಮನುಷ್ಯ. ಅವನ ನಡುಮನೆಯಲ್ಲಿ ಕೂರ್ಸ್ಕೊಂಡು ನ್ಯಾಯ ಮಾತಾಡ್ತೀವಿ. ಹೊತ್ತುಟ್ಟಿದ ತಕ್ಷಣ ಮದುವೆ, ಅಷ್ಟೊಳಗೆ ಇನ್ನೊಂದು ಹೆಣ್ಣಿನ ಮೇಲೆ ಕೈ ಇಟ್ಟ. ಅವನು ಎಷ್ಟಾದ್ರೂ ನಿಮ್ಮ ಮಗ, ನಾವೆಲ್ಲ ಕ್ಷಮಿಸ್ಬಿಟ್ವಿ. ಹೀಗೆ ಶ್ರೀಮಂತರು ಮಾಡೋ ತಪ್ಪೆಲ್ಲ ದುಡ್ಡಲ್ಲಿ ಮುಚ್ಚೋಗುತ್ತೆ. ಅದೇ ಬಡವರು ಮಾಡಿದ್ರೆ ದಣ್ಣ ಡಂಗುರವಾಗುತ್ತೆ. ನಮ್ಮಲ್ಲಿರೋ ದೋಷಗಳನ್ನೆಲ್ಲ ತಿದ್ದುಕೊಳ್ಳಕ್ ಮನಸ್ಸಿಲ್ದೆ ಇನ್ನೊಬ್ರು ತಪ್ಪನ್ನು ಎತ್ತಾಡಕ್ಕೆ ನಮಗೇನು ಯೋಗ್ಯತೆ ಇರ್ತದೆ? ಇಲ್ಲೋಡಿ, ನೀವೆಲ್ಲ ಹೀಗೆ ಸುಮ್ಮನಾಗ್ಬಿಟ್ರೆ 2 ಜೀವನ ಕೊಲೆ ಮಾಡಿದ ಪಾಪ ನಮ್ಮೆಲ್ಲರೂ ತಲೆ ಮೇಲೂ ಬೀಳುತ್ತೆ. ನಿಜ ಮೋಹನ್. ಭಾಗ್ಯ, 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 ಹೇಳಿದ್ರೆ ನಮ್ಮನೆ ಭಾಗ್ಯ. ಭಾಗ್ಯ, ಈ ಮನೆಗೆ ಭಾಗ್ಯಲಕ್ಷ್ಮಿಯಾಗಿ ವಸೂಲ್ ಮೆಟ್ಟಿದ್ ನಿಮ್ಮನ್ನ ಸೂಳೆಯಾಗಿ ವಸೂಲ್ ದಾಟೋದಕ್ಕೆ ನಾನು ಬಿಡಲ್ಲ. ಅದ್ಗೆ
ಅದ್ಕೆ ಅದ್ಕೆ ಭಾಗ್ಯ 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 ಅಲ್ಲ, ಮತ್ತೆ ವಸಂತ. ವಸಂತ, ನಿನ್ನ ದೊಡ್ಡ ಮನಸ್ಸು ನಮ್ಮ ಕಣ್ಣನ್ನು ತೆರೆಸಿದೆ. ನಿನ್ನನ್ನು ಮನಃಪೂರ್ವಕವಾಗಿ ನನ್ನ ಹೆಂಡತಿ ಅಂತ ಸ್ವೀಕರಿಸಿದ್ದೇನೆ. ನನ್ನನ್ನು ಕ್ಷಮಿಸಿದಿ ತಾನೆ? ವಸಂತ, ಆ ನೀಚ ಸಮಾಜದಿಂದ ಹೇಗೋ ತಪ್ಪಿಸ್ಕೊಂಡು ನಮ್ಮನೆ ಭಾಗ್ಯಲಕ್ಷ್ಮಿಯಾಗಿ ಬಂದೆ. ಪುನಃ ನಿನ್ನ ಆ ನೀಚ ಸಮಾಜಕ್ಕೆ ನಾವು ಬಿಟ್ಟುಕೊಡಲಮ್ಮ, ಬಿಟ್ಟುಕೊಡಲ್ಲ. For more updates, like, comment, subscribe to our channel.